ಎಲ್ಲರಿಗೆ ನಮಸ್ಕಾರ. ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ನಾವಿದ್ದೇವೆ. 86 ಸರ್ಗಗಳಾಗಿದ್ದವು. ಗುಹನ ಬಳಿಗೆ ತನ್ನ ಅಣ್ಣನ ಅನ್ವೇಷಣೆ ಮಾಡಿಕೊಂಡು ಭರತ ಹೋಗಿದ್ದಾನೆ. ಹೋದವನು ರಾಮನ ಶಯನ ಸ್ಥಳ, ಅವನಲ್ಲಿ ತಂಗಿದ್ದಾಗ ಮಲಗಿದ ಎಡೆ ಯಾವುದು ಅನ್ನೋದನ್ನು ನೋಡಿ ಕೇಳಿಕೊಳ್ತಕ್ಕಂಥ ಸನ್ನಿವೇಶವನ್ನು ನಾವು ಗಮನಿಸ್ತಾ ಇದ್ವಿ. ಆ ಮಾತುಗಳನ್ನೆಲ್ಲ ನಾವು ನಿನ್ನೆ ಕಂಡ್ವಿ. ಅದರ ಮುಂದುವರಿಕೆಯಾಗಿ ಹೆಚ್ಚು ಕಡಿಮೆ ಅದೇ ಘಟನೆಗಳನ್ನು ಮುಂದೆ ಪುನರಾವರ್ತಿಸುವಂತೆ ಮತ್ತೊಂದು ಸರ್ಗ ಬರುತ್ತದೆ, ಶಯ್ಯಾನುವೀಕ್ಷಣಂ ಅಂತ. ರಾಮಾದಿಗಳು ಮಲಗಿದ ಎಡೆ ಅದನ್ನು ಮತ್ತೆ ಮತ್ತೆ ಕಂಡು ದುಃಖಿಸ್ತಕ್ಕಂಥದ್ದು. ಅಲ್ಲೆಲ್ಲ ನಾವು ಕಾಣಬೇಕಾದದ್ದು ಕವಿಯ ಭಾವ ಸೂಕ್ಷ್ಮತೆಯನ್ನು. ಒಂದೇ ಸನ್ನಿವೇಶವನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸುವಾಗಲೂ ಅದು ಎಷ್ಟು ಚೆನ್ನಾಗಿ ಮಾನವ ಸ್ವಭಾವವನ್ನು, ಅಂತರಂಗ ದರ್ಶನವನ್ನು ಮಾಡ್ತಾರೆ ಅಂತ. ಅಜಿನೋತ್ತರ ಸಂಸ್ತೀರ್ಣೆ ವರಾಸ್ತರಣ ಸಂವೃತೆ ಶೈತ್ವ ಪುರುಷವ್ಯಾಘ್ರ ಕಥಂ ಶೇತೆ ಮಹೀತಲೆ. ಅವನು ಎಷ್ಟು ಸೊಗಸಾಗಿರ್ತಕ್ಕಂಥ ಮೃದುಚ್ಛದ ಹಂಸತೂಲಿಕಾ ತಲ್ಪ ಇತ್ಯಾದಿಗಳ ಮೇಲೆ ಮಲಗುತ್ತಾ ಇದ್ದವನು ಈಗ ನೆಲದ ಮೇಲೆ ಮಲಗದನಲ್ಲ. ಅಶ್ರದ್ಧೇಯಮಿದಂ ಲೋಕೆ ನ ಸತ್ಯಂ ಪ್ರತಿಭಾತಿ ಮಾಂ ಮುಹ್ಯತೆ ಖಲು ಮೇ ಭಾವ ಸ್ವಪ್ನೋಯಮಿತಿ ಮೇ ಮತಿ. ವಂದಿಭಿರ್ವಂದಿತಃ ಕಾಲೇ ಬಹುಭಿಸ್ಸೂತಮಾಗದೈ ಗಾತಾಭಿರನುಭರೂಪಾಭಿ ಸ್ತುತಿಭಿಶ್ಚ ಪರಂತಪ. ಎಷ್ಟು ದೊಡ್ಡ ತೇಜಸ್ವಿ ವ್ಯಕ್ತಿತ್ವ ರಾಮನದು. ಅವನು ಒಂದೊಂದು ದಿನವೂ ಸುಪ್ರಭಾತ ಸೇವೆ ಮಾಡಿಸಿಕೊಂಡು ಹೇಳ್ತಾ ಇದ್ದವನು. ಅದೆಷ್ಟು ಜನ ಪರಿಚರಕರು ಎಲ್ಲರೂ ಇರ್ತಾ ಇದ್ದಂಥ ಸನ್ನಿವೇಶದಲ್ಲಿ ಬಾಳಿದವನಿಗೆ ಇಂಥ ಗತಿ ಬಂತಲ್ಲ ಅಂತ. ಸಾಮಾನ್ಯ ಮಾನವರಿಗೆ ಅಂಥ ದೊಡ್ಡ ಏರುಪೇರುಗಳಿರೋಲ್ಲ ಬದುಕಿನಲ್ಲಿ. ಆದರೆ ದೊಡ್ಡ ಪದವಿಯಲ್ಲಿದ್ದವರು ಅಲ್ಲಿಂದ ಬದಲಾವಣೆಗೊಂಡಾಗ ತುಂಬ ದೊಡ್ಡ ರೀತಿಯಲ್ಲಿ ಅವರ ಅಂತರಂಗದ ಮೇಲೆ ಪರಿಣಾಮ ಬೀರುತ್ತದೆ. ಆ ಎಲ್ಲ ಬಡಾಯಿ, ಭಿನ್ನಾಣ, ಡಂಬ, ಡೌಲು ಯಾಕೆ ಬೇಡವೇ ಬೇಡ ಅಂತಿರಬಹುದಲ್ವಾ ಅಂತಂದರೆ ಇದು ಅವರು ಇಷ್ಟಪಟ್ಟಿರುವುದಕ್ಕಿಂತ ಸ್ಥಾನ ಬೇಡತಕ್ಕಂಥದ್ದಾಗಿರುತ್ತದೆ. ಮತ್ತು ಈ ರೀತಿಯಾದ ಕಷ್ಟಗಳು ಬರುತ್ತವೆ, ಇದಕ್ಕೆಲ್ಲ ದೂರವಾಗಿ ಬಾಳಬೇಕು ಅನ್ನುವ ಕಲ್ಪನೆಯೂ ಇರುವುದಿಲ್ಲ. ರಾಮ ಬಹಳ ಕಷ್ಟವನ್ನೇ ಪಟ್ಟವನು. ವಿಶ್ವಾಮಿತ್ರನ ಜೊತೆಯಲ್ಲಿ ಯಾಗ ಸಂರಕ್ಷಣೆಗೆ ಹೋದಾಗ ಕಾಡಿನಲ್ಲೇ ಏನಿದ್ರೆ ಅದು ತಿಂದು ಹೇಗಿದ್ದರೆ ಹಾಗೆ ಮಲಗಿ ಆ ರೀತಿ ಬಂದವನು. ಆದರೆ ಈಗ ಬಂದದ್ದು ತುಂಬ ದುರ್ಭರವಾದ 14 ವರ್ಷಗಳ ವನವಾಸ, ಬ್ರಹ್ಮಚರ್ಯ ವ್ರತವನ್ನು ಮಾಡಿಕೊಂಡು ವಾನಪ್ರಸ್ಥ ವ್ರತವನ್ನು ನಡೆಸಬೇಕಾದಂಥ ಕೆಲಸ. ಹಾಗಾಗಿ ಇದನ್ನು ಕಂಡಾಗ ಲೋಕದಲ್ಲಿ ನನಗೆ ನಂಬಿಕೆಯೇ ಆಗ್ತಾ ಇಲ್ಲ, ಸತ್ಯ ಏನು ಅಂತ ತಿಳಿತಾ ಇಲ್ಲ, ಬುದ್ಧಿ ಮಂಕಾಗಿದೆ ಅಂತೆಲ್ಲ ಭರತ ಹೇಳ್ತಾನೆ. ನೂನಂ ದೈವತಂ ಕಿಂಚಿತ್ ಕಾಲೇನ ಬಲವತ್ತರಂ. ಕಾಲಕ್ಕಿಂತಲೂ ಬಲಶಾಲಿಯಾದ ದೇವತೆ, ದೈವಸತ್ವ ಯಾವುದೂ ಇಲ್ಲ. ಯತ್ರ ದಾಶರಥಿ ರಾಮೋ ಭೂಮಾವೇವ ಏವಂ ಅವೇಶ ಭೂಮಾವೇವಂ ಅಶೇತಸಃ. ಹೀಗೆ ರಾಮನಂಥ ರಾಮನು ನೆಲದ ಮೇಲೆ ಮಲಗುವಂತೆ ಆಯಿತು ಅಂದರೆ ವಿಧಿ ಎಲ್ಲಕ್ಕಿಂತ ದೊಡ್ಡದು, ಕಾಲ ಪರಿಣಾಮ ಎಲ್ಲಕ್ಕಿಂತ ತೀವ್ರವಾದದ್ದು ಅಂತ. ನಾವು ಎಲ್ಲ ದೇವತೆಗಳಿಗಿಂತಲೂ ಅನ್ನದೇವರಿಗಿಂತ ಅನ್ಯ ದೇವರು ಇಲ್ಲ ಅಂತೀವಿ. ಎಲ್ಲವನ್ನ ಪಾಕ ಮಾಡತಕ್ಕಂಥ ಕಾಲ ಅನ್ನವನ್ನೂ ಪಾಕ ಮಾಡುತ್ತದೆ, ಅನ್ನವನ್ನೆಲ್ಲ ಅನ್ನಾದನಾಗಿ ನುಂಗಿ ನೊಣೆಯುತ್ತದೆ. ಹೀಗಿರುವಾಗ ಕಾಲ ಪ್ರಭಾವ ತುಂಬ ದುರ್ಭರವಾದದ್ದು, ಯಾರನ್ನೂ ಹೇಗೂ ಬದಲಿಸಿಬಿಡುತ್ತದೆ ಅನ್ನುವುದು ಲೋಕಸಾಮಾನ್ಯದ ಭಾವ. ಆ ಭಾವಕ್ಕೆ ಬಾಯಿ ಕೊಡ್ತಾರೆ ಮಹಾಕವಿಗಳು. ಮತ್ತು ಈ ಸನ್ನಿವೇಶದಲ್ಲಿ ಬಂದಿದ್ದರಿಂದ ಅದು ನಮಗೆ ಎಲ್ಲಿಲ್ಲದ ಪರಿಣಾಮವನ್ನು ಉಂಟು ಮಾಡುತ್ತದೆ. ಇಂ ಶಯ್ಯಾ ಮಮ ಭ್ರಾತುರಿದಂ ಹಿ ಪರಿವರ್ತಿತಂ ಸ್ಥಂಡಿಲೇ ಕಠಿಣೇ ಸರ್ವಂ ಗಾತ್ರೈರ್ ವಿಮೃತಿತಂ ತೃಣಂ. ಅಯ್ಯೋ, ಇದು ನೋಡಿದಾಗ ಈ ಹಾಸು ನೆಲದ ಮೇಲೆ ಕಗ್ಗಲ್ಲಿನಲ್ಲಿ ಮಣ್ಣಿನಲ್ಲಿ ನತೋನ್ನತವಾದ ಈ ಭೂಮಿಯ ಮೇಲೆ ಹುಲ್ಲು ಎಲೆ ಹಾಸಿಕೊಂಡು ಮಲಗಿದ್ದಾರೆ, ನೆಮ್ಮದಿ ಇಲ್ಲದೆ ಹೊರಳಾಡಿದ್ದಾರೆ. ಆ ಹೊರಳಿಕೆಗಳು ಕೂಡ ಕಾಣಿಸ್ತಾ ಇವೆ. ಅಲ್ಲಿ ಹುಲ್ಲು ಎಲ್ಲ ಚೆದರಾಗಿದ್ದು ಚೆಲ್ಲಾಪಿಲ್ಲಿಯಾಗಿದ್ದು ಗೊತ್ತಾಗ್ತಾ ಇದೆ ಅಂತ. ಪರಿಶೀಲನಾ ಶಕ್ತಿ ತುಂಬ ಚೆನ್ನಾಗಿದೆ. ಅವನು ಸ್ವಪ್ನವಾಸವದತ್ತದಲ್ಲಿ ಸ್ವಪ್ನಾಂಕದಲ್ಲಿ ಹೇಳ್ತಾನೆ, ಶಯ್ಯಾನ್ ಆವನತ ತಥಾಸ್ತೃತ ಸಮ ನವ್ಯಾಕುಲ ಪ್ರಚ್ಛದ ಅಂತೆಲ್ಲ ಭಾಸ ಮಹಾಕವಿ. ಹಾಸಿಗೆ ನೋಡಿದ್ರೆ ಚೆಕ್ಕು ಚೆದರದಂತೆ ಇದೆ. ಒಬ್ಬರು ಮಲಗಿ ಎದ್ದಾಗ ಒಂದಿಷ್ಟು ಹಳ್ಳ ಬಿದ್ದಿರುತ್ತದೆ. ಆ ರೀತಿಯಾದ ಯಾವ ವಿಕಾರವೂ ಇಲ್ಲದೆ ಮೇಲ್ವಾಸು ತುಂಬ ಸೊಗಸಾಗಿ ಹಸನಾಗಿ ಇದೆ. ಮತ್ತು ಆ ಉಪಧಾನ ಶೀರ್ಷೋಪಧಾನ ಔಷಧೈಹಿ ಶೀರ್ಷೋಪಘಾತ ಔಷಧೈಹಿ ನ ಮಲಿನೀಕೃತಂ. ತಲೆನೋವು ಬಂದಿರುತ್ತದೆ ಪದ್ಮಾವತಿಗೆ. ತಲೆನೋವಿನ ನಿವಾರಣೆಗಾಗಿ ತಲೆಗೆ ಏನಾದರೂ ಔಷಧ ಹಚ್ಚಿಕೊಂಡಿದ್ದರೆ ಅದು ಮತ್ತೆ
ದಿಂಬಿಗೆ ಅಂಟಿಕೊಳ್ಳುತ್ತದೆ, ಅಂಥದ್ದು ಏನೂ ಅಂಟಿಕೊಂಡಿಲ್ಲ ಅಂತ ಹೀಗೆಲ್ಲ ಅವನು ಒಳ್ಳೆ ಶರ್ಲಾಕ್ ಹೋಮ್ಸರ್ ಥರ ಪರಿಶೀಲನೆ ಮಾಡ್ತಾನೆ ಅಂತ ಹೇಳಿದ್ದೆ ಹಿಂದೆ. ಆ ರೀತಿಯಲ್ಲಿ ಯಾವ ಹಾಸಿಗೆಯನ್ನು ಪರಿಶೀಲನೆ ಮಾಡಿ ಪರೀಕ್ಷೆ ಮಾಡುವುದು ಉಂಟಲ್ಲ, ಹಾಗೆ ಇಲ್ಲಿ ರಾಮನ ಆ ತೃಣಾಸ್ತರಣವನ್ನು ಅವನು ಬಂದು ಮಲಗಿ ಹೋಗಿ 10 ತಿಂಗಳಾಗಿದೆ, ಅದು ಕರಟಿ ಹೋಗಿದೆ. ಆದರೆ ಗುಹ ರಾಮನ ಮೇಲಿನ ಪ್ರೀತಿಯಿಂದ ಅದನ್ನು ಹಾಗೆ ಉಳಿಸಿದ್ದಾನೆ. ನಮ್ಮ ಕೆಲವು ಸಾಧು ಸಂತರ ಮತ್ತು ದೊಡ್ಡವರ ವಿಷಯದಲ್ಲಿ ಒಂದು ವಸ್ತು ಪ್ರದರ್ಶನಾಲಯ, ವಸ್ತು ಸಂಗ್ರಹಾಲಯ, ಮ್ಯೂಸಿಯಂ ಈ ರೀತಿಯಾದದ್ದನ್ನು ಮಾಡುವುದು ಅಂತಂದರೆ ಅವರ ಹಾಸಿಗೆ ಮೊದಲಾದ ಎಲ್ಲ ಪರಿಕರಗಳನ್ನು ಕಾಪಾಡಿಡ್ತಾರೆ. ವಿವೇಕಾನಂದ ಸ್ವಾಮಿಗಳದು, ರಾಮಕೃಷ್ಣ ಪರಮಹಂಸರದು ಎಲ್ಲ ಹಾಗೆ ಮಾಡಿದ್ದಾರೆ ದಕ್ಷಿಣೇಶ್ವರದಲ್ಲಿ ಅಂತ ಕೇಳಿದ್ದೀನಿ. ಶೇಕ್ಸ್ಪಿಯರ್ನ ಮನೆಯನ್ನು ಕೂಡ ನೋಡಿ ಬಂದಿದ್ದೀನಿ, ಅಲ್ಲಿಯೂ ಹಾಗೆಲ್ಲ ವ್ಯವಸ್ಥೆ ಮಾಡಿರುವುದುಂಟು. ಇಲ್ಲಿ ಗುಹ ಹಾಗೆ ರಾಮ ಅಲ್ಲಿ ಬಂದು ಮಲಗಿದ ಎಡೆಯನ್ನು ಜೋಪಾನವಾಗಿ ಅಚ್ಚುಕಟ್ಟಾಗಿ ಕಾಪಾಡಿದ್ದಾನೆ. ಅದು ಹೇಗಿದೆಯೋ ಹಾಗಿದೆ. ಸ್ಥಂಡಿಲೇಸ್ ಕಠಿಣೇ ಸರ್ವಂ ಗಾತ್ರೈರ್ ವಿಮೃತಿತಂ ತೃಣಂ. ಹೊರಳಾಡಿ ಆ ಹುಲ್ಲು ಜಜ್ಜಿ ಹೋಗಿರುವುದನ್ನು ನೋಡಬಹುದು. ಮನ್ಯೆ ಸಾಭರಣಾ ಸುಪ್ತ ಸೀತಾಸ್ಮಿನ್ ಶಯನೇ ಶುಭ ತತ್ರ ತತ್ರ ಹಿ ದೃಶ್ಯಂತೆ ಸಕ್ತ ಕನಕಬಿಂದವ. ಸೀತೆ ಸಾಲಂಕೃತವತಿ, ಅವಳು ಹಾಗೆ ಹೋಗಿದ್ದು. ಆ ಆಭರಣಗಳ ತುಣುಕುಗಳು ಕೂಡ ಇಲ್ಲಿ ಹಾಗೆ ಬಿದ್ದಿವೆ. ಅವಳಿಗದನ್ನು ಆಯ್ದುಕೊಂಡು ಮತ್ತೆ ಹೋಗಬೇಕು ಅನ್ನುವುದೇನೂ ಅಪೇಕ್ಷೆ ಇಲ್ಲ. ಅಯ್ಯೋ, ಸಾಮ್ರಾಜ್ಯವೇ ಹೋಗಿದೆ, ಬಾಂಧವರೇ ಹೋಗಿದ್ದಾರೆ, ಇನ್ನು ಈ ಒಡವೆಗಳು ಏನು ಅಂತ. ಬೇರೆಯವರ ಬಲವಂತಕ್ಕೆ ಅವಳು ಒಡವೆ ತೊಟ್ಟು ಬಂದಿದ್ದಷ್ಟೇ ತಾನೆ. ಉತ್ತರೀಯ ಮಿಹಾಸಕ್ತಂ ಸುವ್ಯಕ್ತಂ ಸೀತೆಯಾ ತದಾ ತಥಾ ಹ್ಯತೆ ಪ್ರಕಾಶಂತೆ ಸಕ್ತ ಕೌಶೇಯ ತಂತವಃ. ಇಲ್ಲಿ ತನ್ನ ದುಕೂಲವನ್ನು ಸೀತೆ ತೆಗೆದಿಟ್ಟಿರಬೇಕು. ಆ ರೇಷ್ಮೆಯ ಎಳೆಗಳು ಇಲ್ಲಿ ಪೊದೆಗೆ ಸಿಕ್ಕಾಕ್ಕೊಂಡು ಹಾಗೆ ಉಳಿದಿವೆ ಅಂತ. ಈ ಪರಿಶೀಲನೆ ತುಂಬ ದೊಡ್ಡದಾದದ್ದು. ಆದಿಕವಿಗೆ ಈ ಮಟ್ಟದ ಲೋಕಾವೇಕ್ಷಣದ ಕೌಶಲ ಉಂಟಲ್ಲ, ಇದು ಅಲ್ಪ ಸ್ವಲ್ಪದ ಬುದ್ಧಿಯವರಿಗೆ ಬರುವಂಥದ್ದಲ್ಲ, ಮಹಾ ಪ್ರತಿಭಾಶಾಲಿಗಳಿಗೆ ಮಾತ್ರ ಬರ್ತಕ್ಕಂಥದ್ದು. ನಮ್ಮಲ್ಲಿ ಯಾರೇ ಆಗಲಿ ಕತೆ ಹೇಳಬೇಕು ಅಂತಂದರೆ ಬೇಗ ಚುಟಿಕೆ ಚಪ್ರ ಅಂತಂತೀವಲ್ಲ, ಹಾಗೆ ಮುಗಿಸಿಬಿಡ್ತಾರೆ. ವಿವರಗಳು ಕೊಡಬೇಕು ಅಂತಂದರೆ ಕಲ್ಪನೆ ಮಾಡಬೇಕಲ್ವ. ಹಾಂ, ಸೀತೆ ರೇಷ್ಮೆಯನ್ನೇ ಉಟ್ಟುಕೊಂಡು ಬಂದದ್ದು. ಅದು ಹೇಳಿತ್ತಲ್ಲ, ಮೊದಲಿಗೆ ಬಂದಿತ್ತು ಚೀರ ಪರಿಗ್ರಹ ಕ್ರೋಧ ಅಂತ. ವಸಿಷ್ಠರಿಗೆ ಕೋಪ ಬಂದು ಇವಳೆಂದಿಗೂ ನಾರಿನ ಸೀರೆ ಉಡಬಾರದು ಅಂತ. ಪ್ರಶತಿ ವಾಗುರಾಮಿವ ಅಂತಲೇ ರಾಮಾಯಣದಲ್ಲಿ ಬರ್ತದೆ. ಹೆಣ್ಣು ಜಿಂಕೆ ಬಲೆಯನ್ನು ನೋಡಿ ಭಯ ಪಡುವಂತೆ ಜಾಳಾಗಿರ್ತಕ್ಕಂಥ ನಾರು ಸೀರೆಯನ್ನು ನೋಡಿ ಇದನ್ನು ಹೇಗೆ ಉಡಬೇಕು ಅಂತ ಗೊತ್ತಿಲ್ಲದೆ ಕೊರಳಿಗೆ ಮಾಲೆ ಥರ ಹಾಕ್ಕೊಂಡು ಕಂಗಾಲಾಗಿ ನಿಂತಳು. ಆಗ ರಾಮ ಅವಳಿಗೆ ಬೇಸರವೇ ಬೇಡ ಅಂತ ಅವಳು ಉಟ್ಟ ರೇಷ್ಮೆ ಸೀರೆಯ ಮೇಲೆ ಆ ನಾರು ಸೀರೆಯನ್ನು ಉಡಿಸ್ದ. ಅದನ್ನು ಕಂಡು ಅಂತಃಪುರ ಸ್ತ್ರೀಯರು ಎಲ್ಲರೂ ಸಂಕಟಪಟ್ಟಾಗ ವಸಿಷ್ಠರಿಗೆ ಬಹಳ ಕ್ರೋಧ ಬಂದು, ಪಾಪಿಷ್ಟೇ ಕೈಕೇಯಿಯೇ, ರಾಮ ವನವಾಸ ಮಾಡಬೇಕು, ನಾರು ಬಟ್ಟೆ ಉಡಬೇಕು ಅಂತಿದ್ದೆ ಹೊರತು ಸೀತೆ ಹೋಗುವುದೂ ಇರಲಿಲ್ಲ. ಅವಳು ಹೋಗ್ತಕ್ಕಂಥವಳಿಗೆ ನಾರು ಬಟ್ಟೆ ಬೇರೆ ಉಡಿಸ್ತಕ್ಕಂಥ ಪಾಪ ಮಾಡ್ತಿದ್ಯಾ ಅಂತ ಬೈದು, ಆಮೇಲಿಂದ ಎಲ್ಲರೂ ಗಲಾಟೆ ಮಾಡಿದ್ಮೇಲೆ ದಶರಥನು ಬುದ್ಧಿ ತಂದುಕೊಂಡು ಇಡೀ 14 ವರ್ಷಕ್ಕೆ ಬೇಕಾದಷ್ಟು ಸೀರೆ ಒಡವೆ ಇತ್ಯಾದಿಗಳ ವ್ಯವಸ್ಥೆ ಮಾಡುವುದು ಅಂತಾಗುತ್ತದೆ ಅಂತ ರಾಮಾಯಣದಲ್ಲಿ ಇದೆ. ಹೇಳಿದ್ದೀನಿ, ನೀವು ಬಂದಿದ್ರಿ, ಕೇಳಿದ್ರಿ ಕೂಡ, ಎಲ್ಲ ವಿವರಿಸಿ ಹೇಳಿದ್ದೆ, ಅಡ್ಡಿಯಿಲ್ಲ. ಅಂದರೆ ಆ ಕೌಶೇಯ ತಂತವಃ ಸಕ್ತಾಹ, ಅಲ್ಲಲ್ಲಿ ಅವುಗಳ ಹಾಗೆ ಸಿಕ್ಕಿ ಹಾಕಿಕೊಂಡಿದೆ ಅಂತ ವಾಲ್ಮೀಕಿಗಳ ಸೂಕ್ಷ್ಮಾವಲೋಕನ ಬಹಳ ದೊಡ್ಡದು ಅಂತಂತೆ. ಅದೇ ರೀತಿಯಲ್ಲಿ ಈ ಸೂಕ್ಷ್ಮತೆಯನ್ನು, ಈ ವಿವರವಾದ ಚಿತ್ರಣವನ್ನು ಅಂತರಂಗದಲ್ಲಿ ಪರಿಭಾವಿಸಿಕೊಂಡು ಬರವಣಿಗೆ ಮಾಡಿದ್ರೇ ಉತ್ತಮವಾದ ಸಾಹಿತ್ಯವಾಗುತ್ತದೆ. ಭರತನ ವಿಭಾವಾನುಭಾವ ಸಾಮಗ್ರಿ ಅಂದರೆ ಇದೇನೆ. ಟಿ.ಎಸ್. ಎಲಿಯಟ್ ಅದನ್ನೇ ಆಬ್ಜೆಕ್ಟಿವ್ ಕಾರಲೇಟಿವ್ ಅಂತ ಕರೆದ. ಈ ವಿವರಗಳು ಯಾರು ಚೆನ್ನಾಗಿ ಕೊಡ್ತಾರೋ ಅವರು ಒಳ್ಳೆ ಲೇಖಕರಾಗ್ತಾರೆ. ಬಂದ ಅಂದರೆ ಬಂದ, ಹೋದ ಅಂದರೆ ಹೋದ ಅಂತಲ್ಲದೆ ಅದು ಯಾವ್ಯಾವ ರೀತಿಯಲ್ಲಿ ಹೇಗೆ ಅನ್ನುವ ವಿವರ ಕೊಡಬೇಕು. ಅಷ್ಟು ವಿವರಗಳನ್ನು ಚೆನ್ನಾಗಿ ಗಮನಿಸ್ತಕ್ಕಂಥವನು ನಮ್ಮಲ್ಲಿ ಕಾಳಿದಾಸ. ಕನ್ನಡದಲ್ಲಿ ಪಂಪ, ಕುಮಾರವ್ಯಾಸ, ಕುವೆಂಪು ಹೀಗೆ ಕೆಲವರು ಇದ್ದಾರೆ. ಯಾವುದೇ ಭಾಷೆಯಲ್ಲಿ ತುಂಬ ಜನ ಇರುವುದಿಲ್ಲ. ಯಾಂತ್ರಿಕವಾದ ವಿವರ ಕೊಡೋದಲ್ಲ, ಅರ್ಥಗರ್ಭಿತವಾದ ರಸಪೋಷಕವಾದ ವಿವರಗಳನ್ನು ಕೊಡ್ತಕ್ಕಂಥದ್ದು ತುಂಬ ಮುಖ್ಯವಾದದ್ದು. ಇವನ್ನ ಕಂಡಾಗ ನಮಗೆ ಪ್ರತಿಭೆಯ ರೀತಿ ಎಂಥದ್ದು ಅಂತ ಗೊತ್ತಾಗುತ್ತದೆ. ಪ್ರತಿಭಾ ಪಾರಮ್ಯ ಅನ್ನುವಂಥದ್ದು ಅಲ್ಲಿಯೇ ಇರುವುದು. ಚಿತ್ರಾಯಮಾಣತ್ವ ಅಂತ ಹೇಳ್ತಾರೆ. ಇದನ್ನು ಭಾವಿಕಾಲಂಕಾರ ಅಥವಾ ಭಾವಿಕ ಅನ್ನುವ ಒಂದು ತತ್ವ ಅಂತಲೂ ಕರೀತಾರೆ.
ದಂಡಿ ಭಾಮಹ ಮೊದಲಾದ ಆದ್ಯಾಲಂಕಾರಿಕರ ಗ್ರಂಥಗಳಲ್ಲಿ ನೋಡಬಹುದು. ತದ್ಭಾವಿಕ ಮಿತಿ ಪ್ರಾಹು ಪ್ರಬಂಧ ವಿಷಯಂ ಗುಣಂ ಅಂತ ಪ್ರಬಂಧ ವಿಷಯವಾದ ಗುಣ ಅದು ಭೂತ ಭವಿಷ್ಯದ ವರ್ತಮಾನಗಳನ್ನು ಕಣ್ಣೆದುರಿಗೆ ತರಿಸುವಂತೆ ಚಿತ್ರೀಕೃತವಾಗಿ ಮಾಡುವಂಥದ್ದು. ಸ್ವಭಾವೋಕ್ತಿ ಅಲಂಕಾರವು ಅದೇ ಬಗೆಯಲ್ಲಿರತಕ್ಕಂಥದ್ದು. ಅಂದರೆ ಎಲ್ಲ ವಿವರಗಳನ್ನು ಅಷ್ಟು ಚೆನ್ನಾಗಿ ಅಂತರಂಗಕ್ಕೆ ಮುಟ್ಟುವಂತೆ ತಂದುಕೊಡಬೇಕು ಅಂತ. ಹಾಗೆ ಮಾಡದೇ ಇದ್ದರೆ ನಮಗೆ ಅಷ್ಟರ ಮಟ್ಟಿಗೆ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗೋಲ್ವಲ್ಲ ಓದುಗರಿಗೆ. ಅದರಿಂದಾಗಿ ಸನ್ನಿವೇಶಗಳು ಪುಷ್ಟವಾಗೋಲ್ಲ. ಇನ್ನೂ ಲೋಕರೂಢಿಯ ಉದಾಹರಣೆಗಳನ್ನು ಕೊಡುವುದಾದರೆ, ಹುಳಿ ಅಥವಾ ಕೂಟು ಅಂತ ಮಾಡ್ತಾರೆ. ಪಾತಾಳಗರಡಿ ಹಾಕಿದ್ರೂ ಒಂದು ಹೋಳು ಕಾಣಿಸೋದಿಲ್ಲ ಅಂದರೆ ಅದು ಗಟ್ಟಿಯಾಗಿರ್ತಕ್ಕಂಥ ಸಾರು ಅಂತ ಹೇಳಬೇಕು. ಕೆಲವೊಮ್ಮೆ ಹುಳಿಯೋ ಕೂಟೋ ಸ್ವಲ್ಪ ನೀರಾಗಿದೆ ಅಂತ ಅನಿಸಿದ್ರೆ ಈಗ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಒಂಚೂರು ಅಕ್ಕಿ ಹಿಟ್ಟನ್ನು ಕದರಿ ಬಿಡ್ತಾ ಇದ್ರು ಅದರೊಳಗೆ. ಅದು ಸ್ವಲ್ಪ ತಣದ ಮೇಲೆ ಇನ್ನೂ ಗಟ್ಟಿಯಾಗಿಬಿಡ್ತಾ ಇತ್ತು. ನೋಡಿಕೊಂಡು ಮಾಡಬೇಕು, ಇಲ್ಲದೇ ಇದ್ರೆ ಹಲ್ವಾ ಥರ ಆಗಿಬಿಡುತ್ತೆ. ರುಚಿ ಏನೂ ಇರೋದಿಲ್ಲ, ಗಟ್ಟಿಯಾಗಿ ಮಾತ್ರ ಇರುತ್ತದೆ. ಹಾಗೆಲ್ಲ ಆಗುತ್ತದೆ. ಮಜ್ಜಿಗೆ ಹುಳಿ ಇತ್ಯಾದಿ ಮಾಡುವಾಗಲೂ ಅದಕ್ಕೆ ಬೇಕಾಗಿರತಕ್ಕಂಥ ಧನಿಯಾ, ಮೆಣಸಿನಕಾಯಿ, ತೆಂಗಿನಕಾಯಿ ಎಲ್ಲ ರುಬ್ಬುವಾಗ ಒಂದು 4 ಅಕ್ಕಿ ಕಾಳನ್ನು ಕಡಲೆಬೇಳೆಯನ್ನು ಹಾಕಿಕೊಂಡು ರುಬ್ಕೋತಾರೆ, ಹುರಿದು ಬಿಟ್ಟಿದ್ದನು. ಅದರಿಂದ ಅದಕ್ಕೆ ಒಂದು ಗಾತ್ರ ಡೆನ್ಸಿಟಿ ಬರುತ್ತದೆ, ಸ್ವಲ್ಪ ವಿಸ್ಕಸ್ ಆಗಿ ಸ್ಪೆಸಿಫಿಕ್ ಗ್ರಾವಿಟಿ ಎಲ್ಲ ಜಾಸ್ತಿ ಆಗುತ್ತದೆ ಅಂತ. ಹಾಗಲ್ಲದೆ ತರಕಾರಿಗಳು ಎಲ್ಲ ಇದ್ದು ಸಮೃದ್ಧವಾಗಿ ಹುಳಿ ಕೂಟು ಕಾಣಿಸಬೇಕು ಅಂತಂದರೆ ಅದಕ್ಕೆ ಏನೇನು ಬೇಕು ಎಲ್ಲ ಹಾಕಬೇಕು. ಆ ವಿವರಗಳು ಇಲ್ಲದೆ ಇದ್ದರೆ ನಡೆಯತಕ್ಕಂಥದ್ದಲ್ಲ. ಯಾವುದೋ ಒಂದು ಮಾಡಿದ್ರೆ ಆಗೋಲ್ಲ. ಎಷ್ಟೋ ಬಾರಿ ಹೇಳಿದ್ದೀನಲ್ಲ, ಉಪ್ಪಿಟ್ಟು ಅಂತ ಅದಕ್ಕೆ ಪಾಂಕ್ತವಾಗಿ ಎಲ್ಲವೂ ಹಾಕದೇ ಇದ್ರೆ ಪೋಟ್ಲೀಸ್ ಆಗುತ್ತೆ ಅಂತ, ಪ್ರಯೋಜನವಿಲ್ಲ. ಕೇಸರಿ ಬಾತ್ ಏನು ಅಂದರೆ ಉಪ್ಪಿಟ್ಟಿಗೆ ಹಾಕುವ ಹಸಿಮೆಣಸಿನಕಾಯಿ ಅಥವಾ ಕೊತ್ತಂಬರಿ ಸೊಪ್ಪು ಉಪ್ಪಿಗೆ ಬದಲಾಗಿ ಸಕ್ಕರೆ ಹಾಕಿರೋದು ಅಷ್ಟೇ ಅಂದರೆ ತೆಗೆದುಕೊಂಡು ಪೋಸ್ಟ್ ಆಫೀಸಲ್ಲಿ ಇಡಿ ಅಂತ ಅನ್ಬೇಕಾಗುತ್ತದೆ. ಉಚಿತವಾಗಿ ಗೋಂದನ್ನು ಸರಬರಾಜು ಮಾಡಲಾಗಿದೆ ಅಂತನ್ನುವುದಷ್ಟೇನೆ. ಅದಕ್ಕೆ ಬೀಳಬೇಕಾದಷ್ಟು ಪಾಂಕ್ತವಾಗಿ, ಸರಸವಾಗಿ, ಸಾಂಗವಾಗಿ, ಸಮೃದ್ಧವಾಗಿ ಆಗಬೇಕು. ಒಂದು ಚಮಚ ತಿನ್ನುವುದಿದ್ರೂ ಅದನ್ನು ಚೆನ್ನಾಗಿ ಮಾಡಿಕೊಳ್ಬೇಕು. ಈ ಮಟ್ಟಿಗೆ ಕಾವ್ಯದಲ್ಲಿ ವಿವರಗಳು ಸಮೃದ್ಧವಾಗಬೇಕು. ಅದು ಕಂಡಿರುವಂಥದ್ದು ವಾಲ್ಮೀಕಿಯಲ್ಲಿ. ಮೊದಲ ಕವಿಯೇ ಎಷ್ಟು ದೊಡ್ಡ ಮೇಲ್ಪಂಕ್ತಿಯನ್ನು, ಸ್ಟ್ಯಾಂಡರ್ಡ್ಸನ್ನು ಕಲ್ಪಿಸಿದ್ದಾರೆ ಎನ್ನುವುದು ನಮಗೆ ತುಂಬ ಬೇಕಾಗಿರುವಂಥದ್ದು. ಉತ್ತರೀಯ ಮಿಹಾಸಕ್ತಂ ಸುವ್ಯಕ್ತಂ ಸೀತೆಯ ತದ ಅಂತ ಕಾಳಿದಾಸನ ಕಾವ್ಯಗಳಲ್ಲಿ ಅಂಥದ್ದು ತುಂಬ ಸೊಗಸಾಗಿ ಬರುತ್ತವೆ. ನಾವು ಅದನ್ನು ಎಷ್ಟು ನೋಡಿದ್ರೂ ಈ ವಿವರ ಕಾಣಿಸ್ಲಿಲ್ವಲ್ಲ, ಈ ವಿವರ ಗೊತ್ತಾಗಲಿಲ್ವಲ್ಲ ಅಂತ. ಬಾಣಭಟ್ಟನಲ್ಲೂ ಅಷ್ಟೇ ಅಷ್ಟು ಚೆನ್ನಾಗಿ ಬರತಕ್ಕಂಥದ್ದು. ಬಾಣಭಟ್ಟನಾದರೂ ಬೇರೆ ಅಲಂಕಾರಾದಿಗಳ ಅತಿಶಯವನ್ನು, ವಿಜೃಂಭಣೆಯನ್ನು ಮಾಡ್ತಾನೆ. ಕಾಳಿದಾಸಾದಿಗಳಲ್ಲಿ ಹಾಗಲ್ಲ. ಆ ವಿವರಗಳೇ ಅಷ್ಟು ಚೆನ್ನಾಗಿ ಬರುವಂಥದ್ದಾಗಿರುತ್ತವೆ. ಇರಲಿ. ಆಮೇಲೆ ಸೀತೆಗೆ ಇಂಥ ದುಸ್ಥಿತಿ ಬಂತು ಅಂತ ಅವನು ದುಃಖ ಪಡ್ತಾನೆ. ಧನ್ಯಕ್ಕಲು ಮಹಾಭಾಗೋ ಲಕ್ಷ್ಮಣ ಶುಭಲಕ್ಷಣ ಭ್ರಾತರಂ ವಿಷಮೇ ಕಾಲೇ ಯೋ ರಾಮಂ ಅನುವರ್ತತೆ. ಯೋ ಲಕ್ಷ್ಮಣನೇ ಪುಣ್ಯಾತ್ಮ, ಅವನು ಆಪತ್ಕಾಲದಲ್ಲಿ ಅಣ್ಣನ ಕೈ ಬಿಡದೆ ಜೊತೆಗೆ ಬಂದಿದ್ದಾನೆ ಅಂತ. ಗಾಣಗಿತ್ತಿ ಅಯ್ಯೋ ಅಂದರೆ ಮಗು ತಲೆ ತಣ್ಣಗಾಗುತ್ತಾ ಅಂತ ಗಾದೆ ಉಂಟಲ್ಲ. ಸುಮ್ಮನೆ ಸಹಾನುಭೂತಿಯನ್ನು ಲಿಪ್ ಸಿಂಪತಿಯಾಗಿ ತೋರಿಸಿದರೆ ಏನೂ ಪ್ರಯೋಜನವಿಲ್ಲ. ಕ್ರಿಯಾವಾನ್ ಸ ಪಂಡಿತ ಅನ್ನುವುದು ಮಹಾಭಾರತದ ಮಾತು. ಯಕ್ಷ ಪ್ರಶ್ನೆಯಲ್ಲಿ ಪಂಡಿತ ಯಾರು ಅಂತ ಯಕ್ಷ ಕೇಳಿದ್ದಕ್ಕೆ ಧರ್ಮರಾಜ ಕೊಟ್ಟ ಉತ್ತರ ಕ್ರಿಯಾವಾನ್ ಸ ಪಂಡಿತ ಅಂತ. ಕ್ರಿಯಾತ್ಮಕವಾಗಿ ಸ್ಪಂದಿಸಬೇಕು ಅಂತ ಸ್ಪಂದನ ಮಾಡಿದವನು ಲಕ್ಷ್ಮಣ. ಹಾಗಾಗಿ ಅವನು ಪುಣ್ಯವಂತ, ಅವನು ಸಾರ್ಥಕ ನಾಮಧೇಯ ಅನ್ನುವ ಮಾತನ್ನು ಇಲ್ಲಿ ಭರತ ಆಡ್ತಾನೆ. ಸಿದ್ಧಾರ್ಥ ಖಲು ವೈದೇಹಿ ಪತಿಂ ಯಾನುಗತ ಅವನಂ. ಗಂಡ ಕಾಡಿಗೆ ಹೋದರೆ ಇವಳು ಕಾಡಿಗೆ ಹಿಂಬಾಲಿಸಿದಳಲ್ಲ, ನಿಜಕ್ಕೂ ಅವಳು ದೊಡ್ಡವಳು. ವಯಂ ಸಂಶಯಿತಾ ಸರ್ವೇ ಹೀನಾಸ್ತೇನ ಮಹಾತ್ಮನ. ಅಯ್ಯೋ, ಇವರೆಲ್ಲ ಕಾಡಿಗೆ ಹೋಗಿ ನಾನು ಸಂದೇಹಕ್ಕೆ ಒಳಗಾಗುವಂತೆ ಆದನಲ್ಲ, ಎಂಥ ಅನ್ಯಾಯವನ್ನು ತಾಯಿ ಮಾಡಿದಳು ಅಂತ ದುಃಖಪಟ್ಟು ತತ್ಕ್ಷಣ ಒಂದು ಪ್ರತಿಜ್ಞೆ ಮಾಡ್ತಾನೆ. ಅದ್ಯ ಪ್ರಭೃತಿ ಭೂಮೌತು ಶೈಷ್ಯೇಹಂ ತೃಣೇಶು ವಾ ಫಲಮೂಲಾಶನೋ ನಿತ್ಯಂ ಜಟಾ ಚೀರಾಣಿ ಧಾರಯನ್ ತಸ್ಯಾರ್ಥಮುತ್ತರಂ ಕಾಲಂ ನಿವತ್ಸ್ಯಾಮಿ ಸುಖಂ ವನೆ ತಂ ಪ್ರತಿಶ್ರವ ಮಾಮುಚ್ಯ ನಾಸ್ಯ ಮಿಥ್ಯಾ ಭವಿಷ್ಯತಿ. ಈ ಎಲ್ಲ ಸಂಕಟ ರಾಮ ಪಟ್ಟ ಅಂದರೆ ಇಂದಿನಿಂದ ನಾನು ಶಪಥ ಮಾಡ್ತೀನಿ, ನಾನು ಭೂಮಿ ಮೇಲೆ ಮಲಗ್ತೀನಿ. ರಾಮ ಹುಲ್ಲು ಹಾಸಿನ ಮೇಲೆ ಮಲಗಿದರೆ ನಾನು ಅದೂ ಇಲ್ಲದೆ ನೆಲದ ಮೇಲೆ ಮಲಗುತ್ತೀನಿ. ತೃಣೇಶು ಶೈಷ್ಯ ಅಥವಾ ಫಲಮೂಲಾಶನೋ ನಿತ್ಯಂ. ಕಂದ ಮೂಲ ಗಡ್ಡೆ ಗೆಣಸು ಹಣ್ಣು ತಿಂದುಕೊಂಡು ಬಾಳ್ತೀನಿ. ಜಟಾ ಚೀರಾಣಿ ಧಾರಯನ್. ಜಟೆಯನ್ನು ಕಟ್ಟಿಕೊಂಡು ನಾರು ಬಟ್ಟೆ ಉಟ್ಟುಕೊಂಡು ಬದುಕ್ತೀನಿ. ಅವನು ಊರಿಗೆ ಬರಲಿ ಅಂತಂದರೆ ನಾನೇ ಅವನ ಪರವಾಗಿ ವನವಾಸವನ್ನು ಮಾಡ್ತೀನಿ. ನನಗೆ ಅದೇ ಸುಖ, ಅದೇ ನೆಮ್ಮದಿ ಅಂತಾನೆ.
ಅಲ್ಲಿವರೆಗೂ ಅವನು ರಾಜಪುತ್ರನ ಅಲಂಕಾರ ಮಾಡಿಕೊಂಡಿದ್ದ. ಈಗ ಇಲ್ಲ, ನಾನು ರಾಮ ಹೇಗಿದ್ದಾನೋ ಹಾಗಿರಬೇಕು ಅಂತ. ಮುಂದೆ ರಾಮ ಯಾವ ಮರದಿಂದ ಜಟಾ ಧಾರಣಕ್ಕಾಗಿ ಅತ್ತಿಯ ಹಾಲನ್ನು ತೆಗೆದುಕೊಂಡನೋ ಅದೇ ಮರದಿಂದ ಅವನು ಕೂಡ ಮಾಡಿಕೊಂಡು ಜಟೆ ಕಟ್ಟಿಕೊಳ್ತಾನೆ ಅಂತ ಬರುತ್ತದೆ. ಈ ಮಟ್ಟಕ್ಕೆ ಅಣ್ಣನ ಅನುಕರಣೆ ಮಾಡೋದು, ಅಂತರಂಗದಲ್ಲಿ ತುಂಬಿಕೊಳ್ತಕ್ಕಂಥದ್ದು ಬಹಳ ದೊಡ್ಡದಾದದ್ದು, ತುಂಬ ದಿವ್ಯವಾದಂಥ ಭಾವ. ಭರತ ಆ ಬಗ್ಗೆ ಆದವನು. ಇದು ಜಗತ್ ಸಾಹಿತ್ಯದಲ್ಲಿಯೇ ಈ ಬಗೆಯ ಹೋಲಿಕೆ ಸಿಗುವಂಥದ್ದಲ್ಲ. ಇಷ್ಟು ಚೆನ್ನಾಗಿ ಅನ್ಯೋನ್ಯತೆ, ಪ್ರೀತಿ ಅಣ್ಣ ತಮ್ಮಂದರಿಗೆ ಇರೋಕ್ಕೆ ಸಾಧ್ಯವಾ? ಇಲ್ಲ, ಎಷ್ಟೋ ಬಾರಿ ಇರೋಲ್ಲ. ಅರೆ ಇದ್ದರೆ ಚೆನ್ನ ಅಲ್ವಾ? ಅದಕ್ಕೆ ನೋಡಿ, ಇದೊಂದೇ ರಾಮಾಯಣ, ಇನ್ನು ಎಲ್ಲಿಯೂ ಆ ಥರದ್ದಿಲ್ಲ. ಅದು ಒಂದೇ ತಾಯಿಯ ಮಕ್ಕಳು ಅಲ್ಲ, ಹಾಗಿದ್ದವರಲ್ಲಿ ಈ ಮಟ್ಟದ ಪ್ರೀತಿ ಇತ್ತು. ಮತ್ತು ತುಂಬ ದೊಡ್ಡ ವಯಸ್ಸಿನ ಅಂತರ ಇದ್ದು ತನ್ಮೂಲಕ ಗೌರವ ಉತ್ಪಾದನೆ ಆಗುತ್ತದ? ಒಂದೇ ದಿನ ಹಗಲೊಬ್ಬರು, ಮಧ್ಯಾಹ್ನ ಒಬ್ಬರು, ಸಂಜೆ ಒಬ್ಬರು ಅಂತ ಹುಟ್ಟಿದವರು, ಆದರೂ ಕೂಡ ಅವರಲ್ಲಿ ಉಂಟು ಅನ್ನೋದನ್ನು ತೋರಿಸ್ತಾರೆ. ಈ ಆದರ್ಶ ಜಗತ್ತನ್ನು, ನಮ್ಮ ದೇಶವನ್ನು ತುಂಬ ನಡೆಸಿದೆ. ಮತ್ತು ಅವನು ಶತ್ರುಘ್ನನನ್ನು ಕರೆದುಕೊಂಡು ಹೋಗ್ತಾನೆ. ಭರತ ಕಲ್ಯ ಮುತ್ತಾಯ ಶತ್ರುಘ್ನಮಿದಮಬ್ರವೀತ್. ಬೆಳಗಿನ ಜಾವಕ್ಕೆ ಎದ್ದು ಗಂಗಾ ತರಣ ಮಾಡಬೇಕು, ದಾಟಬೇಕು ಅಂತ ಅಂದ್ಕೋತಾನೆ. ಜಾಗರ್ಮಿ ನಾಹಂ ಸ್ವಪಿಮಿ ತಮೇ ವಾರ್ಯಂ ವಿಚಿಂತಯನ್ ಇತ್ಯೇವಂ ಅಬ್ರವೀತ್ ಭ್ರಾತ್ರ ಶತ್ರುಘ್ನೋಪಿ ಪ್ರಚೋದಿತ. ಆಮೇಲೆ ಚೆನ್ನಾಗಿ ಆಯ್ತಾ, ನಿದ್ರೆ ಚೆನ್ನಾಗಾಯ್ತಾ ಅಂತ ಕೇಳ್ತಾನೆ ಲಕ್ಷ್ಮಣನ, ಶತ್ರುಘ್ನನನ್ನು ಭರತ. ಆಗ ಹೇಳ್ತಾನೆ, ಇಲ್ಲ, ನನಗೂ ನಿದ್ರೆ ಬರಲಿಲ್ಲ, ಎಲ್ಲ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ಅಣ್ಣನ ಚಿಂತೆಯೇ ನನ್ನದಾಗಿತ್ತು ಅಂತಂತಾನೆ. ಇದು ಒಂದು ಗೌಣವಾದ ಪಾತ್ರದಂತೆ ಬರುವ ಶತ್ರುಘ್ನ ಸ್ವಭಾವವನ್ನು ತೋರಿಸ್ತಕ್ಕಂಥದ್ದಾಗಿದೆ. ಅವನಿಗೂ ನಿದ್ರೆ ಇಲ್ಲ. ಪ್ರೀತಿ ಇದ್ದಲ್ಲಿ, ಪ್ರೀತಿಗೆ ಆಸ್ಪದವಾದ ವಸ್ತುವಿಗೆ ಏನಾದರೂ ಸ್ವಲ್ಪ ಕಳವಳವಾಯಿತು, ತೊಂದರೆ ಆಯಿತು ಅಂದರೆ ಹೇಗೆ ನಿದ್ರೆ ಬರುತ್ತೆ, ಹೇಗೆ ಊಟ ಸೇರುತ್ತದೆ, ಆಗುವಂಥದ್ದೇ ಅಲ್ಲ. ಅದೇ ಈಗ ಶತ್ರುಘ್ನಿಗೂ ಆಗಿದೆ. ಆಮೇಲೆ ಕರೆದುಕೊಂಡು ಗುಹನ ಬಳಿಗೆ ಹೋಗ್ತಾರೆ. ನೌಕೆಗಳು ಸಜ್ಜಾಗುತ್ತವೆ. ಅನ್ಯ ಸ್ವಸ್ತಿಕ ವಿಜ್ಞೇಯ ಮಹಾಘಂಟಾಧರ ವರಾಹ ಶೋಭಮಾನ ಪತಾಕಾಭಿರಿ ಯುಕ್ತವಾತ ಸುಸಂಹತಾ. ನೌಕೆಗಳು ಸ್ವಸ್ತಿಕಾಕಾರದ ನೌಕೆಗಳಾಗಿದ್ದವು ಅಂತ. ಆ ಕಾಲಕ್ಕೆ ಸ್ವಸ್ತಿಕ ಹೇಗೆ ರೂಪಣಗೊಳ್ತಾ ಇತ್ತೋ ಗೊತ್ತಿಲ್ಲ. ನೌಕೆಯ ಮೇಲೆ ಸ್ವಸ್ತಿಕದ ಚಿಹ್ನೆ ಇದ್ದಿರಬಹುದು. ನೌಕೆಯೇ ಸ್ವಸ್ತಿಕದ ಈ ಹೊತ್ತಿನ ಸ್ವಸ್ತಿಕ ಅನ್ನುವ ಲಾಂಛನದ ಆಕಾರದಲ್ಲಿ ಇರೋಕ್ಕೆ ಆಗೋಲ್ಲ. ಈ ಸ್ವಸ್ತಿಕ ಲಾಂಛನ ತುಂಬ ಪ್ರಾಚೀನವಾದದ್ದು. ಹರಪ್ಪ, ಮೊಹಂಜದಾರೋ ಇತ್ಯಾದಿ ಯಾವ ಒಂದು ಸಿಂಧು ಸರಸ್ವತಿ ಸಂಸ್ಕೃತಿ ಅಂತೀವಿ, ಆ ಸಂಸ್ಕೃತಿಯ ಕೆಲವೊಂದು ಪ್ರದೇಶಗಳಲ್ಲಿಯೇ ಸ್ವಸ್ತಿಕದ ಚಿಹ್ನೆಗಳಿರ್ತಕ್ಕಂಥ ಪಾತ್ರಗಳೆಲ್ಲ ಸಿಕ್ಕಿವೆ. ಇವತ್ತಿನ ಸ್ವಸ್ತಿಕದಂತೆಯೇ ಅದು ಇದೆ. ಅದರ ಬಗೆಗೆ ನಮ್ಮ ದೊಡ್ಡ ಸಂಶೋಧಕರು, ವಿದ್ವಾಂಸರು ಆದಂಥ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳು ಬಹಳ ಒಳ್ಳೆಯ ಒಂದು ವಿಶ್ವವ್ಯಾಪಿ ಸ್ವಸ್ತಿಕ ಅಂತಲೇ ಒಂದು ಒಳ್ಳೆಯ ಲೇಖನವನ್ನು ಬರೆದಿದ್ದಾರೆ. ಇಂಗ್ಲೀಷ್ನಲ್ಲಿ ಕೂಡ ಬರೆದಿದ್ದಾರೆ. ಸ್ವಸ್ತಿಕದ ಆಕಾರ ಅನ್ನೋದಕ್ಕಿಂತ ಅದರ ಲಾಂಛನ ಉಳ್ಳಂಥದ್ದು ಅಂತ ಆಗಬಹುದು. ಸ್ವಸ್ತಿಕ ವಿಜ್ಞೇಯ ಅಂದರೆ ಸ್ವಸ್ತಿಕ ಲಾಂಛನದಿಂದ ಗುರುತಿಸಲ್ಪಡಬಹುದಾದ ನೌಕೆಗಳು ದೊಡ್ಡ ದೊಡ್ಡವು. ಮಹಾಘಂಟಾಧರಾಹ, ದೊಡ್ಡ ದೊಡ್ಡ ಗಂಟೆಗಳನ್ನು ಅಲಂಕಾರ ಮಾಡಿ ಕಟ್ಟಿದ್ದಾರೆ. ಅವುಗಳು ಪತಾಕಾಭಿರ್ಯುಕ್ತವಾತಾಹ, ಪತಾಕೆಗಳು, ಹಾಯಿಗಳು ಎಲ್ಲ ಇದ್ದು ಅಲಂಕೃತವಾಗಿವೆ. ಅವು ಸಜ್ಜಾದವು. ಆಮೇಲೆ ಅಲ್ಲಿ ಒಂದು ಬಿಳಿಯ ಕಂಬಳಿಯನ್ನು ತಂದು ಪಾಂಡು ಕಂಬಲ ಸಂವೃತಾಂ, ಭರತನಿಗೆ ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸನಂದಿ ಘೋಷಾಂ ಕಲ್ಯಾಣಿಂ ಗುಹೋ ನಾವಂ ಉಪಾಹರತ್. ಒಳ್ಳೆ ಸೊಗಸಾದ ಗಂಟೆಗಳ ಗೆಜ್ಜೆಗಳ ಸದ್ದು ಮಾಡುವ ನೌಕೆಯನ್ನು ತೆಗೆದುಕೊಂಡು ಬರ್ತಾನೆ. ಭರತ, ಶತ್ರುಘ್ನ, ಕೌಸಲ್ಯ, ಸುಮಿತ್ರಾದಿಗಳೆಲ್ಲ ಅಲ್ಲಿ ಹತ್ಕೋತಾರೆ. ಕೌಸಲ್ಯಾಚ ಸುಮಿತ್ರಾಚ ಯಾಶ್ಚಾನ್ಯ ರಾಜಯೋಷಿತ ಪುರೋಹಿತಶ್ಚ ತತ್ಪೂರ್ವಂ ಗುರವೋ, ಎಲ್ಲರೂ ಕೂಡ ಅದರೊಳಗೆ ಕೂತ್ಕೋತಾರೆ. ಆಮೇಲೆ ಸೈನಿಕರಿತ್ತ ತಾವು ಬೇರೆ ಬೇರೆ ದೋಣಿಗಳನ್ನು ಹತ್ಕೊಂಡು, ತುಂಬ ಜನ ಬಂದಿದ್ದಾರಲ್ಲ ಅವರೆಲ್ಲ ಹಾಗೆ ಬರ್ತಾರೆ. ಇಲ್ಲಿ ನೋಡಿ ಒಂದು ಸೂಕ್ಷ್ಮ. ಆವಾಸ ಮಾದೀಪಯತಾಂ ತೀರ್ಥಂಚಾಪ್ಯವಗಾಹತಾಂ ಭಾಂಡಾನಿ ಚಾದದಾನಾನಾಂ ಘೋಷಸ್ತ್ರಿದಿವಮಸ್ಪೃಶತ್. ಸೈನಿಕರು ತಮ್ಮ ಶಿಬಿರಗಳನ್ನು ಸುಡ್ತಾ ಇದ್ದರು ಅಂತ. ಅದು ಮಿಲಿಟರಿ ಟ್ರೈನಿಂಗು. ಯಾವುದೇ ಸೈನಿಕರು ಯುದ್ಧ ಶಿಬಿರಗಳು ಅಂತ, ಪ್ರಯಾಣ ಶಿಬಿರಗಳು ಅಂತ ಆದರೆ ಆ ಶಿಬಿರಗಳನ್ನು ಸುಟ್ಟು ಮುಂದೆ ಹೋಗಬೇಕು ಅಂತ. ಅಲ್ಲಿ ತಮ್ಮದು ಯಾವುದಾದ್ರು ರಹಸ್ಯ ಉಳ್ಕೊಂಡಿದ್ರೆ ವೈರಿ ಅದನ್ನು ತೆಗೆದುಕೊಂಡು ಬಿಡ್ತಾನೆ, ಅದು ಇರಬಾರ್ದು, ಎವಿಡೆನ್ಸ್ ಇರಬಾರ್ದು ಅಂತಕ್ಕಂಥದ್ದು. ಇದು ಅವ್ರಿಗೆ ಎಷ್ಟು ಅಭ್ಯಾಸ ಆಗಿದೆ ಅಂದರೆ, ಇದು ಆ ಥರ ಯುದ್ಧಕ್ಕೆ ಮತ್ತೊಂದಕ್ಕೆ ಸಂಬಂಧಪಟ್ಟೇ ಇರತಕ್ಕಂಥದ್ದು ಆಗಿದ್ದರೂ ಕೂಡ ಆ ಕೆಲಸ ಮಾಡ್ತಾ ಇದ್ರು ಅಂತ. ಸಾಮಾನ್ಯ ಆ ಡಿಸಿಪ್ಲಿನ್ ಬಂದರೆ ಅದು ಬಿಟ್ಟು ಹೋಗುವಂಥದ್ದಲ್ಲ.
ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದವರು, ಸೇನೆಯಲ್ಲಿದ್ದವರು, ಅವರು ಯೂನಿಫಾರ್ಮ್ ಅನ್ನೋದು ಅವರಿಗೆ ಶ್ವಾಸೋಚ್ಛ್ವಾಸದಂತೆ ಆಗಿರುತ್ತದೆ. ಆ ಮಿಲಿಟರಿ ಸೆಲ್ಯೂಟು, ಆ ಮೈ ಸೆಟೆದುಕೊಂಡು ನಡೀತಕ್ಕಂಥದ್ದು ಹಾಗೇ ಇರುತ್ತದೆ. ನಮ್ಮ ದೊಡ್ಡ ಕನ್ನಡದ ಲೇಖಕರು, ಸಂಶೋಧಕರು, ಕವಿಗಳು ಆಗಿದ್ದಂಥವರು ರಾಷ್ಟ್ರಕವಿ ಎಂ ಗೋವಿಂದ ಪೈಗಳು, ಅವರು ಯಾರಿಗೂ ಕೂಡ ಪತ್ರಗಳನ್ನು ಪ್ರಾಮಾಣಿಕವಾಗಿ ಬರಿತಾ ಇದ್ರು. ಒಬ್ಬ ಹುಡುಗ ಕೇಳಿದ್ರು ಕೂಡ ಮಗುವಿಗೂ ಕೂಡ ಪತ್ರವನ್ನು ಬರಿತಾ ಇದ್ರು. ತಕ್ಷಣ ಬರ್ತಾ ಇತ್ತು. ಅವ್ರದ್ದು ಒಂದು ನೇರಳೆ ಬಣ್ಣದ ಇಂಕು, ಜಾಂಬಳಿ ಅಂತ ಆ ಕಡೆ ದಕ್ಷಿಣ ಕನ್ನಡದ ಕಡೆ ಹೇಳ್ತಾರೆ, ಜಾಂಬಳಿ ಬಣ್ಣದ ಶಾಯಿಯಲ್ಲಿ ಪತ್ರ ಬರೀತಕ್ಕಂಥದ್ದು ಅಂತ. ಅವ್ರು ಸಾಮಾನ್ಯ ಪತ್ರ ಬರೆಯುವಾಗ ಮಧ್ಯದಲ್ಲಿ ಯಾವುದೋ ಇಂಗ್ಲೀಷ್ ಪದ ಬಳಸಿದ್ರೆ ಆ ಇಂಗ್ಲೀಷ್ ಪದವನ್ನು ಡಯಾಕ್ರಿಟಿಕಲ್ ಮಾರ್ಕ್ಸ್ ಹಾಕಿ ತೋರಿಸ್ತಾ ಇದ್ರು. ಉಚ್ಚಾರಣೆ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಬ್ರ್ಯಾಕೆಟಲ್ಲಿ ಅದೆಲ್ಲ ಹಾಕ್ತಾ ಇದ್ರು. ನನಗೆ ಆ ವ್ಯಾಧಿ ಯಾವ ಥರ ಬಂತೋ ಗೊತ್ತಿಲ್ಲ. ಯಾರಿಗಾದ್ರೂ ಅಡ್ರೆಸ್ ಬರೆದ್ರೆ ಅವ್ರ ಹೆಸರುಗಳಿಗೆ ಡಯಾಕ್ರಿಟಿಕಲ್ ಮಾರ್ಕ್ಸ್ ಹಾಕಿ ಬರೆಯೋದಾಗತ್ತೆ. ಅದೇನೋ ತಲೆ ಕೆಟ್ಟಿದ್ದು ಅಂತ. ಗೋವಿಂದ ಪೈಗಳು ಅಷ್ಟು ಮೆಟಿಕ್ಯುಲಸ್ ಆಗಿ ಪಾಂಕ್ತವಾಗಿ ಎಲ್ಲವನ್ನೂ ಕೂಡ ಮಾಡಿಕೊಡ್ತಾ ಇದ್ರು. ಆ ಅಭ್ಯಾಸ ಹಾಗೆ ಸಾಮಾನ್ಯ ಲೋಕರೂಢಿ ಇದು ಅಂತಲ್ಲ. ಕೆಲವರು ಆ ರೀತಿಯಾದ ವ್ಯವಸ್ಥೆಯನ್ನು ಇಟ್ಟುಕೊಂಡಿರ್ತಾರೆ. ಯಾವುದೋ ಒಂದು ಒಪ್ಪವಾಗಿ ಮಡಿಸಿಕೊಡಬೇಕು, ಪಟ್ಟಣ ಕಟ್ಟಿಕೊಡಬೇಕು ಅಂದರೆ ಅದು ಯಾರೇ ಆಗಲಿ ಅದಕ್ಕಷ್ಟು ಮಾಡಿಯೇ ಕೊಡಬೇಕು, ಹಾಗೇ ಇರಬೇಕು, ಅದು ಅದೇ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು. ನನ್ನ ಸಾಮವೇದ ವಿದ್ಯಾಗುರುಗಳಾದಂಥ ಬ್ರಹ್ಮಶ್ರೀ ಶೇಷಣ್ಣ ಶ್ರೋತಿಗಳವರು ಮನೆಗೆ ಯಾರು ಬಂದರೂ ಹೊರಟಾಗ ಬಾಗಿಲವರೆಗೂ ಬಂದು ಪ್ರಸ್ಥಾನ ಕಾಲದಲ್ಲಿ ಹೇಳಬೇಕಾದಂಥ ಸ್ವಸ್ತಿ ಸಾಮಗಳನ್ನು ಹಾಡಿಬಿಟ್ಟೇ ಕಳಿಸ್ತಾರೆ. ನೀರಿರೋ ಜಾಗದವರೆಗೂ ಬೀಳ್ಕೊಡ್ಬೇಕು. ಮನೆ ಮುಂದೆ ಯಾವುದೋ ಒಂದು ಕಾರ್ಪೊರೇಷನ್ನಿನ ಇದು ಬೋರ್ವೆಲ್ಲೋ ಯಾವುದೋ ಇದೆ, ಅಲ್ಲಿವರೆಗಾದರೂ ಬರಬೇಕು ಅಂತ ಹೇಳ್ಬಿಟ್ಟು ಬಂದು ಮಾಡ್ತಾರೆ. 90 ಮೇಲೆ ಆಯಿತು ಅವ್ರಿಗೆ, 93-94 ವರ್ಷವೋ. ಆ ವ್ಯವಸ್ಥೆ, ಆ ಕ್ಲಿಪ್ತಿ ಅದು ಇರಬೇಕು ಅಂತಕ್ಕಂಥದ್ದು. ಹಾಗೆ ಸೈನಿಕರಿಗೆ ಅದೊಂದು ಶಿಸ್ತಿರೋದ್ರಿಂದ ಅವರು ತಮ್ಮ ಶಿಬಿರಗಳನ್ನು ಸುಡ್ತಾ ಇದ್ದರು. ಆವಾಸ ಮಾದೀಪಯತಾಂ ತೀರ್ಥಂಚಾಪಿ ಅವಗಾಹತಾಂ. ಮತ್ತು ಕೆಲವರು ಈಜುಕೊಂಡೇ ಬರಬೇಕು ಅಂತ ಅಂದುಕೊಂಡಿದ್ರು, ಹಾಗೆಲ್ಲ ಇದ್ದರು. ಭಾಂಡಾನಿ ಚಾದದಾನಾಂ. ಆಮೇಲೆ ನೌಕೆಗಳನ್ನು ಕಂಡು ಅದರೊಳಗೆ ತಮ್ಮ ಸಾಮಗ್ರಿಗಳನ್ನೆಲ್ಲ ತುಂಬಿಸಿಕೊಂಡು ಬರ್ತಾ ಇದ್ದರು. ಹೀಗೆ ಬರ್ತಾ ಇದ್ದಾಗ ತಾಸ್ಮಗತ್ವಾ ಪರಂ ತೀರಂ ಅವರೋಪ್ಯ ಚ ತಂಜನಂ ನಿವೃತ್ತ ಕಾಂಡಚಿತ್ರಾಣಿ ಕ್ರಿಯಂತೆ ದಾಶಬಂಧುಭಿ. ಹೀಗೆ ನೌಕೆಯಲ್ಲಿ ಎಲ್ಲರನ್ನೂ ತೆಗೆದುಕೊಂಡು ಇನ್ನೊಂದು ದಡಕ್ಕೆ ಸೇರಿಸಿ ಆಮೇಲೆ ಆ ದಡದಲ್ಲಿಯೇ ಕೆಲವರ ಕಾಲ ನಿಂತುಕೊಳ್ಳಿ, ನಾವು ನೌಕೆಯಲ್ಲಿ ಈಗ ನದಿ ಮಧ್ಯದಲ್ಲಿ ಕೆಲವು ಚಮತ್ಕಾರ ಮಾಡ್ತೀವಿ ಅಂತ ಕಾಂಡಚಿತ್ರ ಅನ್ನುವಂಥ ಒಂದು ಚಮತ್ಕಾರ ವಿನೋದವನ್ನು ಮಾಡಿದ್ರು ಅಂತ. ಅದು ಒಂದು ಬಗೆಯ ನೌಕೆಗಳ ಸ್ಪರ್ಧೆಯೋ, ಬೇರೆ ಬೇರೆ ಆಕಾರಗಳಲ್ಲಿ ನೌಕೆಗಳು ಸೇರಿಕೊಂಡು ಒಟ್ಟಿಗೆ ಹೋಗ್ತಕ್ಕಂಥದ್ದು. ಅಂದರೆ ಫಾರ್ಮಿಂಗ್ ಜೊಮೆಟ್ರಿಕಲ್ ಶೇಪ್ಸ್ ಅಂತ ನಾವು ಅಲ್ಲಿ ರಿಪಬ್ಲಿಕ್ ಡೇನಲ್ಲಿ ಮತ್ತೊಂದರಲ್ಲಿ ಎಲ್ಲ ನೋಡ್ತೀವಲ್ಲ, ಈ ರೀತಿಯಾದ ಚಮತ್ಕಾರಗಳನ್ನು ಅದನ್ನೆಲ್ಲ ಮಾಡಿದ್ರಂತೆ. ಅವ್ರ ಕೌಶಲ ಅದು. ಸವೈಜಯಂತಾಸ್ತು ಗಜಾಹ ರಾಜಾರೋಹ ಪ್ರಚೋದಿತಾ ತರಂತಸ್ಮ ಪ್ರಕಾಶಂತೆ ಸಪಕ್ಷ ಇವ ಪರ್ವತಾಹ. ಇನ್ನು ಆನೆಗಳು, ಅವುಗಳಿಗೆ ಯಾವ ಹಡಗು ಇರೋಕ್ಕೆ ಸಾಧ್ಯ, ಅವುಗಳಿಗೆ ಯಾವ ದೋಣಿ ಇರೋಕ್ಕೆ ಸಾಧ್ಯ? ಅವುಗಳು ನೀರಲ್ಲಿ ಈಜುತ್ತವೆ, ಕೆಲವೊಮ್ಮೆ ನಡ್ಕೊಂಡು ಹೊರಟೋಗುತ್ತವೆ. ಆ ಆನೆಗಳನ್ನು ಪಟಾದಿ ಲಾಂಛನಗಳ ಸಮೇತ, ಧ್ವಜಾದಿ ಅಲಂಕಾರಗಳ ಸಮೇತ ಇದ್ದಂಥವು ಅವುಗಳನ್ನೆಲ್ಲವನ್ನೂ ದಾಟಿಸ್ಕೊಂಡು ಬಂದಾಗ ಆ ಮೇಲಿರುವ ಬಾವುಟಗಳು, ಅಲಂಕಾರಗಳು ಸೇರಿಕೊಂಡು ಆನೆಗಳು ರೆಕ್ಕೆ ಬಂದಿರುವ ಪರ್ವತಗಳು ನೀರಲ್ಲಿ ತೇಲ್ತಾ ಇವೆಯೋ ಎಂಬಂತೆ ಕಾಣಿಸ್ತಾ ಇತ್ತು. ಸಪಕ್ಷ ಇವ ಪರ್ವತಾಹ ಅಂತ ಆದಿಕವಿ ಹೇಳ್ತಾರೆ. ಆಮೇಲೆ ಮೈತ್ರ ಅಂತಕ್ಕಂಥ ಒಂದು ಮುಹೂರ್ತ ಬಂತು. ಆ ಮುಹೂರ್ತಕ್ಕೆ ಸರಿಯಾಗಿ ಅವರು ಪ್ರಯಾಗದ ಬಳಿಯಲ್ಲಿ ತಲುಪ್ತಾರೆ. ಅಲ್ಲಿಯೇ ಭರದ್ವಾಜ ಆಶ್ರಮ ಉಂಟು. ಅಲ್ಲಿಂದ ಮುಂದೆ ಚಿತ್ರಕೂಟ. ಈಗ ಭರದ್ವಾಜ ಮಹರ್ಷಿಗಳ ದರ್ಶನ ಮಾಡೋದಕ್ಕೆ ಬರ್ತಾರೆ. ಅಲ್ಲಿಗೆ ದೊಡ್ಡ ಪರಿವಾರದ ಸಮೇತ ಮಹಾ ಋಷಿಗಳಾದ ವಸಿಷ್ಠರ ಜೊತೆಯಲ್ಲಿ ಬಂದಿದ್ದಾನೆ ಭರತ. ವಸಿಷ್ಠ ಮತ ದೃಷ್ಟೈವ ಭರದ್ವಾಜೋ ಮಹಾತಪಾಹ ಸಂಚಚಾಲಾಸನಾತ್ತೂರ್ಣಂ ಶಿಷ್ಯಾನ್ ಅರ್ಘ್ಯಮಿತಿ ಭ್ರುವನ್. ವಸಿಷ್ಠರು ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ದಿಗ್ಗನೆ ತನ್ನ ಆಸನದಿಂದ ಇದ್ದು ಅರ್ಘ್ಯ ಅಂತ ಶಿಷ್ಯರಿಗೆ ಹೇಳಿದ್ರು ಅಂತ. ಇಲ್ಲಿ ಅರ್ಘ್ಯ ಅಂತಕ್ಕಂಥದ್ದು ಒಂದೇ, ಶಿಷ್ಯಾನ್ ಅರ್ಘ್ಯಮಿತಿ ಬ್ರುವನ್, ಅರ್ಘ್ಯ ಅಂತನ್ನುವುದು. ಇಲ್ಲಿ ಅದಕ್ಕೆ ಕ್ರಿಯಾಪದ ಏನೂ ಇಲ್ಲ, ಅರ್ಘ್ಯವನ್ನು ತನ್ನಿ ಅಂತ. ಅರ್ಘ್ಯಂ ಅಂದರೆ ಅರ್ಘ್ಯವನ್ನು ತನ್ನಿ ಅಂತ ಅನ್ನೋದಷ್ಟೇ. ಅರ್ಘ್ಯಂ ನಪುಂಸಕಲಿಂಗದಲ್ಲೂ ಹೌದು, ಹಾಗಾಗಿ ಅರ್ಘ್ಯವೂ ಅಂತಲೂ ಆಗುತ್ತೆ. ಅರ್ಘ್ಯ ಎಲ್ಲಿ ಕೊಡಿ ತಗೊಂಡು ವಸಿಷ್ಠರಿಗೆ ಅರ್ಪಿಸೋಣ ಅಂತ. ಈ ಲೋಕರೂಢಿಯ ನಾಟಕೀಯವಾದ ಸಂವಾದ ಕೌಶಲವನ್ನು ಕಥನ ಕಾವ್ಯದಲ್ಲಿ ತರೋದು ತುಂಬ ಕಷ್ಟ ಇದೆ. ಕಾಳಿದಾಸ ರಘುವಂಶದಲ್ಲಿ ಒಂದು ಕಡೆ 11ನೇ ಸರ್ಗದಲ್ಲಿ ಅರ್ಘ್ಯಮಿತಿ
ಅಂತ ವಿಶ್ವಾಮಿತ್ರನ ಶಿಷ್ಯನಾದ ರಾಮನ ಒಂದು ಶಿವಧನುರ್ಭಂಗ ಲೀಲೆಯನ್ನು ಸಹಿಸಲಾಗದೆ ವೈಷ್ಣವಧನುಸ್ಸನ್ನು ಎತ್ತುಕೊಂಡು ಬಂದ ಪರಶುರಾಮ ಕ್ರೋಧಾಂತನಾಗಿದ್ದಾಗ ದಶರಥ ಜನಕ ಅರ್ಘ್ಯಮರ್ಘ್ಯಮಿತಿ ಸಂಬ್ರುವನ್, ಅರ್ಘ್ಯ ಎಲ್ಲಿ ಅಂತ ದ್ವಿರುಕ್ತಿ, ವೀಪ್ಸಾಯಾಮ್ ದ್ವಿರುಕ್ತಿ ಅಂತಾರೆ. ಎರಡೆರಡು ಮಾತುಗಳನ್ನು ಒಟ್ಟೊಟ್ಟಿಗೆ ಬಳಸೋದು, ಒಂದೇ ಬಾರಿ ಎರಡೆರಡು ಪದಗಳನ್ನು ಹೇಳೋದು, ಅದು ಎರಡು ಒಂದೇ ಪದ ಆಗಿರ್ತಕ್ಕಂಥದ್ದು. ಇವು ಆತುರವನ್ನು, ಕಾತರವನ್ನು ಎಲ್ಲ ತೋರಿಸುತ್ತಲ್ಲ. ಅದೇ ಕಾಳಿದಾಸನ ಶಾಕುಂತಲದಲ್ಲಿ ನಕಲು ನಕಲು ಬಾಣ ಸನ್ನಿಪಾತೋ ಯಮಸ್ಮಿನ್ ಮೃದುನಿ ಮೃಗಶರೀರೇ ಪುಷ್ಪರಾಶಾ ವಿವಾಗ್ನಿ ಎನ್ನುವಲ್ಲಿ ನಕಲು ನಕಲು, ಇಲ್ಲ ಇಲ್ಲ, ಸಲ್ಲದು ಸಲ್ಲದು, ಅಂಬಿನೆಸಕ ಅಂತ ನಮ್ಮ ಬಸವೋಪಶಾಸ್ತ್ರಿಗಳದನ್ನು ಅನುವಾದ ಮಾಡ್ತಾರೆ. ಬೇಡ ಬೇಡ ಅಂತಕ್ಕಂಥದ್ದು, ಮಾ ಅನ್ನುವಂತೆ, ಇಲ್ಲ ಇಲ್ಲ ಅನ್ನುವಂತೆ. ಹೀಗೆ ಮಾತಿನ ರೀತಿಯನ್ನು ಅನುಸರಿಸಿ ಪದ್ಯ ಬರೆಯೋದು ಒಂದು ವಿಶೇಷವಾದ ಕೌಶಲ. ದೊಡ್ಡವರು ಬಂದಿದ್ದಾರೆ, ಅರ್ಘ್ಯ ಇಲ್ಲಪ್ಪ ಅಂತ ಶಿಷ್ಯರನ್ನ ಕೇಳಿ ಭರದ್ವಾಜರು ತರಿಸ್ಕೊಡ್ತಾರೆ ವಸಿಷ್ಠರಿಗೆ. ಆಮೇಲೆ ಕುಶಲಕ್ಷೇಮ ಎಲ್ಲ ಮಾಡ್ತಾರೆ. ಆದರೆ ಅಯೋಧ್ಯಾಯಾಂ ಬಲೆ ಕೋಶೆ ಮಿತ್ರೇಶ್ವಪಿ ಚ ಮಂತ್ರಿಷು ಜಾನನ್ ದಶರಥಂ ವೃತ್ತಂ ನರಾಜಾನ ಮುದಾಹರತ್. ಏನಪ್ಪ ರಾಜ್ಯ ಹೇಗಿದೆ, ಕೋಶ ಹೇಗಿದೆ ಅಂತಿದ್ರೆ ಹೊರತು ನಿಮ್ಮ ಅಪ್ಪ ಹೇಗಿದ್ದಾನೆ ಅಂತ ತಪ್ಪಿ ಕೇಳಲಿಲ್ಲ. ಗೊತ್ತಿತ್ತು ಅವರಿಗೆ ದಶರಥ ಬದುಕಿಲ್ಲ ಅಂತ. ಇದು ಮಹರ್ಷಿಗಳಾದವರ ನಯ, ದೊಡ್ಡವರ ಬಗೆ ಹೇಗಿರುತ್ತದೆ ಅನ್ನೋದಕ್ಕೆ ಇದೊಂದು ದಿಕ್ಪ್ರದರ್ಶಕವಾದ ಸನ್ನಿವೇಶ ಅಂತ ಅನಿಸುತ್ತೆ. ಕಾರಣ ಇಷ್ಟೇ, ತುಂಬ ಜನಕ್ಕೆ ಆ ನಯ ಇರೋದಿಲ್ಲ. ಮತ್ತೆ ಮತ್ತೆ ಅದನ್ನು ಕೆದಕಿ ಕೇಳ್ತಾರೆ. ಏನೇನು ನೋವೆಂತ ಘಟನೆಗಳೋ ಅದನ್ನು ಬಾಯಿ ಬಿಡಿಸಿ ಕೇಳಬೇಕು ಅಂತ. ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವ ಕಲ್ಪನೆಯೇ ಅವರಿಗಿರುವಂಥದ್ದಲ್ಲ. ಭವಭೂತಿಯ ಉತ್ತರರಾಮಚರಿತೆಯಲ್ಲಿ ಒಂದು ಮನೋಹರವಾದ ಸನ್ನಿವೇಶ ಬರುತ್ತದೆ. ರಾಮ ವನವಾಸ ಮುಗಿಸಿ ಬಂದು ಪಟ್ಟಾಭಿಷಿಕ್ತನಾಗಿದ್ದಾನೆ. ಅವನ ಎಲ್ಲ ಹಳೆಯ ನೆನಪುಗಳನ್ನು ಲಕ್ಷ್ಮಣ ಅರ್ಜುನ ಅನ್ನುವ ಚಿತ್ರಕಾರನ ಮೂಲಕವಾಗಿ ಚಿತ್ರಣ ಮಾಡಿಸಿದ್ದಾನೆ. ಒಂದೊಂದಾಗಿ ಬಾಲಕಾಂಡದ ಚಿತ್ರಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಆಗ ಸೀತಾರಾಮರ ವಿವಾಹದ್ದಾಗಿದೆ. ಅದೆಲ್ಲ ಆಗ್ತಿದ್ದಂತೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಗುಹಾತಿಥ್ಯದ್ದು ಅಂತ ಶುರು ಮಾಡ್ತಾನೆ. ಗೊತ್ತಾಯಿತು, ಚಿಕ್ಕಮ್ಮನಿಗೆ ಅಪವಾದ ಬಂದಂಥ ಸನ್ನಿವೇಶ, ವರ ಕೇಳೋದು, ವನವಾಸಕ್ಕೆ ಹೊರಡೋದು, ಅದು ಬೇಡ ಅಂತ ಅಣ್ಣ ಅದನ್ನು ಹೀಗೆ ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ ಲಕ್ಷ್ಮಣ ಅಂದ್ಕೋತಾನೆ. ರಾಮನಿಗೆ ಬೇರೊಬ್ಬರಿಗೆ ನೋವಾಗುವಂಥ ಪ್ರಸ್ತಾವವನ್ನು ಮಾಡಬಾರದು ಅಂತ. ಆದರೆ ತುಂಬ ಜನಕ್ಕೆ ಹಾಗಿರೋಲ್ಲ. ಅದು ಏನು ನೋವಾಗುತ್ತೋ ಅದನ್ನು ಆಗಲೇ ಹಾಗೇ ಕೇಳಬೇಕು ಅಂತ ಇರುತ್ತದೆ. ಅದು ಕುಹಕ ಬುದ್ಧಿ. ಹೇಗೆಲ್ಲ ನನಗೊಬ್ಬರು ವಿದ್ಯಾಗುರುಗಳು, ಅವರು ಸಾಕಷ್ಟು ವಯಸ್ಸಾದ ಮೇಲೆ ಇನ್ನೊಂದು ಮದುವೆ ಮಾಡಿಕೊಂಡ್ರು. ಮೊದಲನೇ ಪತ್ನಿ ತೀರ್ಕೊಂಡಿದ್ರು. ಆ ತೀರ್ಕೊಳ್ಳೋಕ್ಕೆ ಏನು ಕಾರಣವೋ ಏನೋ ಒಂದು ಅಚಾತುರ್ಯವಾಯಿತು. ಆದರೆ ಅವರು ತಮ್ಮ ವಿದ್ಯಾರ್ಥಿನಿಯನ್ನೇ ಮದುವೆ ಮಾಡಿಕೊಂಡಿದ್ರು. ನನ್ನ ಮತ್ತೊಬ್ಬ ವಿದ್ಯಾಗುರುಗಳು ತುಂಬ ಗೌರವನೀಯರಾದವರು. ಅವರಿಗೆ ವೇದಾಂತಗಳಲ್ಲೆಲ್ಲ ತಿಳುವಳಿಕೆ ಇತ್ತು. ಒಳ್ಳೆ ಗಾರ್ಗಿ ಮೈತ್ರೇಯ ಥರದ ವ್ಯಕ್ತಿತ್ವ ಅಂತ ಅನ್ಬೋದು. ಅವರಿಗೆ ಗೊತ್ತಿತ್ತು ಇದು. ಆದರೂ ರಾಯರೇ, ನಿಮಗೆ ಇಷ್ಟು ದೊಡ್ಡ ಮಗಳಿರೋದು ನನಗೆ ಗೊತ್ತೇ ಇರಲಿಲ್ಲ ಅಂತ ಅವ್ರನ್ನ ಕೇಳಿದ್ರು. ಅವ್ರು ಏನಂದಾರು, ಅವ್ರ ಪತ್ನಿ ಪಾಪ ಏನಂದಾರು, ಮುಜುಗರ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಬಂದಿದ್ದಾರೆ. ಕಷ್ಟ. ಆದರೆ ಭರದ್ವಾಜ ಮಹರ್ಷಿಗಳಂತವ್ರು ಹಾಗಲ್ಲ. ಆ ರೀತಿ ಮುಜುಗರಗಳು ಯಾರಿಗೂ ಆಗದಂತೆ ನೋಡ್ತಾ ಇದ್ರು. ನೋವಿನ ಸಂಗತಿಗಳನ್ನು ಮರುಕಳಿಸದಂತೆ ಮಾಡ್ತಾ ಇದ್ರು. ಆಮೇಲೆ ಎಲ್ಲ ವಿವರಗಳನ್ನು ಕೇಳ್ತಾರೆ. ಅವರೂ ಕೇಳ್ತಾರೆ, ವಸಿಷ್ಠ ಭರತರು ಕೂಡ. ಶರೀರೇ ಅಗ್ನಿಷು ವೃಕ್ಷೇಶು ಶಿಷ್ಯೇಶು ಮೃಗಪಕ್ಷಿಷು ತಥೇತಿ ತತ್ ಪ್ರತಿಜ್ಞಾಯ ಭರದ್ವಾಜೋ ಮಹಾತಪಾಹ ಭರತಂ ಪ್ರತ್ಯುವಾಚೇದಂ ರಾಘವ ಸ್ನೇಹ ಬಂಧನಾತ್. ನಿಮಗೆ ದೇಹಕ್ಕೆ ಸೌಖ್ಯ ಇದೆ ತಾನೆ, ನಿಮ್ಮ ತ್ರೇತಾಗ್ನಿಗಳಿಗೆ ಕ್ಷೇಮ ತಾನೆ, ಆಶ್ರಮದ ವೃಕ್ಷಗಳಿಗೆ ನೆಮ್ಮದಿ ತಾನೆ, ಶಿಷ್ಯರು ಇಲ್ಲಿರುವ ಮೃಗ ಪಕ್ಷಿಗಳು ಎಲ್ಲ ನೆಮ್ಮದಿಯಾಗಿವೆ ತಾನೆ ಅಂತ ಕೇಳಿದ್ರು ಅಂತ. ಕಾಳಿದಾಸ ಇದರ ಸ್ಫೂರ್ತಿಯಿಂದಲೇ ರಘುವಂಶದ 5ನೇ ಸರ್ಗದಲ್ಲಿ ವರತಂತುವಿನ ಆಶ್ರಮದಿಂದ ಬಂದಂಥ ಕೌತ್ಸನನ್ನು ಕುರಿತು ರಘು ಪ್ರಶ್ನೆ ಮಾಡುವಾಗ, ಅಕಾಲ ವಾತ ಭೀತಿಯಿಂದ ಮರಗಳು ಉರುಳಿ ಬಿದ್ದಿಲ್ಲ ತಾನೆ, ಬಿರುಗಾಳಿ ಬೀಸಿ ಮರಗಳೆಲ್ಲ ಉರುಳಿಲ್ಲ, ಧರಾಶಾಯಿಗಳಾಗಿಲ್ಲ ತಾನೆ, ನಿಮ್ಮ ಆಶ್ರಮದ ನದಿ ತೀರದಲ್ಲಿ ಮಳದ ದಿಬ್ಬಗಳು ಚೆನ್ನಾಗಿವೆ ತಾನೆ ಅಂತೆಲ್ಲ ಕೇಳ್ತಾನೆ. ಅಂದರೆ ಆ ಮರಗಳು ಚೆನ್ನಾಗಿರಬೇಕು, ನದಿ ತೀರದ ಮರಳು ಚೆನ್ನಾಗಿರಬೇಕು. ಮರಳು ಚೆನ್ನಾಗಿಲ್ಲ ಅಂತಂದರೆ ನದಿಯೇ ಇರೋಲ್ಲ. ಈಗೆಲ್ಲ ಸ್ಯಾಂಡ್ ಮೈನಿಂಗ್ ಎಲ್ಲ ಮಾಡಿ ಹಾಳಾಗಿಬಿಟ್ಟಿದೆ ಅಂತ ನಮಗೆ ಗೊತ್ತಿದೆ. ಒಂದು ಮಳೆ ಬಂತು ಅಂದರೆ ಬೆಂಗಳೂರಿನಲ್ಲಿ ಎಷ್ಟು ಮರ ಉರುಳುತ್ತೆ ಅಂತ ನಮಗೆ ಗೊತ್ತಾಗಿದೆ ಈಗ. ಹಾಗೆಲ್ಲ ಕ್ಷೇಮವಾಗಿವೆಯೇ. ಮತ್ತು ಕಚ್ಚಿನ್ ಮೃಗೀಣಾಂ ಅನಘಾ ಪ್ರಸೂತಿ, ನಿಮ್ಮ ಆಶ್ರಮದ ಹೆಣ್ಣು ಜಿಂಕೆಗಳಿಗೆ ಕ್ಷೇಮವಾಗಿ ಹೆರಿಗೆ ಆಗ್ತಾ ಇದೆ ತಾನೆ ಅಂತ.
ಏನು ತದಂಕ ಶಯ್ಯಾಚ್ಯುತ ನಾಭಿನಾಲಾಹ ಕಚ್ಚಿನ್ ಮೃಗೀಣಾಂ ಅನಘಾ ಪ್ರಸೂತಿ. ಋಷಿಗಳ ತೊಡೆಯ ಮೇಲೆ ಈ ಜಿಂಕೆಯ ಮರಿಗಳನ್ನು ಮಲಗಿಸ್ಕೊಂಡು ಆ ತೊಡೆ ಮೇಲೆ ಮಲಗಿ ಅವುಗಳಿಗೆ ಹೊಕ್ಕುಳ ಬಳ್ಳಿ ಒಣಗಿ ಬಿದ್ದೋಗ್ತಾ ಇದ್ದಿತ್ತು. ಆ ಮಟ್ಟಕ್ಕೆ ವಾತ್ಸಲ್ಯ. ಅಂಥ ಮರಿಗಳನ್ನು ಹೆತ್ತ ಹೆಣ್ಣು ಜಿಂಕೆಗಳ ಹೆರಿಗೆ ಕುಶಲವಾಗಿ ಕ್ಷೇಮವಾಗಿ ನಡೀತಾ ಇದೆ ತಾನೆ ಅಂತೆಲ್ಲ ಈ ರೀತಿಯಲ್ಲಿ ಹೀಗೆ ಕೇಳಬೇಕಾದದ್ದನ್ನೆಲ್ಲ ಕೇಳ್ತಾರೆ. ಎಲ್ಲ ಚೆನ್ನಾಗಿದೆ ಅಂತಾರೆ. ಕಿಮಿಹ ಆಗಮನೆ ಕಾರ್ಯಂ ತವ ರಾಜ್ಯಂ ಪ್ರಶಾಸತಃ ಏತದಾಚಕ್ಷ್ವ ಮೇ ಸರ್ವಂ ನಹಿಮೇ ಶುದ್ಧತೆ ಮನಃ. ನೀನು ರಾಜ್ಯ ಆಳಬೇಕಾದವನು ಇಲ್ಲಿಗೆ ಯಾಕಪ್ಪ ಬಂದೆ, ನನಗೆ ಯಾಕೋ ಮನಸ್ಸಿಗೆ ಕಸಿವಿಸಿ ಆಗಿದೆ ಅಂತಂತ. ಆಮೇಲೆ ಈಗ ನೋಡಿ, ದಶರಥನ ಸಾವಿನ ಮಾತನ್ನು ಕೇಳಬಾರ್ದು ಅಂತಿದ್ರು. ಏನಾದರೂ ರಾಮನ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಭರತ ಬಂದನೋ ಅಂತನ್ನುವುದನ್ನು ಖಾತ್ರಿ ಮಾಡ್ಕೊಳ್ಬೇಕಿತ್ತು. ಹಾಗಲ್ಲವೋ ಹೌದೋ ಅಂತನ್ನುವುದು. ಅದಕ್ಕೆ ಈಗ ಹೇಳ್ತಾರೆ, ಸುಷವೇ ಯಂ ಅಮಿತ್ರಘ್ನಂ ಕೌಸಲ್ಯಾನಂದ ವರ್ಧನಂ ಭ್ರಾತ್ರಾ ಸಹ ಸಭಾರ್ಯೋ ಯಶ್ಚಿರಂ ಪ್ರವ್ರಾಜಿತೋ ವನಂ ನಿಯುಕ್ತ ಸ್ತ್ರೀನಿಯುಕ್ತೇನ ಪಿತ್ರ ಯೋಸೌ ಮಹಾಯಶಾಃ ವನವಾಸಿ ಭವೇತೀಹ ಸಮಾಃ ಕಿಲ ಚತುರ್ದಶ ಕಚ್ಚಿನ್ನ ತಸ್ಯ ಅಪಾಪಸ್ಯ ಪಾಪಂ ಕರ್ತುಮಿಹೇಚ್ಛಸಿ ಅಕಂಟಕಂ ಭೋಕ್ತುಮನ ರಾಜ್ಯಂ ತಸ್ಯಾನುಜಸ್ಯ ಚ. ನಿಮ್ಮ ಅಮ್ಮನ ಕಾರಣದಿಂದ ರಾಮ ಕಾಡಿಗೆ ಬರುವಂತೆ ಆಯಿತು, ನಿಮ್ಮ ಅಪ್ಪನೂ ತೀರ್ಕೊಂಡಿದ್ದಾಯಿತು. ಈಗ ಶತ್ರುಶೇಷ ಇರಬಾರದು ಅಂತ ರಾಮನನ್ನು ನಿಶೇಷವಾಗಿ ಕೊಂದು ಬಿಡಬೇಕು ಅಂತ ಏನಾದರೂ ಬರ್ತಾ ಇದೆಯಾ? ಅಕಂಟಕವಾಗಿ ನಿಷ್ಕಂಟಕವಾಗಿ ರಾಜ್ಯವನ್ನು ಆಳಬೇಕು ಅನ್ನುವಂಥ ಮನಸ್ಸೇನಾದರೂ ಇದ್ದು ಇಲ್ಲಿಗೆ ಈ ದೊಡ್ಡ ಸೈನ್ಯ ತೆಗೆದುಕೊಂಡು ಬಂದಿದ್ದೀಯಾ ಅಂತಾನೆ. ಭರತನಿಗೆ ಪಾಪ ಇನ್ನೇನಾಗಬೇಕು? ಹತೋಸ್ಮಿ ಯದಿ ಮಾಮೇವಂ ಭಗವಾನಪಿ ಮನ್ಯತೆ ಮತ್ತೋ ನ ದೋಷಮಾಶಂಕೆ ನೈವಂ ಮಾಂ ಅನುಷಾಧಿ. ಅಯ್ಯೋ, ನಾ ಸತ್ತೆ, ನಾ ಕೆಟ್ಟೆ, ಸ್ವಾಮಿ ನೀವೂ ನನ್ನನ್ನು ಹೀಗೆ ನೋಡ್ತೀರಾ? ನನಗಿಂತ ಪಾಪಿಷ್ಟ, ನನಗಿಂತ ದುಷ್ಟ ಇನ್ಯಾರೂ ಇಲ್ಲ. ನನ್ನಲ್ಲಿ ಯಾವ ಈ ಬಗೆಯ ದೋಷವನ್ನು ಆಲೋಚಿಸಬೇಡಿ, ಆರೋಪಿಸಬೇಡಿ. ಅದು ನನ್ನದಲ್ಲ. ನಾನು ಅಹಂತು ತಮ್ಮ ನರವ್ಯಾಘ್ರಂ ಉಪಯಾತ ಪ್ರಸಾದಕ ಪ್ರತಿನೇತು ಅಯೋಧ್ಯಾಂಚ ಪಾದೋ ತಸ್ಯಾಭಿವಂದಿತು. ಅವನ ಕಾಲಿಗೆ ಬಿದ್ದಾದರೂ ಅಯೋಧ್ಯೆಗೆ ಮತ್ತೆ ಕರೆದುಕೊಂಡು ಹೋಗಬೇಕು ಅಂತ ಬಂದಿದ್ದೀನಿ. ಹಾಗಾಗಿ ವಸಿಷ್ಠಾದಿಭಿರ್ ಋಗ್ವಿಗ್ಭಿ ಯಾಚಿತೋ ಭಗವಾನ್ಸ್ತತಃ ಉವಾಚತಂ ಭರದ್ವಾಜ ಪ್ರಸಾದಾತ್ ಭರತಂ ವಚ. ಆಗ ವಸಿಷ್ಠಾದಿಗಳು ಕೂಡ, ಇಲ್ಲ ಭರದ್ವಾಜರೇ, ಭರತನಲ್ಲಿ ಅಸ್ವಾರ್ಥತೆ ತುಂಬಿ ತುಳುಕಾಡ್ತಾ ಇದೆ, ಅವನು ಉದಾರ ಚರಿತ, ಅವನು ತನ್ನ ತಾಯಿಯ ಪಾತಕವನ್ನು ತುಂಬ ತುಂಬ ಖಂಡಿಸಿದ್ದಾನೆ ಅಂತೆಲ್ಲ ಹೇಳಿದಾಗ, ಜಾನೇ ಚೈತನ್ ಮನಸ್ಥಂತೆ ದೃಢೀಕರಣಮಸ್ತ್ವಿತಿ ಆಪೃಚ್ಛಂ ತ್ವಾಂ ತಥಾತ್ಯರ್ಥಂ ಕೀರ್ತಿಂ ಸಮಭಿವರ್ಧಯನ್. ಗೊತ್ತಪ್ಪ, ಆದರೂ ನಿನ್ನ ಸಂಕಲ್ಪ ದೃಢವಾಗಬೇಕಲ್ಲ. ಯಾವಾಗಲೂ ಬಾಯಿ ತಪ್ಪಿ ಒಂದು ವಿಷಯ ಹೇಳೋದು ಬೇರೆ, 1000 ಬಾರಿ ಮತ್ತೆ ಮಾಡ್ತೀನಿ 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 ಅಂತ ಹೇಳೋದು ಬೇರೆ. ಹಾಗೆ ದೃಢವಾಗಿರ್ತಕ್ಕಂಥ ಸಂಕಲ್ಪ ಸಾರ್ವಜನೀನವಾದಾಗ ಅದಕ್ಕೆ ಎಲ್ಲಿಲ್ಲದ ಬಾಧ್ಯತೆ ಬರುತ್ತದೆ. ಅದಕ್ಕಾಗಿ ಹೇಳಿದ್ದು ಅಂತ. ಅದರಿಂದಲೇ ನಮ್ಮಲ್ಲಿ ಯಾವುದೇ ಒಂದು ಒಳಿತನ್ನು 1 ಬಾರಿ ಹೇಳೋದಿಲ್ಲ, 3 ಬಾರಿ ಹೇಳ್ತಾರೆ. ತಥಾಸ್ತು, ಮತ್ತೊಮ್ಮೆ ತಥಾಸ್ತು, ಇನ್ನೂ ಒಮ್ಮೆ ತಥಾಸ್ತು ಅಂತ. 1 ಬಾರಿ ಆಕಸ್ಮಿಕ ಆಗ್ಬೋದು, 2 ಬಾರಿ ಸ್ವಲ್ಪ ಪ್ರಜ್ಞೆಯಿಂದ, 3ನೇ ಬಾರಿ ನಿಶ್ಚಯ. ಈ 2 ಹೇಳಿದಾಗ ಒಂದು ತಿಳುವಳಿಕೆ ಇಲ್ಲದೆ ಹೇಳಿದ್ದು, ಇನ್ನೊಂದು ತಿಳುವಳಿಕೆ ಇದ್ದು ಹೇಳಿದ್ದು ಅಂದರೆ ಗುಡ್ ಆ್ಯಂಡ್ ಬ್ಯಾಡ್ ಹ್ಯಾವ್ ಬಿಕಮ್ ಈಕ್ವಲ್. ಒನ್ ಹ್ಯಾಸ್ ಟು ಕಮ್ ಟು ಎ ಡಿಸಿಷನ್. ನಿಶ್ಚಯಾತ್ಮಕತೆ ಬೇಕು ಅಂದರೆ 3ನೇ ಬಾರಿ ತಥಾಸ್ತು ಅಂತ ಅನ್ನಬೇಕು. ಹೀಗಾಗಿ 3 ಬಾರಿ ಹೇಳಿದಾಗ ಅದರೊಳಗೆ 2 ಸರಿ ಇದ್ದಾರೆ, ಮೆಜಾರಿಟಿ ರೂಲ್ ಬಂತು ಅಂತ. ಈ ರೀತಿಯಾಗಿ ಓಂ ಶಾಂತಿ 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 ಅಂತ ಅದನ್ನೂ ಅದೇ ಥರನೇ ನೀವು ನೋಡಿದಾಗ ಗೊತ್ತಾಗುತ್ತೆ. ಓಂ ಶಾಂತಿ 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 ಅನುದಾತ, ಶಾಂತಿ ಅನುದಾತ, ಶಾಂತಿ ಸ್ವರಿತ. ಹಾಗೆ ಆ ಸ್ವರಗಳಲ್ಲಿಯೇ ಗೊತ್ತಾಗುತ್ತದೆ. ಉದಾತ್ತ ಅನುದಾತ್ತಗಳ ವ್ಯವಹಾರದಿಂದಲೇ, ಸ್ವರಿತಾದಿಗಳ ವ್ಯವಹಾರದಿಂದಲೇ ಇಷ್ಟು ಮಟ್ಟಿಗೆ ನಿಶ್ಚಯತೆ ಅಲ್ಲಿ ಬೇಕು ಅನ್ನುವಂಥದ್ದು ಗೊತ್ತಾಗುತ್ತದೆ. ಆಮೇಲೆ ಭರದ್ವಾಜರು ತುಂಬ ಸಮಾಧಾನವನ್ನು ಹೇಳಿ, ನೀನು ಇಲ್ಲಿದ್ದು ಆದೌ ಶ್ವಸ್ತು ಗಂತಾಸಿ ತಮ್ ದೇಶಂ ವಸಾದ್ಯ ಸಹಮಂತ್ರಿಭಿ. ಇವತ್ತಿಲ್ಲೇ ಉಳ್ಕೊಪ್ಪ, ನಾಳೆ ಹೋಗೋ ರಾಮನ ಹತ್ತಕ್ಕೆ. ಚಿತ್ರಕೂಟ ಯಾವ ಜಾಗ ಅನ್ನೋದು ನನಗೆ ಗೊತ್ತಿಲ್ಲದೆ ಏನಿಲ್ಲ, ನಾನೇ ರಾಮನನ್ನಲ್ಲಿ ಕಳಿಸಿಕೊಟ್ಟಿದ್ದು, ಹಾಗಾಗಿ ಇಲ್ಲೇ ಇರು ಅಂತ ಹೇಳಿ ಬಲವಂತ ಮಾಡಿ ಒಪ್ಪಿಸ್ಕೊಳ್ತಾರೆ. ಭರತನಿಗಂತೂ ಈ ದಿನವೇ ಹೋಗಿ ರಾಮನನ್ನು ನೋಡಬೇಕು ಅಂತ ಕಾತರ. ಆದರೆ ಸೇನೆ ಬಳಲಿದೆ, ಜನ ಬಳಲಿದ್ದಾರೆ, ಸಾಕಷ್ಟು ನಡೆದಿದ್ದಾರೆ, ನದಿಯನ್ನು ದಾಟಿದ್ದಾರೆ, ಒಂದು ಸ್ವಲ್ಪ ವಿಶ್ರಾಂತಿ ಮಾಡಲಿ ಅಂತ. ಆಮೇಲೆ ಭರತ ದೊಡ್ಡವನು ಅಂತನ್ನೋದು ಇವ್ರಿಗೂ ಮನವರಿಕೆಯಾಗಿ
ತಮ್ಮ ಕಡೆಯಿಂದ ಒಂದು ವಿಶ್ವಾಸ ತೋರಿಸಬೇಕಲ್ಲ, ಅದಕ್ಕೆ ಮಹರ್ಷಿಗಳು ಆತಿಥ್ಯ ಮಾಡ್ತಾರೆ. ಇದು 91ನೇ ಸರ್ಗ, ಅತ್ಯದ್ಭುತವಾದ ಸರ್ಗ. ಅಯೋಧ್ಯಾಕಾಂಡದಲ್ಲೇ ತುಂಬ ವಿನೋದ ರಮಣೀಯವಾದಂಥ ಒಂದು ಸರ್ಗ ಅಂದರೆ ಇದು ಅಂತ ಅನ್ಬೋದು. ಅಂದರೆ ಒಬ್ಬ ದೊಡ್ಡ ಮಹರ್ಷಿಗಳು ಎಷ್ಟು ಚೆನ್ನಾಗಿ ಆತಿಥ್ಯವನ್ನು ಮಾಡಬಲ್ಲರು, ವಾಲ್ಮೀಕಿಗಳಿಗೆ ಭೋಜನ ರಸಿಕತೆ ಯಾವ ರೀತಿಯಾದದ್ದು ಅಂತ ಇಲ್ಲಿ ಗೊತ್ತಾಗುತ್ತದೆ. ತುಂಬ ಕವಿಗಳಿಗೆ ಕಾವ್ಯಗಳಲ್ಲಿ ಊಟ ತಿಂಡಿಯ ವರ್ಣನೆಗೆ ಅವಕಾಶ ಇರೋಲ್ಲ, ಎಲ್ಲೋ ಕೆಲವು ಕವಿಗಳಿಗೆ ಮಾತ್ರ ಉಂಟು. ನಮ್ಮ ಆದಿಕವಿಗಳಿಗೆ ಆ ಭೋಜನ ರಾಸಿಕ್ಯ ಇದೆ. ಅದಕ್ಕೆ ದೊಡ್ಡ ದೃಷ್ಟಾಂತ ಇದು. ಮತ್ತು ಸುಂದರಕಾಂಡದಲ್ಲಿ ಲಂಕೆಯನ್ನು ವರ್ಣಿಸುವಾಗಲೂ ಅಲ್ಲಿ ಇಲ್ಲಿ ಒಂದಷ್ಟು ಬರ್ತದೆ. ಮಹಾಭಾರತ ಕವಿ ವ್ಯಾಸರಿಗೆ ಬಿಡುವೇ ಇಲ್ಲ, ಹಾಗಾಗಿ ಅವರಿಗೆ ಹೆಚ್ಚಿನ ಭೋಜನ ರಾಸಿಕ್ಯಕ್ಕೆ ಅವಕಾಶವಿಲ್ಲವಾದರೂ ಉಪಾಖ್ಯಾನಗಳಲ್ಲಿ ಅಗಸ್ತ್ಯನ ಉಪಾಖ್ಯಾನ ಇದ್ದಿರಬಹುದು, ಮತ್ತು ಮುಖ್ಯ ಕಥೆಯಲ್ಲಿ ಒಂದು ಸಣ್ಣದಾಗಿ ಬಕಾಸುರ ವಧೆಯ ಕಾಲದಲ್ಲಿದ್ದಿರಬಹುದು, ಸಣ್ಣ ಪುಟ್ಟದಾಗಿ ಬರುತ್ತದೆ ಒಂದು ಯಜ್ಞ, ಯಾಗ, ಅಶ್ವಮೇಧ, ರಾಜಸೂಯ ಇತ್ಯಾದಿಗಳಲ್ಲಿ. ಅಂದರೆ ವಾಲ್ಮೀಕಿಗಳ ರಾಸಿಕ್ಯ ಮತ್ತು ದೊಡ್ಡದು. ಕಾಳಿದಾಸನಂತವನೇ ಊಟ ತಿಂಡಿ ವಿಷಯದಲ್ಲಿ ಏನೂ ದೊಡ್ಡ ವಿಷಯ ಮಾತಾಡಿಲ್ಲ, ಅದನ್ನು ಕಂಡಾಗ ಕೊರತೆ ಅಂತ ಅನಿಸುತ್ತದೆ. ಅದೇ ಪಂಚಮಹಾಕಾವ್ಯಗಳನ್ನು ಬರೆದವ್ರ ಪೈಕಿ ಶ್ರೀಹರ್ಷ ನೈಷಧೀಯ ಚರಿತ್ರದಲ್ಲಿ ಭರ್ಜರಿಯಾಗಿ ಮೋಜು ಮೇಜವಾನಿ ಊಟದ ವಿವರಗಳನ್ನು ಕೊಡ್ತಾನೆ. ನಮ್ಮ ಮೇಲುಕೋಟೆಯ ವಿದ್ವತ್ ಕವಿಗಳಾಗಿದ್ದಂಥ ಜಗ್ಗು ಆಳ್ವಾರೆಂಗಾರ್ ಅಂತ ಹೇಳ್ತಾ ಇದ್ರು ವಕುಲಭೂಷಣ, ಅವರು ತಮ್ಮ ಅದ್ಭುತ ದೂತಂ ಕಾವ್ಯದಲ್ಲಿ ಮೇಲುಕೋಟೆಯಲ್ಲಿ ಎಂಥ ಅತ್ಯದ್ಭುತವಾದ ಶ್ರೀವೈಷ್ಣವರ ಊಟ ತಿಂಡಿ ವೈಭವ ನಡೀತಾ ಇತ್ತು ಅದನ್ನೇ ಚಿತ್ರಣ ಮಾಡಿಬಿಟ್ಟಿದ್ದಾರೆ ಕೃಷ್ಣನಿಗೆ ಆತಿಥ್ಯ ಕೊಡುವ ಒಂದು ಸನ್ನಿವೇಶದಲ್ಲಿ. ಕನ್ನಡದಲ್ಲಿ ಕುಮಾರವ್ಯಾಸನು ಪರಡಿ ಪಾಯಸದಿಂದ ಮೊದಲುಗೊಂಡು ಸಾಕಷ್ಟು ಹೇಳಿದ್ದಾನೆ, ಪಂಪನು ಕೂಡ ಹೇಳಿದ್ದಾನೆ, ಇನ್ನು ಕೆಲವರದ್ದು ಅಲ್ಲಿ ಇಲ್ಲಿ ಕಾಣಬಹುದು. ಆದರೆ ನವೀನ ಅಂದರೆ ನವೋದಯದ ಬಳಿಕದ ಸಾಹಿತ್ಯದಲ್ಲಿ ಲಲಿತ ಪ್ರಬಂಧಾದಿಗಳಲ್ಲಿ ಊಟ ವಿಷಯ ವೈಭವ ಚೆನ್ನಾಗಿರ್ತಕ್ಕಂಥದ್ದು. ತೆಲುಗಿನಲ್ಲಿ ಶ್ರೀನಾಥ ಊಟ ತಿಂಡಿ ಅಂತಂದರೆ ಅವನೇ, ಇನ್ಯಾರೂ ಅಲ್ಲ. ಪ್ರತಿಯೊಂದು ವಿವರವಾಗಿ ಹೇಳ್ತಾನೆ. ಎಲ್ಲಿವರೆಗೆ ಅಂದರೆ ಒಂದು ಅಡಗೋಳಜ್ಜಿ ಮನೆಗೆ ಹೋದಾಗ ಅವಳಿಗೆ ಒಂದು ಹಣ ಕೊಟ್ಟರೆ ಪೆನ್ನಿ ಅಂತ ಅನ್ಬೋದು. ಎಷ್ಟೆಲ್ಲ ಮಾಡ್ತಾ ಇದ್ರು ಊಟ ತಿಂಡಿ ವೈಭವ ಅಂತ ಅನ್ನೋದನ್ನೆಲ್ಲ ಹೇಳ್ತಾನೆ. ಕಪ್ಪೂರ ಭೋಗಿ ವಂಟಕಮು ಕಮ್ಮನಿ ದೋಸೆಡು ಚಕ್ಕೆರಲ್ ಅಂತೆಲ್ಲ ಹೇಳಿಬಿಟ್ಟು, ಕರ್ಪೂರ ಭೋಗಿ ಸಣ್ಣ ಅಕ್ಕಿ, ಕರ್ಪೂರದ ಪರಿಮಳ ಬರತಕ್ಕಂಥ ಸಣ್ಣ ಅಕ್ಕಿಯಲ್ಲಿ ಅನ್ನ, ಒಂದು ಬೊಗಸೆ ತುಂಬ ತುಪ್ಪ ಸಕ್ಕರೆ, 3-4 ಒಳ್ಳೆ ಚೆನ್ನಾಗಿರ್ತಕ್ಕಂಥ ಬಾಳೆಹಣ್ಣುಗಳು, 3-4 ವ್ಯಂಜನಗಳು, ಮತ್ತು ಬಂಡೆಯಷ್ಟು ಎತ್ತುಕೊಂಡಿರ್ತಕ್ಕಂಥ ಗಟ್ಟಿ ಮೊಸರು, ಈ ರೀತಿಯಾದ ಎಲ್ಲ ಪರಿಠವಣೆಗಳನ್ನು ಹೇಳ್ತಾನೆ. ಪ್ರತಿಯೊಂದನ್ನು ಬಿಡದೆ ಹೇಳ್ತಾನೆ. ಮತ್ತು ಅವನು ತಿನ್ನಬೇಕಾಗಿದ್ದೇನು, ಕೆಟ್ಟ ಅಡುಗೆ ಇದ್ದರೆ ಅದನ್ನು ಬೇರೆ ಬೈತಾನೆ. ಮೂತಿಕೆ ಮುಟ್ಟಿನನ್ ಬೆರೆತು ಮುದ್ದಕು ಕೂಟಿಲೋಪಲಿನ್ ಪಾತಿಕ ಪಾಲು ಸೈಕತಮು ಪಚ್ಚಡಿ ಕೊಂಚಮು. ಒಂದೊಂದು ಬಾರಿ ತುತ್ತನ್ನು ಇಟ್ಕೊಳ್ಳೋಕೆ ಬಾಯಿ ಹತ್ರಕ್ಕೆ ಬಂದಾಗಲೂ ಥೂಚಿ ಅಂತ ಅನಿಸುತ್ತೆ. ಮೂತಿಕೆ ಮುಟ್ಟಿನನ್ ಬೆರೆತು ಮುದ್ದಕು ಕೂಟಿಲೋಪಲಿನ್ ಪಾತಿಕ ಪಾಲು ಸೈಕತಮು. 25% ಅಷ್ಟು ಪಾತಿಕ ಅಂದರೆ 1/4 ಅಷ್ಟು ಭಾಗ ಈ ಅನ್ನದಲ್ಲಿ ಕಲ್ಲೇ ಇರತಕ್ಕಂಥದ್ದು, ಮರಳು ತುಂಬಿಕೊಂಡಿದೆ. ಪಚ್ಚಡಿ ಕೊಂಚಮು, ಪಚ್ಚಡಿ ಅಂತಂದರೆ ಚಟ್ನಿ, ಅದು ಒಂದು ಸ್ವಲ್ಪ. ಮತ್ತು ಚೂತು ಮಟನ್ನಲ್ಲೇ ಇದು ಪಪ್ಪು ಅಂದರೆ ಬೇಳೆ ಸಾರು ಇತ್ಯಾದಿಗಳು ನೋಡೋಣ ಅಂತಂದ್ರೂ ಇಲ್ಲ. ಹೀಗಾಗಿ ರಾತ್ರಿ ಭೋಜನಮು ಅರಾತಿಕನೇ ನನ್ನ ವೃದ್ದು ದೈವಮ, ಈ ರಾತ್ರಿ ಇವರು ಹಾಕಿರುವಂಥ ಊಟ ಯಾವ ಅರಾತಿ ಶತ್ರುಗೂ ಬೇಡ ಅಂತೆಲ್ಲ ಶಾಪ ಹಾಕ್ಕೊಂಡು, ಸುನ್ನಮು ಕನ್ನನು ಮೆತ್ತನನ್ನಮು, ಸುಣ್ಣಕ್ಕಿಂತ ಮೆತ್ತಗಿದೆ ಮುದ್ದೆ ಅನ್ನ ಆಗಿದೆ ಅಂತ. ತೆಲುಗರಿಗೆ ಪುಡಿ ಪುಡಿಯಾಗಿ ಕಾಳಾಗಿರಬೇಕು ಅನ್ನ, ಆ ಥರದ್ದನ್ನೆಲ್ಲವನ್ನೂ ಹೇಳ್ತಾನೆ. ಸ್ವಲ್ಪ ಉಪ್ಪು ನೀರು ಎಲ್ಲೋ ಊರಲ್ಲಿ ಕೊಟ್ಬಿಟ್ರೆ, ಆಯ್ತಯ್ಯ ಕೃಷ್ಣ ನೀನು ಯಾವತ್ತೋ ಹೋಗ್ಬಿಟ್ಟಿದ್ದನು ಆ ರಾಕ್ಷಸಿ ಪೂತನಿಯ ವಿಷಸ್ತನ್ಯವನ್ನು ಪಾನ ಮಾಡಿದೆ ಅಂತ ಜಂಬ ಹೊಡ್ಕೋಬೇಡ, ಈ ಊರಿನ ಬಾವಿಗಳಲ್ಲಿರ್ತಕ್ಕಂಥ ಉಪ್ಪು ನೀರನ್ನು ಕುಡಿದು ಬದುಕು ನೋಡೋಣ ಅಂತ ಕೂಡ ಬೈದು ಪದ್ಯ ಹೇಳಿದ್ದಾನೆ. ಹೀಗೆ ಅನ್ನರಸಿಕರಾದಂಥ ಕವಿಗಳು ಕೆಲವರೇ. ನಮ್ಮ ತೆಲುಗಿನ ಶ್ರೀನಾಥ ಒಬ್ಬ ಅಸಾಮಾನ್ಯದ ಕವಿ ಅವನು. ಇಲ್ಲಿ ಈ ಭರದ್ವಾಜಾತಿಥ್ಯದ ಭಾಗ ತುಂಬ ಸಮೃದ್ಧವಾಗಿದೆ. ಭರತ ಪ್ರತ್ಯುವಾಚೇದಂ ಪ್ರಾಂಜಲಿಸ್ತಂ ತಪೋಧನಂ ಸಸೈನ್ಯೋ ನೋಪಯಾತೋಸ್ಮಿ ಭಗವದ್ಭಯಾತ್ ರಾಜ್ಞಾ ಚ ಭಗವನ್ ನಿತ್ಯಂ ರಾಜಪುತ್ರೇಣ ವಾಸತ ಯತ್ನತಃ ಪರಿಹರ್ತವ್ಯ ವಿಷಯೇಷು ತಪಸ್ವಿನಾಂ ವಾಜಿಮುಖ್ಯ ಮನುಷ್ಯಾಶ್ಚ ಮತ್ತಾಶ್ಚ ವರವಾರಣಾಃ ಪ್ರಚ್ಛಾದ್ಯ ಭಗವನ್ ಭೂಮಿಂ ಮಹತೀಂ ಅನುಯಾಂತಿ ಮಾಂ ತೇ ವೃಕ್ಷಾನ್ ಉದಕಂ ಭೂಮಿಂ ಆಶ್ರಮೇಶು ಬುಟಜಾಂಸ್ತತ ನಹಿಂಸ್ಯುರಿತಿತೇನಾಹಂ ಏಕ ಏವ ಸಮಾಗತಃ.
ನೀವು ಆತಿಥ್ಯ ಅಂದರೆ ನಾನೊಬ್ಬನೇ ಅಲ್ಲ, ದೊಡ್ಡ ಸೈನ್ಯ ಎಲ್ಲ ಇದೆ, ಆನೆ, ಕುದುರೆ, ಬಂಡಿ ಎಳತಕ್ಕಂಥ ಎತ್ತುಗಳು ಮೊದಲಾಗಿ ಮನುಷ್ಯರು, ಸೈನಿಕರು, ಸಾಮಾನ್ಯರು ಅಂತ ಎಲ್ಲರೂ ಇದ್ದಾರೆ. ಅವ್ರನ್ನೆಲ್ಲ ಕರ್ಕೊಂಡು ಬಂದರೆ ಆಶ್ರಮಕ್ಕೆ ಕ್ಷೋಭೆ ಆಗುತ್ತದೆ. ಇಲ್ಲಿ ನೆಲ, ಜಲ, ಗಾಳಿ ಮತ್ತು ಮರ, ಗಿಡ, ಗುಡಿಸಲು ಎಲ್ಲ ಕೂಡ ಹಾನಿಯಾಗುತ್ತದೆ ಅಂತ ಯಾರನ್ನೂ ಇತ್ತ ಕಡೆ ಬರಬೇಡಿ ಅಂತ ಹೇಳಿದ್ದೀನಿ ಅಂತ. ವಿನೀತ ವೇಷೇಣ ಪ್ರವೇಷ್ಟವ್ಯಾನಿ ತಪೋವನಾನಿ ನಾಮ ಅಂತ ಶಾಕುಂತಲದ ಮೊದಲನೇ ಅಂಕದಲ್ಲಿ ಬರ್ತದೆ. ಹಾಗೆ ರಘುವಂಶದಲ್ಲಿ ಕೂಡ ನಾವು ಮೊದಲನೇ ಸರ್ಗದಲ್ಲಿ ನೋಡ್ತೀವಿ, ವಿನೀತ ವೇಷಧಾರಿಗಳಾಗಿರಬೇಕು, ಉಪದ್ರವ ಯಾವುದು ಆಗಬಾರದು ಅಂತ ದಿಲೀಪ ಮತ್ತು ಸುದಕ್ಷಿಣೆ ತುಂಬ ಮಿತ ಪರಿವಾರದ ಜೊತೆಗೆ ಪರಿಚ್ಛದ ಅಂತೀವಲ್ಲ, ಪ್ಯಾರಫರ್ನೇಲಿಯೇ ತುಂಬ ಕಡಿಮೆ ಇತ್ತು ಅಂತನ್ನುವ ಮಾತು ಬರುತ್ತೆ. ಅದೆಲ್ಲ ನಮ್ಮ ಪರಂಪರೆಯಲ್ಲಿ ಮೊದಲಿಂದಲೂ ಆಶ್ರಮಗಳಿಗೆ ಕೊಡಬೇಕಾದ ಗೌರವ ಏನು. ಇನ್ನೊಬ್ಬರ ಮನೆಗೆ ನಾವು ಜಲ್ಲಿ ಜನ ಹೋಗಬಾರ್ದು ಅಂತ. ಜಲ್ಲಿನ ಎಣಸೋಕ್ಕಾಗೋಲ್ಲ, ಒಂದು ಬೊಗಸೆ, ಒಂದು ಬಾಂಡ್ಲಿ ಅಂತಂತೀವಿ. ಹಾಗೆ ಜನ ಎಣಸೋಕ್ಕಾಗದೆ ಒಂದು ಮಂದೇ ಜನ ಬಂದಿದ್ರು, ಒಂದು ಮೆಟಡೋರ್ ಜನ ಬಂದಿದ್ರು ಅಂತ ಅನ್ನುವಂತೆ ಅದು ಜಲ್ಲಿ ಜನ ಅಂತ ಒಂದು ಇಡಿಯಂ ಆಗಿದೆ ನುಡಿಗಟ್ಟು. ಹಾಗೆ ಹೋಗಿ ವಕ್ರಿಸಿಬಿಡಬಾರ್ದು, ಆಗೋಲ್ಲ. ಪಾಪ ಅವ್ರಿಗೆ ಏನಿರುತ್ತೋ ಏನಿರಲ್ವೋ, ಊಟ ತಿಂಡಿ ಆದರೂ ಹೇಗೋ ಒದಗಿಸ್ಬೋದು, ಹಾಸಿಗೆ ಬಟ್ಟೆ ಎಲ್ಲ ಒದಗಿಸೋದಂಥದ್ದು ಎಷ್ಟು ಕಷ್ಟ ಆಗುತ್ತೆ, ಬಹಳ ತೊಂದರೆ ಆಗುತ್ತದೆ. ಹಾಗಾಗದಂತೆ ನೋಡಿಕೊಳ್ಳಬೇಕು. ಮತ್ತು ಕೆಲವೊಮ್ಮೆ ಒಟ್ಟಿಗೆ ಅಷ್ಟು ಜನ ಬಂದಾಗ ಕೊಡೋದಕ್ಕೆ ಒಂದು ಅಷ್ಟು ತಟ್ಟೆಗಳು ಲೋಟಗಳು ಇರೋದಿಲ್ಲ, ಮಾಡೋದಕ್ಕೆ ಪಾತ್ರೆ ಇರೋದಿಲ್ಲ. ಮನೇಲಿ ಪದಾರ್ಥ ಇರ್ಬೋದಾದರೂ ಪಾತ್ರೆ ಬಹಳ ಕಷ್ಟವಾಗುತ್ತದೆ. ನಾನೇ ನಮ್ಮನೆಯಲ್ಲಿ ಈಗ ತುಂಬ ಪಾತ್ರೆ ಕಡಿಮೆ ಮಾಡಿಕೊಂಡಿದ್ದೀನಿ. ನಾನು ಹೇಳ್ತಿರ್ತೀನಿ, ಇಷ್ಟು ಜನ ಬಂದರೆ ಒಂದೊಬ್ಬೆನಲ್ಲಿ ಆಗುತ್ತೆ, ಅದಕ್ಕಿಂತ ಹೆಚ್ಚು ಜನ ಬಂದರೆ ಎರಡನೇ ಬಾರಿಗೆ ಮಾಡಬೇಕಾಗುತ್ತದೆ ಅಂತ. ಮಾಡುವುದಕ್ಕೇನು ಬೇಸರವಿಲ್ಲ, ಆದರೆ ಅದಕ್ಕೆ ತಕ್ಕ ಪರಿಕರ ಇರುವುದಿಲ್ಲವಲ್ಲ. ಇವುಗಳನ್ನು ಗಮನಿಸಿಕೊಂಡು ಒಬ್ಬರಲ್ಲಿಗೆ ಹೋಗುವಾಗ ಹೇಗೆ ನಡ್ಕೊಳ್ಬೇಕು ಅಂತ. ಅದು ಋಷ್ಯಾಶ್ರಮಗಳಿಗಂತೂ ಮತ್ತೂ ವಿಶೇಷವಾಗಿ ಅವರು ಯಾವುದೇ ದೊಡ್ಡ ಧಾನ್ಯ ದವಸ ಸಂಗ್ರಹ ಮಾಡಿಕೊಂಡಿರೋದಿಲ್ಲ. ನಾವೇ ಬಲ್ಲವು. ವಿಶ್ವಾಮಿತ್ರ ಹೇಗೆ ತಾನು ರಾಜನಾಗಿದ್ದಾಗ ವಿಶ್ವರಥ, ಕೌಶಿಕ ವಸಿಷ್ಠಾಶ್ರಮಕ್ಕೆ ಹೋಗಿದ್ದು, ನಂದಿನಿಯ ಆತಿಥ್ಯ ಆಗಿದ್ದು, ಇವರಿಗೆಲ್ಲ ತಪೋಬಲ ಉಂಟು ಅಂತ ಮಾಡಿಕೊಡ್ತೀವಿ ಅಂತಾರೆ. ಅದಕ್ಕೆ ಚಿಂತೆ ಮಾಡಬೇಡಪ್ಪ, ಆನಿಯತಾ ಮಿತಸ್ಸೇನಾ, ನಿಮ್ಮ ಎಲ್ಲ ಸೇನೆಯನ್ನು ಕರ್ಕೊಂಡು ಬನ್ನಿ ಅಂತ ಆಜ್ಞಾಪಿಸಿ ಅಗ್ನಿಶಾಲಾಂ ಪ್ರವಿಶ್ಯಾಥ ಪೀತ್ವಾಪ ಪರಿಮೃಜ್ಯ ಚ ಆತಿಥ್ಯಸ್ಯ ಕ್ರಿಯಾ ಹೇತೋ ವಿಶ್ವಕರ್ಮಾಣ ಆಹ್ವಯತ್. ಅಗ್ನಿ ಶಾಲೆ ಅಂದರೆ ತ್ರೇತಾಗ್ನಿಗಳಿರುವ ಜಾಗಕ್ಕೆ ಹೋಗಿ ಆಚಮನ ಮಾಡಿ ಆತಿಥ್ಯ ಕೊಡಬೇಕು. ಅದಕ್ಕೆ ವಿಶ್ವಕರ್ಮನೇ ಸಹಕಾರ ಮಾಡಬೇಕು, ದೇವಶಿಲ್ಪಿ. ಬೇಕಾಗಿರ್ತಕ್ಕಂಥ ಪಾಕಶಾಲೆ, ಭೋಜನ ಶಾಲೆ, ವಿಶ್ರಾಂತಿ, ವಸತಿ ಇತ್ಯಾದಿಗಳಿಗೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ವಿಶ್ವಕರ್ಮ ಒಪ್ಪಿಕೊಂಡ ಅಂತ. ನಮ್ಮ ಶ್ರೌತ ತಂತ್ರಗಳಲ್ಲಿ ಸೋಮಯಾಗ ಮಾಡುವಾಗ ಸೋಮಲತೆ ಬಂದೊಡನೆ ಅದನ್ನು ಕರೆದುಕೊಂಡು ರಾಜರ ರೀತಿಯಲ್ಲಿ ರಥದಲ್ಲಿ ಮೆರವಣಿಗೆ ಮಾಡಿಸ್ಕೊಂಡು ಬರ್ತಾರೆ. ಆಗ ಆತಿಥ್ಯೇಷ್ಠಿ ಅಂತ ಒಂದು ಇಷ್ಟಿಯನ್ನು ಮಾಡ್ತಾರೆ. ಆತಿಥ್ಯೇಷ್ಠಿ ಅಂತಂದರೆ ಅತಿಥಿಯ ರೂಪದಲ್ಲಿ ಬಂದಂಥ ಸೋಮನಿಗೆ ಒಂದು ಹೋಮ ಮಾಡ್ತಕ್ಕಂಥದ್ದು ಅಂತ. ಹೀಗೆ ಅತಿಥಿಯಾಗಿ ಬಂದವರಿಗೆ ತುಂಬ ಗೌರವ ಕೊಡಬೇಕು. ಅಭ್ಯಾಗತೆ ಸ್ವಯಂ ವಿಷ್ಣು ಅನ್ನುವ ಮಾತು ಉಂಟಲ್ಲ, ಅದನ್ನು ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ವಿಶ್ವಕರ್ಮನ ಮೂಲಕ ಮಹರ್ಷಿಗಳು ಸಾಬೀತು ಮಾಡ್ತಾರೆ. ಆಮೇಲೆ ಹೇಳ್ತಾರೆ ಏನೇನೆಲ್ಲ ಆಗಬೇಕು ಅಂತ, ಎಲ್ಲವನ್ನು ಒಪ್ಪಿಕೊಂಡು ಮಾಡ್ತಾರೆ. ದಿಕ್ಪಾಲಕರಿಗೆ ಅರ್ಹವಾದಂಥ ಮಟ್ಟದ ಅಲಂಕಾರ, ಅನುಕೂಲ ಎಲ್ಲ ಆಗಬೇಕು ಅಂತ. ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ಸ್ ಬಂದರೆ ಹೇಗೋ ಹಾಗೆ ನಡ್ಕೊಳ್ಬೇಕು ಅಂತ. ಅನ್ಯಾ ಸ್ರವಂತು ಮೈರೇಯಂ ಸುರಾಮನ್ಯಾ ಸುನಿಷ್ಠಿತಾಂ ಅಪರಾಶ್ಚೋತಕಂ ಶೀತಂ ಯಕ್ಷುಕಾಂಡ ರಸೋಪಮಂ. ಸೈನಿಕರು ಬಂದರು ಅಂದರೆ ಮದ್ಯಪಾನ ಇಲ್ಲದೆ ಇದ್ದರೆ ಹೇಗೆ? ಮೈರೇಯ ಅಂತಕ್ಕಂಥದ್ದು ಒಂದು ಬಗೆಯ ಮದ್ಯ. ಸುರ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಅವುಗಳನ್ನೆಲ್ಲವನ್ನು ನೀವು ಸಜ್ಜು ಮಾಡಿಕೊಡ್ಬೇಕು ಅಂತ ಕೇಳ್ತಾರೆ. ಮಹರ್ಷಿಗಳು ಇದ್ಯಾವುದೂ ಬಳಸದೇ ಇದ್ದವರಾದರೂ ಯಾರು ಏನು ಬಳಸ್ತಾರೋ ಅದನ್ನು ಅವರು ಕೊಡಬೇಕು ಅಂತ. ಬೆಲ್ಲ, ಗುಡ ಅಂತಾರೆ ಸಂಸ್ಕೃತದಲ್ಲಿ. ಗುಡದಿಂದ ಮಾಡಿದ್ದು ಬೆಲ್ಲವನ್ನು ಫರ್ಮೆಂಟ್ ಮಾಡಿ ಮಾಡಿಸ್ತಕ್ಕಂಥದ್ದು ಗೌಡಿ ಅಂತ. ಜೇನಿಂದ ಮಾಡಿದಂಥ ಮದ್ಯವನ್ನು ಮಾಧ್ವಿ, ಹಿಟ್ಟಿಂದ ಮಾಡತಕ್ಕಂಥದ್ದು ಪೈಷ್ಟಿ, ಕಪಿಶಾಯಿ ಅಂತ ಪ್ರದೇಶದಿಂದ ಬಂದ ದ್ರಾಕ್ಷಾರಸ ಹಿಂಡಿದಾಗ ಕಾಪಿಶಾಯಿನಿ ಅಂತಕ್ಕಂಥದ್ದು, ಆಸವ, ಮದ್ಯ, ಸುರ, ಇವೆಲ್ಲ ಜನರಿಕ್ ಆಗಿರ್ತಕ್ಕಂಥದ್ದು. ಆಮೇಲೆ ಅಲ್ಲಿ ಚಾಕಣ ಅಂತ ನಂಚಿಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಕಾಂಡಿಮೆಂಟ್ಸ್ ಬೇಕಲ್ಲ, ಗರಂ ಮಸಾಲ ಪದಾರ್ಥಗಳು ಎಲ್ಲ, ಅವೆಲ್ಲವನ್ನು ಕೂಡ ಒದಗಿಸ್ಬೇಕು. ಚಾಟ್ಸು, ಚಾಪ್ಸು, ಮಟನ್ ಚಾಪ್ಸ್ ಅಂತೆಲ್ಲ ಹೇಳ್ತಾರೆ. ಚಾಕಣ ಅಂದರೆ ಅದೇನೆ. ಪಂಪ ಭಾರತದಲ್ಲಿ ಚಾಕಣ ಅನ್ನೋ ಪದ ಬರುತ್ತದೆ. ಪಾಪ ಅದನ್ನು ಪಾಠ ಮಾಡ್ತಾ ಇದ್ದ ವೆಂಕಟಾಚಲ ಶಾಸ್ತ್ರಿಗಳಂತ ವಿದ್ವಾಂಸರಿಗೆ ಅದರ ಅರ್ಥ ಗೊತ್ತಾಗಲಿಲ್ಲ. ಏನೋ ಇದ್ದಿರ್ಬೋದು ಅಂತ ಕಡೆಗೆ ಒಬ್ಬ ಸೇಂದಿ ಕಾಂಟ್ರಾಕ್ಟರ್ಗೆ ಹೋಗ್ಬಿಟ್ಟು, ನೀವು ಹೆಂಡ ಮಾರುವಾಗ
ಚಾಕಣ ಅಂತ ಏನಾದ್ರು ಬಳಸ್ತಾರೆ, ಅವು ಈಗಲೂ ಉಂಟು. ಅದು ಮಾಂಸದ ತುಂಡುಗಳು ಹುರಿದು ಬಿಟ್ಟಿದ್ರು, ಉಪ್ಪು ಖಾರ ಹಾಕಿರ್ತಾರೆ, ಅದನ್ನ ಅಂತಂದ್ರಂತೆ. ಉಪ್ಪೇರಿ ಅಂತ ಕರಿತೀವಲ್ಲ, ವೆಜ್ ಉಪ್ಪೇರಿ ಥರ ನಾನ್ ವೆಜ್ ಉಪ್ಪೇರಿ ಅಂತ. ಅಂದರೆ ಪಾಠ ಹೇಳಬೇಕು ಅಂದರೆ ಪಾಪ ಎಲ್ಲಿಗೂ ಹೋಗಿ ಏನೂ ಕೇಳ್ಕೊಳ್ಬೇಕು. ಅರಮನೆಗಲ್ತು, ಸೂಳೆ ಮನೆಗಲ್ತು, ಸವಣ್ ಮನೆಗಲ್ತು, ಬಲ್ಲರ ಬಗೆಗಲ್ತು, ಹಾಗೆಲ್ಲ ಮಾಡಿ ಕಾವ್ಯವನ್ನು ತಿಳ್ಕೊಳ್ಬೇಕು, ಬರೀಬೇಕು. ಹಾಗಲ್ಲದೆ ಇದ್ರೆ ಅರಮನೆಗೆ ಅಲ್ತು, ಸವಣ್ ಮನೆಗೆ ಅಲ್ತು, ಸೂಳೆ ಮನೆಗೆ ಅಲ್ತು, ಬಲ್ಲವರ ಬಗೆಗಲ್ತು, ಅದಾ ಬೆಡಗಮಲ್ತು ಕಲ್ಪಿವಲಂ ಕವೀಂದ್ರರ ಅಂತ ಮಾತಿದೆ. ಹಾಗಿಲ್ಲದೆ ಇದ್ರೆ, ತಿಳುವಳಿಕೆ ಇದ್ದು ವ್ಯುತ್ಪತ್ತಿ ಇದ್ದು ಬರೀದೇ ಇದ್ರೆ ಕಾವ್ಯವನ್ನು, ಅದೆಲ್ಲ ಇಟ್ಟುಕೊಳ್ಳದೆ ಬರೆದ್ರೆ ಅದು ಅರಮನೆಗೂ ಹೋಗೋಲ್ಲ, ಗುರುಮನೆಗೂ ಹೋಗೋಲ್ಲ, ಸೂಳೆ ಮನೆಗೂ ಹೋಗೋಲ್ಲ, ಸಂಸಾರಸ್ಥರ ಮನೆಗೂ ಹೋಗೋಲ್ಲ, ಯಾವ ಕಡೆಗೂ ಹೋಗೋಲ್ಲ, ಬರೆದವನ ಮನೆಯಲ್ಲೇ ಕೂತ್ಕೊಂಡಿರುತ್ತೆ ಅಂತ. ಏಕಸ್ಯ ತಿಷ್ಠತಿ ಗೃಹೇ ಏಕಸ್ಯ ತಿಷ್ಠತಿ ಕವೇರ್ ಗೃಹೇವ ಕಾವ್ಯಂ ಅನ್ಯಸ್ಯ ಗಚ್ಚತಿ ಸುಹೃದ್ ಭವನಾನಿ ಯಾವತ್. ಒಬ್ಬ ಕವಿ ಕಾವ್ಯ ಅವನ ಮನೆಯೊಳಗೆ ತಿಷ್ಠೆ ಹಾಕಿರುತ್ತೆ. ಅಂತಂದರೆ ಹೇಳ್ತೀವಲ್ಲ, ವಿಕ್ರಯವಾಗದೆ ಉಳ್ಕೊಂಡಿರ್ತಕ್ಕಂಥ ಓಲ್ಡ್ ಸ್ಟಾಕ್ ಅಂತ, ಆ ರೀತಿಯಾಗಿ ಶಾಶ್ವತ ಸಾಹಿತ್ಯ ಜಿ.ಪಿ. ರಾಜರತ್ನ ಹೇಳ್ತಿದ್ರು. ಎಲ್ಲಿಗೂ ಹೋಗದೆ ಹಾಗೆ ಇರುತ್ತೆ. ಅನ್ಯಸ್ಯ ಗಚ್ಚತಿ ಸುಹೃದ್ ಭವನಾನಿ ಯಾವತ್. ಕಾಂಪ್ಲಿಮೆಂಟರಿ ಕಾಪಿ ಅಂತ ಫ್ರೆಂಡ್ಗಳಿಗೆ ಕೊಟ್ಟ ರೀತಿಯಲ್ಲಿ ಸುಹೃದ್ ಭವನಾನಿ ಯಾವತ್ ಗಚ್ಚತಿ. ನ್ಯಸ್ಯ ಅವಿದಗ್ಧ ವದನೇಶು ಪದಾನಿ ಶಶ್ವತ ಕಸ್ಯಾಪಿ ಸಂಚರತಿ ವಿಶ್ವಕುತೂಹಲೀವ. ಯಾವುದೋ ಪುಣ್ಯಾತ್ಮರ ಕಾವ್ಯ, ಪಂಡಿತ ಪಾಮರ ಭೇದ ಇಲ್ಲದೆ ಎಲ್ಲರ ಬಾಯಲ್ಲೂ ಪದ, ಹೆಜ್ಜೆ, ಪದ ಅಂದರೆ ಪದಗಳು ಅಂತಲೂ ಅರ್ಥ ಆಗುತ್ತೆ, ಶಬ್ದಗಳು ಇಟ್ಕೊಂಡು ವಿಶ್ವಕುತೂಹಲಿಯಂತೆ ಜಗತ್ತೆಲ್ಲ ಓಡಾಡಬಿಡ್ತದೆ ಅಂತ. ಹಾಗಿದ್ದಾಗ ಪಾಪ ಈ ಬಗೆ ಬಗೆಯ ಮದ್ಯಗಳು ಇತ್ಯಾದಿಗಳು ಎಲ್ಲವನ್ನೂ ಕೂಡ ಅರ್ಥ ಮಾಡಿಕೊಂಡಿರಬೇಕು, ಮಹಾಕವಿಗಳು ತಿಳ್ಕೊಂಡಿರಬೇಕು. ಯಾವುದೂ ವ್ಯುತ್ಪತ್ತಿಗೆ ಹೊರಗಿನದಲ್ಲ ಅಂತ. ತಂತ್ರದಲ್ಲಿ ಮದ್ಯವನ್ನು ಬಳಸಿದಾಗ ಮದ್ಯಕ್ಕೆ ಕಾರಣ ಅಂತನ್ನುವ ಹೆಸರು ಕೊಡ್ತಾರೆ, ಅದೊಂದು ಟೆಕ್ನಿಕಲ್ ಟರ್ಮ್. ಸೈನಿಕರಿಗೆ ಏನು ಬೇಕೋ ಅದಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಸಾರ್ವಜನಿಕರಿಗೆ ಏನು ಬೇಕೋ ಅದಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದು ತುಂಬ ದೊಡ್ಡದಾದದ್ದು. ಆಮೇಲೆ ಅಪ್ಸರೆಯರನ್ನು ಕೂಡ ಕರೆಸಿದ್ದಾರೆ. ಮದಿರೆ ಇದ್ದು ಮದಿರಾಕ್ಷಿ ಇಲ್ಲದೆ ಇದ್ದರೆ ಏನು ಗತಿ? ಹಾಗಾಗಿ ಯಾಹ್ವಯೇ ದೇವಗಂಧರ್ವಾನ್ ವಿಶ್ವಾವಸು ಹಹಾಹುಹೂನ್, ಹಾಹಾಹುಹು ಅಂತ ಹೆಸರು. ಇಲ್ಲಿ ಛಂದಸ್ಸಿಗಾಗಿ ಹಹಾಹುಹೂನ್ ಅಂತಾಗಿದೆ. ತಥೈವ ಅಪ್ಸರಸೋ ದೇವಿ ಗಂಧರ್ವೀಶ್ಚಾಪಿ ಸರ್ವಶಃ. ಅಪ್ಸರೆಯರು, ಗಂಧರ್ವಿಯರು ಎಲ್ಲರೂ ಕೂಡ ಘೃತಾಚೀಂ ಅಥವಾ ವಿಶ್ವಾಚೀಂ ಮಿಶ್ರಕೇಶೀಂ ಅಲುಂಬುಸಾಂ ನಾಗದಂತಾಂಚ ಹೇಮಾಂಚ ಹಿಮಾಂ ಅದ್ರಿಕೃತಸ್ಥಲಾಂ ಅಂತ ಬೇರೆ ಬೇರೆ ಅಪ್ಸರೆಯರ ಹೆಸರನ್ನು ಹೇಳ್ತಾರೆ. ಅವರೆಲ್ಲರನ್ನೂ ದೇವಲೋಕದಿಂದ ತರಿಸ್ತಾರೆ. ಆಮೇಲೆ ವನಂ ಕುರುಷು ಯದ್ದಿವ್ಯಂ ವಾಸೋಭೂಷಣ ಪತ್ರವತ್ ದಿವ್ಯ ನಾರೀ ಫಲಂ ಶಶ್ವತ್ ಕೌಬೇರಂ ಇಹೈತು ಚ. ಚೈತ್ರರಥ ಅಂತ ಕುಬೇರನ ಉದ್ಯಾನ, ಇಂದ್ರನ ಉದ್ಯಾನ, ನಂದನ, ಅವುಗಳದ್ದೇನು ಫೀಚರ್ಸ್ ಇದೆ ಅವೆಲ್ಲ ಇಲ್ಲಿರಬೇಕು ಅಂತ. ಅಂದರೆ ಆ ಮರಗಳು ಎಲೆ ಅಂತ ಬಿಡ್ತಾ ಇದ್ದಿದ್ದು ಒಳ್ಳೊಳ್ಳೆ ರೇಷ್ಮೆ ಬಟ್ಟೆಗಳನ್ನು ಅಂತೆ, ಹಣ್ಣು ಅಂತ ಸುಂದರಿಯರನ್ನೇ ಬಿಡ್ತಾ ಇತ್ತಂತೆ. ನಾರೀ ಫಲ ವಾಸೋಭೂಷಣ ಪತ್ರವತ್, ಒಡವೆ ವಸ್ತ್ರ ಅಲಂಕಾರಗಳೇ ಎಲೆಗಳಾಗಿರ್ತಾ ಇದ್ರು, ಸುಂದರಿಯರೇ ಅಲ್ಲಿ ಹಣ್ಣುಗಳಂತೆ ಬಿಡ್ತಾ ಇದ್ರು ಅಂತ. ಇಹಮೇ ಭಗವಾನ್ ಸೋಮೋ ವಿದತ್ತಾಂ ಅನ್ನಮುತ್ತಮಂ. ಇನ್ನು ಎಲ್ಲ ಜಗತ್ತಿಗೆ ಪೋಷಕ ದ್ರವ್ಯವನ್ನು ಕೊಡ್ತಕ್ಕಂಥನು ಸೋಮ. ಅನ್ನಾದನಾದಂಥ ಅಗ್ನಿಗೆ ಬೇಕಾಗಿರತಕ್ಕಂಥ ಅನ್ನದನಾದವನು, ಅನ್ನಸ್ವರೂಪಿಯಾದವನು ಸೋಮ. ಅವನೇ ತಾನು ಎಲ್ಲರಿಗೂ ಬೇಕಾದ ಆತಿಥ್ಯ ಪರ್ಯಾಪ್ತಿಯಾಗುವ ಆಹಾರ ತಯಾರು ಮಾಡಿಕೊಡ್ತೀನಿ ಅಂತಂದ. ಭಕ್ಷ್ಯಂ ಭೋಜ್ಯಂ ಚೋಷ್ಯಂ ಲೇಹ್ಯಂ ಚ ವಿವಿಧಂ ಬಹು. ಚತುರ್ವಿಧಾನ್ನ ಅಂತೀವಲ್ಲ, ಅಹಂ ವೈಶ್ವಾನರೋ ಭೂತ್ವ ಪಚಾಮ್ಯನ್ನಂ ಚತುರ್ವಿಧಂ ಅಂತ. ಭಕ್ಷ್ಯ ಅಂದರೆ ದವಡೆಗಳಿಂದ ಅಗದು ತಿಂತಕ್ಕಂಥದ್ದು. ಭೋಜ್ಯ ಅಂದರೆ ಮುಂದಿನ ಬಾಚಿ ಹಲ್ಲು ಅಂತಾರಲ್ಲ, ಇನ್ಸೈಸರ್ಸ್, ಅವುಗಳನ್ನು ಕತ್ತರಿಸ್ಕೊಂಡು ಚಕ್ಲಿ, ಕೋಡುಬಳೆ ಇತ್ಯಾದಿಗಳನ್ನು ಮೊದಲು ಹಲ್ಲಿಂದ ತುಂಡು ಮಾಡಿಕೊಂಡು ಆಮೇಲೆ ದವಡೆಗೆ ಹಾಕ್ಕೋತೀವಿ. ಅನ್ನ ಮೊದಲಾದಂಥವು, ರೊಟ್ಟಿ, ಅವುಗಳನ್ನೆಲ್ಲ ಇಡ್ಲಿ ದೋಸೆನ ನೇರವಾಗಿ ದವಡೆಗೆ ತುರುಕ್ಕೊಳ್ತೀವಿ. ಅದು ಚೋಷ್ಯ ಅಂದರೆ ಹೀರತಕ್ಕಂಥದ್ದು. ಲೇಹ್ಯ ನೆಕ್ಕತಕ್ಕಂಥದ್ದು, ಗೊಜ್ಜು, ಉಪ್ಪಿನಕಾಯಿ ಇತ್ಯಾದಿಗಳು. ಹೀರ್ತಕ್ಕಂಥ ಉಣ್ಣುವಾಗ ಈ ಕಬ್ಬಿನ ರಸವನ್ನು, ಕಬ್ಬಿನ ಜಲ್ಲೆಯನ್ನು ಜಗಿದು ತಿನ್ನುವಾಗ ಹೀರಿಕೊಳ್ತಕ್ಕಂಥದ್ರಿಂದ ಮೊದಲುಗೊಂಡು ಸ್ಟ್ರಾನಲ್ಲಿ ಹಾಕ್ಕೊಂಡು ಕುಡಿಯತಕ್ಕಂಥ ದ್ರವಗಳು ಕೂಡ ಆಗಬಹುದು, ಈ ಥರದ್ದು. ಇನ್ನು ಪಾನೀಯ, ಹೀಗೆ ಎಲ್ಲ ರೀತಿಯಾದ ಅಡುಗೆಗಳನ್ನೂ ಮಾಡ್ತಾರೆ. ಏವಂ ಸಮಾಧಿನ ಯುಕ್ತ ತೇಜಸ ಅಪ್ರತಿಮೇನ ಚ ಶಿಕ್ಷಾಸ್ವರ ಸಮಾಯುಕ್ತಂ ತಪಸಾ ಚ ಅಬ್ರವೀನ್ ಮುನಿ. ಇವೆಲ್ಲವನ್ನೂ ಕೂಡ ಮಂತ್ರಪೂರ್ವಕವಾಗಿ ಮಾಡಿದ್ರು, ಶಿಕ್ಷಾಶಾಸ್ತ್ರ ಪುರಸ್ಸರವಾಗಿ ಅಂತ. ಶಿಕ್ಷಾ ಅಂತ ಆರ್ಷ ರೂಪವನ್ನೇ ಇಲ್ಲಿ ಬಳಸಿದ್ದಾರೆ ಆದಿಕವಿಗಳು. ಅಥ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ಅಂತ ವೇದದಲ್ಲಿ ಬರುತ್ತದೆ. ದ್ವಿತೀಯದಲ್ಲಿ ಶಿಕ್ಷಾ ಅಂತ ಆಗಿರೋದು ಛಾಂದಸ ಅಂದರೆ ವೇದದ ವ್ಯಾಕರಣದಂತೆ ಅಂತ ಶಂಕರರ ಭಾಷ್ಯ ಬರೀತಾರೆ. ಶಿಕ್ಷಾ ಅನ್ನುವುದು ಲೌಕಿಕ ಸಂಸ್ಕೃತದಲ್ಲಿ. ಶಿಕ್ಷಾ ಅಂದರೆ ಉಚ್ಚಾರಣಶಾಸ್ತ್ರ, ಫೋನೆಟಿಕ್ಸ್ ಅಂತ.
ಆ ಶಿಕ್ಷಾಶಾಸ್ತ್ರಾನುಸಾರಿಯಾಗಿ ವೇದಘೋಷ ಮಾಡಿ ಇದನ್ನೆಲ್ಲವನ್ನ ತಯಾರು ಮಾಡಿಕೊಟ್ರು. ಸುಮಾರು 5 ಯೋಜನದಷ್ಟು ಉದ್ದ ಅಗಲ ಇರತಕ್ಕಂಥ ಸುತ್ತಳತೆ ಇರತಕ್ಕಂಥ ನೆಲದಲ್ಲಿ ವ್ಯವಸ್ಥೆ ಆಯಿತು. ಬಭೂವಹಿ ಸಮಾ ಭೂಮಿ ಸಮಂತಾತ್ ಪಂಚಯೋಜನಂ ಎಲ್ಲ ವ್ಯವಸ್ಥೆ ಆಗುತ್ತದೆ. ಆಮೇಲೆ ಭರತನನ್ನು ಒಳಗೆ ಕರ್ಕೊಂಡು ಬಂದು ಅವನಿಗೆ ದೊಡ್ಡ ಆಸನವನ್ನು ತೋರಿಸ್ತಾರೆ. ತತ್ರ ರಾಜಾಸನಂ ದಿವ್ಯಂ ವ್ಯಜನಂ ಛತ್ರಮೇವಚ ಭರತೋ ಮಂತ್ರಿಭಿಸ್ಸಾರ್ಧಂ ಅಭ್ಯವರ್ತತ ರಾಜವತ್. ಅಪ್ಪ, ನಿನಗೆ ಈ ದೊಡ್ಡ ಆಸನ ಅಂತ ಉನ್ನತಾಸನವನ್ನು, ಛತ್ರ ಚಾಮರ ಅಲಂಕಾರವನ್ನೆಲ್ಲ ಕೊಡ್ತಾರೆ. ಭರತ ಆಸನಂ ಪೂಜಯಾಮಾಸ ರಾಮಾಯ ಅಭಿಪ್ರಣಮ್ಯ ಚ ವಾಲವ್ಯಜನಮಾದಾಯ ನೆಶೀದತ್ ಸಚಿವಾಸನೆ. ಇದು ರಾಮನಿಗೆ ಸಲ್ಲಬೇಕಾದ ಆಸನ ಅಂತ ಅದಕ್ಕೆ ನಮಸ್ಕಾರ ಮಾಡಿ ತಾನು ಖಾಲಿ ಇರುವ ಆಸನಕ್ಕೆ ಚಾಮರ ಸೇವೆ ಮಾಡಿ ಬಂದ ಅಂತ. ಅಂದರೆ ರಾಮ ಬಂದಾಗ ಇಲ್ಲಿ ಕೂತಿದ್ದಿರಬಹುದು ಈ ಆಸನದ ಮೇಲೆ, ನನಗದಲ್ಲ ಅಂತಕ್ಕಂಥದ್ದು. ಕೆಲವು ದೊಡ್ಡವರ ಪದವಿಯನ್ನು ನಾವು ಗೌರವಿಸಬೇಕು ಅಂದರೆ ನಾವು ಅದನ್ನು ಮಾಡಬಾರ್ದು. ಹಾಗಲ್ಲದೆ ನಮಗೇನು ಅದನ್ನು ನಾವು ಮಾಡ್ತೀವಿ, ಅಲ್ಲಿ ನಾವು ನಡೀತೀವಿ ಅಂತಂದರೆ ಯುಕ್ತವಲ್ಲ. ಎಲ್ಲೋ ಸ್ವಾಮಿ ವಿವೇಕಾನಂದರು ಕೂತಿದ್ರು ಆ ಜಾಗ ಅಂತಂದರೆ ಆ ಜಾಗಕ್ಕೆ ಹೋಗಿ ನಾನು ಕೂತ್ಕೋಬೇಕು ಅಂತಲೇ ಕೂತ ಜಾಗಕ್ಕೆ ಹಣೆ ತಾಕಿಸಿ ಬರಬೇಕಷ್ಟೇನೆ. ಭರತನಿಗೆ ಇದು ಒಂದು ಪರೀಕ್ಷೆ. ನಿನ್ನಲ್ಲಿ ಇನ್ನೂ ರಾಜ ಆಗಬೇಕು ಅನ್ನುವ ಆಸೆಯ ಪಸೆ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋದಕ್ಕೆ ದೊಡ್ಡ ಆಸನ ಕೊಟ್ಟಿದ್ದೀವಿ ಅಂದರೆ ಇಲ್ಲ, ಅದು ರಾಮನಿಗೆ ಸಲ್ಲಬೇಕಾದದ್ದು ಅಂತಂದ. ಅಂದರೆ ಎಷ್ಟು ಮಟ್ಟಿಗೆ ತ್ರಿಕರಣ ಪುರಸ್ಸರವಾಗಿ ಸರ್ವಥಾ ಸರ್ವದಾ ಅದು ದಾಸ್ಯವೃತ್ತಿ ಕೈಂಕರ್ಯ ಅಂತ ಭಾವಿಸಿಕೊಂಡದಲ್ಲ, ತುಂಬ ದೊಡ್ಡದಾದದ್ದು ಅವನ ದೃಷ್ಟಿ. ಆಮೇಲೆ ಅಲ್ಲಿಂದ ಸೈನಿಕರಿಗೆ ನಾವು ತಿರುಗಿ ನೋಡಬಹುದು. ಎಲ್ಲರೂ ಬರ್ತಾರೆ. ಕುಬೇರ ಪ್ರಹಿತ ಸ್ತ್ರೀಯ, ಕುಬೇರನೂ ಕಳಿಸಿಕೊಟ್ನಂತೆ. ಬೇಕಾದಷ್ಟು ಇದಕ್ಕೆ ಬೇಕಾದ ವೆಚ್ಚ ಎಲ್ಲ ಅವನೇ ಮಾಡಿದ್ದ. ಸ್ಪಾನ್ಸರ್ಡ್ ಬೈ ಕುಬೇರ ಫ್ರಮ್ ಅಲಕಾವತಿ ಅಂತ ಅನ್ಬಹುದು. ಬೇಕಾದರೆ ಅವನಲ್ಲಿಗೆ ನೀವು ಹೋಗಿ ಅಗ್ಗದ ಬಡ್ಡಿಗೆ ಸಾಲ ಕೊಡ್ತಾನೆ, ಅದಕ್ಕೆ ಸಾಕ್ಷಿ ತಿರುಪತಿ ದೇವರೇ ಇದ್ದಾನೆ ಅಂತ ಬೇಕಾದರೂ ಅಡ್ವರ್ಟೈಸ್ಮೆಂಟು ಬೈಲೇನುಗಳೆಲ್ಲ ಹಾಕ್ಬೋದು. ಆ ಸ್ತ್ರೀಯರು ಯಾಭಿರ್ಗೃಹೀತ ಪುರುಷ ಸೋನ್ಮಾದ ಇವ ಲಕ್ಷ್ಯತೆ. ಅವ್ರ ಕೈ ಹಿಡ್ಕೊಂಡ್ರು ಅಂದರೆ ಇವನು ಹುಚ್ಚನೇ ಆಗ್ಬಿಡ್ತಾನೆ ಅನ್ನೋಷ್ಟು ಜನ ಸುಂದರಿಯರೆಲ್ಲ ಇದ್ದರು. ಇನ್ನು ನಾರದರು, ತುಂಬುರರು ಎಲ್ಲರೂ ಕೂಡ ಹಾಡೋದಿಕ್ಕೆ ಬಂದರು. ಏತೇ ಗಂಧರ್ವ ರಾಜಾನಃ ಭರತಸ್ಯ ಅಗ್ರತೋ ಜಗುಹು ಹಾಡೋಕೆ ಆರಂಭ ಮಾಡಿದ್ರು. ಇದು ಸಾಲದಂಥ ಮಹರ್ಷಿಗಳು ತಮ್ಮ ತಪಃಪ್ರಭಾವದಿಂದ ಆ ಆಶ್ರಮದ ಮರಗಿಡಗಳನ್ನು ಕೂಡ ಈ ಅಯೋಧ್ಯ ಜನಕ್ಕೆ, ಸೈನಿಕರಿಗೆ ಬೇಕಾದ ರಂಜನೆಯನ್ನು ಒದಗಿಸ್ತಕ್ಕಂಥ ವಾದ್ಯಗೋಷ್ಠಿ ಪ್ರವರ್ತಕರನ್ನಾಗಿ ಮಾಡಿಬಿಡ್ತಾರೆ. ಆರ್ಕೆಸ್ಟ್ರಾದಲ್ಲಿ ಸೇರಿಸ್ತಾರೆ. ಬಿಲ್ವಾ ಮಾರ್ದಂಗಿಕ ಆಸನ್ ಕಾಂಸ್ಯಗ್ರಾಹ ವಿಭೀತಕಾಹ. ಬಿಲ್ವ ವೃಕ್ಷಗಳು ಮೃದಂಗ ಹಿಡ್ಕೊಳ್ಳುವಂಥ ಮೃದಂಗವಾದಕರಾಗ್ಬಿಟ್ವಂತೆ. ಇನ್ನು ವಿಭೀತಕ, ತಾರೆ ಮರ ಅಂತ ಕರೀತಾರೆ. ಕಲಿಪುರುಷನ ಪ್ರವೇಶ ಅಲ್ಲಾಗಿರುತ್ತವೆ ಅಂತ ಅವು ತಾಳ ಹಿಡ್ಕೊಂಡು ಕೂತ್ಕೊಂಡ್ವಂತೆ. ಅಶ್ವತ್ಥ ನರ್ತಕಾಶ್ಚಾಸನ್, ಅಶ್ವತ್ಥ ವೃಕ್ಷಗಳೇ ನರ್ತನ ಮಾಡೋಕ್ಕೆ ನಿಂತವು. ಭರದ್ವಾಜಸ್ಯ ಶಾಸನಾತ್ ತತಃ ಸರಳತಾಲಾಶ್ಚ ತಿಲಕ ನಕ್ತಮಾಲಕಾ ಪ್ರಹೃಷ್ಟಾಶ್ಚ ತತ್ರ ಸಂಪೇತು ಕುಬ್ಜಾ ಭೂತ್ವಾತ ವಾಮನಾಹ. ಇನ್ನು ಪರಿಚಾರಿಕೆ ಮಾಡೋದಕ್ಕೆ ಸಾಲ ವೃಕ್ಷದವು ಮತ್ತು ತಾಳೆ ಮರಗಳು, ತಿಲಕ ವೃಕ್ಷಗಳು, ನಕ್ತಮಾಲ ಅಂತಂದರೆ ನಮಗೆಲ್ಲ ಚಿರಪರಿಚಿತವಾದಂಥ ಹೊಂಗೆ, ಇವುಗಳೆಲ್ಲವೂ ಕೂಡ ಇವರ ಪರಿಚಾರಿಕೆ ಮಾಡತಕ್ಕಂಥ ಕುಬ್ಜರು, ಕುಳ್ಳರು ಆ ರೀತಿಯಾಗಿ ಬಂದು ಸೇವೆಯನ್ನು ತೊಡಗಿಕೊಂಡಂತೆ. ಇನ್ನು ಶಿಂಶಪ, ಆಮಲಕ, ಜಂಬು ಇವೆಲ್ಲ ಬೇರೆ ಮರಗಳು ಯಾವುದಿದ್ದು, ಶಿಂಶಪ ವೃಕ್ಷ, ನೆಲ್ಲಿ ಮತ್ತು ನೇರಳೆ ವೃಕ್ಷ, ಇವೆಲ್ಲ ಕೂಡ ಬೇರೆ ಬೇರೆ ಪಾತ್ರಗಳನ್ನು ವಹಿಸಿಕೊಂಡು ಅವರಿಗೆ ಪರಿಚರ್ಯೆಗಳನ್ನು ಮಾಡಿದ್ವು. ಸುರಾ ಸುರಾಪ ಪಿಬತ ಪಾಯಸಂಚ ಬುಭುಕ್ಷಿತಾ ಮಾಂಸಾನಿ ಚ ಸುಮೇಧ್ಯಾನಿ ಭಕ್ಷಂತಾಂ ಯಾವದಿಚ್ಛತ. ಇದು ವೆಜ್ಜು ನಾನ್ ವೆಜ್ಜು ಎಲ್ಲ ಇರತಕ್ಕಂಥ ಪಾರ್ಟಿ. ಹಾಟ್ ಆ್ಯಂಡ್ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಇರತಕ್ಕಂಥ ಪಾರ್ಟಿ. ಭರದ್ವಾಜರಿಗೆ ಯಾರಿಗೇನು ಬೇಕೋ ಅದನ್ನು ಕೊಡಬೇಕು ಅಂತಷ್ಟೇ. ನಮ್ಮಿಚ್ಛೆಯ ಅಡುಗೆ ಯಾರಿಗಾದರೂ ಮಾಡಿ ಬಡಿಸಿದ್ರೆ ಅವ್ರಿಗೆ ಯಾವ ತೃಪ್ತಿ ಆಗುತ್ತೆ? ಅವರಿಚ್ಛೆಯ ಅಡುಗೆಯನ್ನು ಅವ್ರಿಗೆ ಮಾಡಬೇಕು. ಹುಲಿನ ಔತಣಕ್ಕೆ ಕರೆದುಬಿಟ್ಟು ನಾನು ಮಜ್ಜಿಗೆ ಹುಳಿನ ಬಡಿಸಿದ್ರೆ ಎಲ್ಲಾದರೂ ಉಂಟೆ ಆಗುವಂಥದ್ದಲ್ಲ. ಅದಕ್ಕೇನು ಬೇಕೋ ಅದನ್ನೇ ಮಾಡಿಕೊಡ್ಬೇಕು. ಭರದ್ವಾಜರು ಅದನ್ನು ಬಲ್ಲವರು. ಯಾರಿಗೆ ಮದ್ಯಪಾನದಲ್ಲಿ ಆಸಕ್ತಿ ಇದೆಯೋ ಕುಡೀರಿ, ಚೆನ್ನಾಗಿ ಕುಡೀರಿ. ಯಾರಿಗೆ ಹಾಲಿಂದ ಆದಂಥ ಪಾಯಸ ಅದನ್ನು ಕುಡಿಬೇಕು ಅಂತಿದೆಯೋ ಅದು. ಒಳ್ಳೆ ಚೆನ್ನಾಗಿ ಬೆಂದಿರತಕ್ಕಂಥ ಮಾಂಸ ಇದೆ, ಹಾಗಲ್ಲದೆ ಇರತಕ್ಕಂಥವ್ರಿಗೆ ಬೇರೆ ಪದಾರ್ಥಗಳು ಇದೆ. ಉಚ್ಛಾದ್ಯ ಸ್ನಾಪಯಂತಿ ಸ್ಮ ನದಿ ತೀರೇಶು ವಲ್ಗುಷು.
ಅಪ್ಯೇಕಮೇಕಂ ಪುರುಷಂ ಪ್ರಮದಾ ಸಪ್ತ ಚಾಷ್ಟಚ. ಒಬ್ಬೊಬ್ಬ ಗಂಡಸನ್ನು 8-7 ಜನ ಅಪ್ಸರೆಯರು ಹಿಡ್ಕೊಂಡು ನದಿಯಲ್ಲಿ ಸ್ನಾನ ಮಾಡಿಸೋಕೆ ಶುರು ಮಾಡಿದ್ರಂತೆ. ಏನು ಮಸಿ ಪಾತ್ರೆಗಳು ಅಂತ ಅಂದುಕೊಂಡ್ರೋ ಏನೋ ಗೊತ್ತಿಲ್ಲ, ಕೈ ಕಾಲು ಕುತ್ತಿಗೆ ಹಿಡ್ಕೊಂಡು ತಿಕ್ಕೋದಿಕ್ಕೆ ಶುರು ಮಾಡಿದ್ರು ಅಂತ. ಲೆಕ್ಕ ಬೇರೆ ಕೊಟ್ಟಿದ್ದಾರೆ, ಒಂದೊಂದು ಕೈಗೊಬ್ರು, ಒಂದೊಂದು ಕಾಲಿಗೊಬ್ರು, ಬೆನ್ನಿಗೊಬ್ರು, ತಲೆಗೊಬ್ರು ಅಂತ ಏನು ಲೆಕ್ಕ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ನೀರನ್ನು ತುಂಬಿ ಕೊಡೋರೊಬ್ರು, ಎಣ್ಣೆ ಪಾತ್ರೆ ಇಟ್ಕೊಂಡವರೊಬ್ರು ಅಂತ ಒಟ್ಟಿನಲ್ಲಿ 7-8 ಲೆಕ್ಕಕ್ಕೆ ಮ್ಯಾಚ್ ಮಾಡಿ ತೋರಿಸ್ಬೋದು. ಅಧಿಕಸ್ಯ ಅಧಿಕಂ ಫಲಂ ಸಂವಾಹಂತ್ಯ ಸಮಾಪೇತು ನಾರ್ಯೋ ರುಚಿರಲೋಚನಾ. ಹಾಗಲ್ಲದೆ ತೈಲಾಭ್ಯಂಗ ಮಾಡಿಸಿ ಮೈಗೆಲ್ಲ ಮಸಾಜ್ ಮಾಡಿಸಿ ಇಷ್ಟು ದೂರ ನಡ್ಕೊಂಡು ಬಂದಿದ್ದೀರಾ, ವಾಹನಗಳ ಮೇಲೆ ಬಂದಿದ್ದೀರಾ, ಬೆನ್ನು ಮೂಳೆ ಮುರಿದೇ ಹೋಗಿರುತ್ತೆ ಅಂತದಕ್ಕೆಲ್ಲ ಏನು ಬೇಕೋ ಆ ಎಲ್ಲ ರೀತಿಯ ಅಂಗ ಸಂವಾಹನ ಮಾಡದಂತೆ ಪರಿಮೃಜ್ಯ ತಥಾನ್ಯೋನ್ಯಂ ಪಾಯಯಂತಿ ವರಾಂಗನಾ. ಮೈಗೆ ಸಂವಾಹನ ಮಾಡ್ತಾ ಬಾಯಿಗೆ ಮದ್ಯವನ್ನು ಸುರಿತಾ ಇದ್ರಂತೆ. ಪಾಯಯಂತಿ ವರಾಂಗನಾ. ಹಯಾನ್ ಗಜಾನ್ ಖರಾನ್ ಉಷ್ಟ್ರಾನ್ ತಥೈವ ಸುರಭೇಸ್ಸುತಾನ್. ಆನೆ, ಕುದುರೆ, ಹೇಸರಗತ್ತೆ, ಹಸು, ಎತ್ತು ಎಲ್ಲವನ್ನೂ ಕೂಡ ಅದಕ್ಕೇನೇನು ಬೇಕು ಪದಾರ್ಥ, ಆನೆಗಳಿಗೆ ಕಬ್ಬಿನ ಜಲ್ಲೆಗಳು, ಬೆಲ್ಲದ ಪೆಂಟೆಗಳು ಇವೆಲ್ಲ ಕೊಟ್ಟಂತೆ, ಕುದುರೆಗಳಿಗೆ ಹುರುಳಿ ಹುಲ್ಲು, ಇನ್ನು ಹಸುಗಳಿಗೆ ಹಿಂಡಿ ಇತ್ಯಾದಿ ಎಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡಿದೆ. ಇಕ್ಷುಂಶ್ಚ ಮಧುಲಾಜಾಂಶ್ಚ ಭೋಜಯಂತಿ ಸ್ಮ ವಾಹನಾನ್. ಕಬ್ಬಂದರೆ ಕಬ್ಬು, ಜೇನಂದರೆ ಜೇನು, ಅರಳಂದರೆ ಅರಳು ಎಲ್ಲವನ್ನೂ ಕೊಟ್ಟರು. ನಾಶ್ವಬಂಧೋ ಅಶ್ವಂ ಅಜಾನನ್ ನ ಗಜಂ ಕುಂಜರಗ್ರಹ ಮತ್ತ ಪ್ರಮತ್ತ ಮುದಿತ ಚಮೂಸ ತತ್ರ ಸಂಭವವು. ಯಾವ ಮಟ್ಟಕ್ಕೆ ಎಲ್ಲರಿಗೂ ಆಹಾರ ಪಾನೀಯ ಇತ್ಯಾದಿಗಳು ಆಯಿತು ಅಂತಂದರೆ, ಕುದುರೆ ಕಾಸ್ತಾರನಿಗೆ ಕುದುರೆ ಕಾಣಿಸ್ತಾ ಇರಲಿಲ್ಲ, ಆನೆಯ ಮಾವುಟಿಗನಿಗೆ ಆನೆ ಕೂಡ ಕಾಣಿಸ್ದಂತೆ ಆಗ್ಬಿಡುತ್ತಂತೆ. ಅಷ್ಟು ಕುಡಿದು ತಿಂದು ತೇಗಿ ಕಣ್ಣುಗಳ ನೆತ್ತಿಗೆ ಹೋಗಿ ದೃಶ್ಯವೇ ಕಾಣಿಸ್ದಂತೆ ಆಗ್ಬಿಡ್ತು ಅಂತ. ತರ್ಪಿತಾ ಸರ್ವಕಾಮೈಸ್ತೆ ರಕ್ತಚಂದನ ರೂಷಿತಾ ಅಪ್ಸರೋಗಣ ಸಂಯುಕ್ತಾ ಸೈನ್ಯ ವಾಚಂ ಉದೈರಯನ್. ಅವ್ರಿಗೇನು ಚಂದನಾದಿಗಳನ್ನು ಹಚ್ಚಿ, ವಸ್ತ್ರಾದಿಗಳನ್ನು ಅಲಂಕರಿಸಿ, ಮಾಲ್ಯಾದಿಗಳನ್ನು ತೊಡಿಸಿ ಇಷ್ಟೆಲ್ಲ ವೈಭವ ಮಾಡಿದ್ರೆ ತತ್ತರಿಸಿ ತೂರಾಡಿ ಆನಂದದಿಂದ ಆ ಸೈನಿಕರು ಜನಗಳು ಏನಂದರು, ಇದು ಮಾಬ್ ಮೆಂಟ್ಯಾಲಿಟಿ, ಮಾಸ್ ಮೆಂಟ್ಯಾಲಿಟಿ ಅಂದರೆ ಇದೆ. ಅದ್ಭುತವಾಗಿದೆ ಈ ಶ್ಲೋಕ. ನೈವಾಯೋಧ್ಯಾಂ ಗಮಿಷ್ಯಾಮೋ ನ ಗಮಿಷ್ಯಾಮ ದಂಡಕಾನ್ ಕುಶಲಂ ಭರತಾಯಾಸ್ತು ರಾಮಾಯಾಸ್ತು ತಥಾ ಸುಖಂ. ನಾವು ಅಯೋಧ್ಯೆಗೂ ವಾಪಸ್ ಹೋಗೋಲ್ಲ, ಚಿತ್ರಕೂಟದ ಕಡೆಗೂ ವಾಪಸ್ ಹೋಗೋಲ್ಲ, ಅಲ್ಲೂ ಹೋಗೋಲ್ಲ ಇಲ್ಲೂ ಹೋಗೋಲ್ಲ, ಭರತಾನೂ ಚೆನ್ನಾಗಿರಲಿ ರಾಮಾನೂ ಚೆನ್ನಾಗಿರಲಿ, ನಾವಿಲ್ಲೇ ಇರ್ತೀವಿ ಅಂತ. ಮನೆಗಿಂತ ಮಠವೇ ಚೆನ್ನ ಅಂತ ಗಾದೆ ಉಂಟಲ್ಲ, ಆ ತರಹ ಆಗಿದೆ. ಅಂದರೆ ಮಾನವ ಸ್ವಭಾವ ಅದಲ್ವೇ. ಎಲ್ಲಿಗೂ ಹೋಗೋದು ಬೇಡ, ಇಲ್ಲೇ ಚೆನ್ನಾಗಿದೆ, ಇದೇ ಸೊಗಸಾಗಿರುವ ಜಾಗ, ಅಲ್ಲಿರೋಣ ಅಂತ ಅನಿಸುತ್ತೆ. ಯಾವುದೇ ಶ್ರಮವಿಲ್ಲದೆ, ಖರ್ಚಿಲ್ಲದೆ, ಬಾಧ್ಯತೆ ಇಲ್ಲದೆ ಎಲ್ಲ ನಡೆದರೆ ಇನ್ನು ಎಷ್ಟು ಬೇಕೋ ಅದಕ್ಕಿಂತ ಅನುಕೂಲತೆ. ಎಷ್ಟೋ ಬಾರಿ ನನಗೆ ಹಾಗೆ ಅನಿಸುತ್ತದೆ. ಯಾವುದೋ ಊರಿಗೆ ಯಾವುದೋ ಕಾರ್ಯಕ್ರಮಕ್ಕೆ ಅಂತ ಹೋಗಿರ್ತೀನಿ, ಇನ್ಯಾವುದೋ ಪ್ರೇಕ್ಷಣೀಯ ಸ್ಥಳಗಳು, ಶಿಲ್ಪ ಕ್ಷೇತ್ರಗಳು ಅಂತ ನೋಡೋದಕ್ಕೆ ಸ್ನೇಹಿತರ ಜೊತೆ ಹೋದರೆ ತುಂಬ ಚೆನ್ನಾಗಿ ನಡೆದಿರುತ್ತದೆ. ಅಲ್ಲಿ ಈರುಳ್ಳಿಯೋ ಬೆಳ್ಳುಳ್ಳಿಯೋ ನಂಗೆ ಸೇರೋದಿಲ್ಲ ಅಂತಂದರೆ ಇಲ್ಲಿಂದಲೇ ಕಟ್ಟಿಕೊಂಡು ಹೋಗಿರೋದು, ಚಟ್ನಿ ಪುಡಿ, ಗೊಜ್ಜು, ಕಷ್ಟ ವ್ಯಸನ ಎಲ್ಲ. ಇನ್ನು ಎಲ್ಲರೂ ಜೊತೆಯ ಸ್ನೇಹಿತರು ತುಂಬ ಚೆನ್ನಾಗಿ ನಡ್ಕೋತಾರೆ, ಒಂದು ಸ್ವಲ್ಪವೂ ಶ್ರಮವಿರುವುದಿಲ್ಲ. ಅಥವಾ ಕಾರ್ಯಕ್ರಮಗಳಿಗೆ ಹೋದರೆ ಇನ್ಯಾವುದೋ ಸ್ನೇಹಿತರ ಮನೆಯಲ್ಲಿರೋದೋ ಮತ್ತೆಂತ ತುಂಬ ಚೆನ್ನಾಗಿರ್ತದೆ. ಅಲ್ಲಿಂದ ಮನೆಗೆ ಓಡಿ ಬರ್ತಾ ಇದ್ದಂತೆ ಕಾಫಿ ಡಿಕಾಕ್ಷನ್ ಹಾಕೋದಿರಲಿ, ಫಿಲ್ಟರ್ ತೊಳೆಯೋದ್ರಿಂದ, ಫಿಲ್ಟರ್ ತೊಳೆಯೋದಕ್ಕಿಂತ ಮುಂಚೆ ಸಿಂಕನ್ನು ತೊಳ್ಕೋಬೇಕಾಗಿರುತ್ತೆ. ನಾನು ಇಲ್ಲದೆ ಇರುವ 3-4 ದಿವಸದಲ್ಲಿ ಅಣ್ಣ ಸಿಂಕನ್ನು ತೊಳೆಯೋ ಪಾತಕಕ್ಕೂ ಹೋಗಿರೋದಿಲ್ಲ. ಮೊನ್ನೆ ಹಾಗೆ ಆಯಿತು. ಹೈದರಾಬಾದಿಂದ ನಾನು ಬರ್ತಾ ಇದ್ದೀನಿ, ಏರ್ಪೋರ್ಟಿಂದ ಬರ್ತಿದ್ದೀನಿ ಅಂತ ಒಂದು ಫೋನ್ ಮಾಡಿದೆ. ಹಾಲಿದೆ ತಾನೇ ಅಂತ ಕೇಳಿದೆ. ಬಂದ ತಕ್ಷಣ ಕಾಫಿ ಕುಡಿಯೋದಕ್ಕೆ ಅಂತ. ಇದೇ ಡಿಕಾಕ್ಷನ್ನು ಉಂಟು ಅಂತಂದ. ಪರವಾಗಿಲ್ವೇ ಅಂತಂದುಕೊಂಡು ಬಂದರೆ, ನಾನು ಬಂದು ಮತ್ತೆ ಕಾಫಿ ಕುಡಿಯೋದಕ್ಕೆ ಅಂತ ಅಡುಗೆ ಮನೆ ಕಡೆ ಹೋಗಿ ಮತ್ತೆ ಎಂದಿನಂತೆ ಸಿಂಕನ್ನೆಲ್ಲ ತೊಳೆದು, ಪಾತ್ರೆ ಪರಡಿ ಎಲ್ಲ ತೊಳೆದು, ಇಲ್ಲದೆ ಇದ್ರೆ ಆಗೋದಿಲ್ಲ, ಪುಣ್ಯವಾಚನ ಮಾಡಬೇಕು. ಆಗ ನಮ್ಮ ಅಣ್ಣನ ಕೇಳಿದೆ, ಕಾಫಿ ಕುಡಿದಿದ್ಯಾ ಅಂತ. ಇಲ್ಲ, ನೀನು ಬಂದು ಹೇಗೂ ಮಾಡ್ತೀಯಾ ಅಂತ ಗೊತ್ತಿತ್ತು, ಅದಕ್ಕೆ ಮಾಡ್ಕೊಂಡಿಲ್ಲ ಅಂತಂದ. ಎಲ್ಲ ಕಾಲದಲ್ಲೂ ಇದೇನೆ, ಬಂದೊಡನೆ ಕೈ ಹಾಕಬೇಕು. ಎಷ್ಟೋ ಬಾರಿ ಪದಾರ್ಥಗಳು ಖಾಲಿ ಆಗಿಬಿಟ್ಟಿರುತ್ತವೆ, ಅದು ನೋಡಿರೋದಿಲ್ಲ. ಅಕ್ಕಿ ಖಾಲಿಯಾಗಿದೆ, ನೀನು ಬಂದು ತರ್ತೀಯಲ್ಲ, ಏನೀಗ ತಂದುಕೊಂಡ್ರೆ ಆಯಿತು ಅಂತ ಆ ಕ್ಷಣದಲ್ಲಿ ಮಾಡಬೇಕಾಗಿರ್ತದೆ. ಅದರಿಂದ ಅನಿಸ್ತಾ ಇರ್ತದೆ ಮನೆಗಿಂತ ಮಠವೇ ಕ್ಷೇಮ ಅಂತ. ಹೀಗೆ ಸಾಮಾನ್ಯ ಜನರಿಗೆ ಬಾಧ್ಯತೆ ಇರುವ ಯಾವುದೇ ಎಡೆ ಕಷ್ಟವಾಗುತ್ತದೆ. ಸುಖವಾಗಿ ನಡೆದರೆ ಅದಕ್ಕಿಂತ ಇನ್ನೇನು ಬೇಕು ಅನ್ನುವ ಯೂನಿವರ್ಸಲ್ ಫಿಲಾಸಫಿ
ಅದನ್ನು ವಾಲ್ಮೀಕಿಗಳು ಹೇಳಿದ್ದಾರೆ. ಇಷ್ಟು ಕೋಲಾಹಲದ, ದುಃಖದ, ಸಂಕಟದ ಈ ಅಯೋಧ್ಯಾಕಾಂಡದಲ್ಲೂ ಜನಸಾಮಾನ್ಯರ ಉಲ್ಲಸಿತವಾದ ಮನೋಧರ್ಮ ಇಂಥದ್ದು ಅನ್ನೋದನ್ನು ವರ್ಣಿಸಿದ್ದಾರಲ್ಲ, ಎಷ್ಟು ದೊಡ್ಡದು. ಭರದ್ವಾಜ ಮಹರ್ಷಿಗಳು ತುಂಬ ದೊಡ್ಡವರೇ, ವಾಲ್ಮೀಕಿಗಳು ಅಷ್ಟೇ. ಸಂಪ್ರಹೃಷ್ಟ ವಿನೇದುಸ್ತೆ ನರಾಸ್ತತ್ರ ಸಹಸ್ರಶಃ ಭರತಸ್ಯ ಅನುಯಾತಾರಃ ಸ್ವರ್ಗೋಯಮಿತಿ ಚಾಬ್ರುವನ್. ಎಲ್ಲರೂ ಇದೇ ಸ್ವರ್ಗ, ಇನ್ನೇನು ಇದಕ್ಕಿಂತ ಅಂತೆಲ್ಲ ಅಂತಿದ್ರಂತೆ. ನೃತ್ಯಂತಿ ಸ್ಮ, ಹಸಂತಿ ಸ್ಮ, ಗಾಯಂತಿ ಸ್ಮ ಚ ಸೈನಿಕಾ. ಸೈನಿಕರು ಕುಣಿತಾ ಇದ್ರು, ಹಾಡ್ತಾ ಇದ್ರು, ನಗ್ತಾ ಇದ್ರು, ಕೇಕೆ ಹಾಕ್ತಾ ಇದ್ರಂತೆ. ಸಮಂತಾತ್ ಪರಿಧಾವಂತಿ, ಸುತ್ತಲೂ ಓಡ್ತಾ ಇದ್ರಂತೆ ಹುಚ್ಚಿಡದಂತೆ. ಮಾಲ್ಯೋಪೇತ ಸಹಸ್ರಶಃ, ಹಾರ ಗೀರ ಹಾಕ್ಕೊಂಡು ಪಾಪ ಎಂದು ಯಾವತ್ತವ್ರಿಗೆ ಹಾಕ್ತಾರೆ ಇವೆಲ್ಲ ಕೂಡ ಎಂದು ಬರ್ತಕ್ಕಂಥದ್ದು. ನನ್ನ ಪರಿಚಿತರೊಬ್ಬರು ಹೇಳ್ತಾ ಇದ್ರು, ನೋಡಪ್ಪ ನಿಮಗೆ ಅಂದರೆ ಬೇಕಾದ ಕಡೆ ಹಾರ ಹಾಕ್ತಾರೆ, ಶಾಲ್ ಹಾಕ್ತಾರೆ, ತುಂಬ ಜನಕ್ಕೆ ಹಾಗಲ್ಲ, ಮದುವೆ ದಿವಸ ಆದಮೇಲೆ ಚಟ್ಟಕ್ಕೆ ಬೀಳೋದು ಹಾರ ಅಂತ. ಎರಡೇ ಸನ್ನಿವೇಶ, ಮೂರನೇದಿಲ್ಲ ಅಂತ. ಹಾಗಿದ್ದಾಗ ಅದನ್ನು ತುಂಬ ವಿಶೇಷವಾಗಿ ಕಾಣಬೇಕಾದದ್ದು ಅವರ ಧರ್ಮವೂ ಹೌದು. ತಥೋ ಭುಕ್ತವತಾಂ ತೇಷಾಂ ತದನ್ನಂ ಅಮೃತೋಪಮಂ ದಿವ್ಯಾನುದ್ವೀಕ್ಷ್ಯ ಭಕ್ಷಾಂತಾನ್ ಅಭವದ್ ಭಕ್ಷಣೆ ಮತಿ. ಊಟ ಮಾಡಿ ತಿಂದು ತೃಪ್ತಿಯಾಗಿದ್ರು ಕೂಡ ಭುಕ್ತವತಾಂ ತೇಷಾಂ, ಒಂದು ಹೊಟ್ಟೆ ತುಂಬಿದ್ರು ಅನ್ನದ ರಾಶಿಗಳು, ಏನೇನು ಅನ್ನದ ಬೆಟ್ಟಗಳು, ಪಾಯಸದ ಹೊಳೆಗಳು, ತುಪ್ಪದ ನದಿಗಳು ಇವೆಲ್ಲ ಇದ್ದವಂತೆ. ನೋಡಿ ಇನ್ನೊಂದು ದಬ್ಬೆ ಊಟ ಮಾಡಿಬಿಡೋಣ, ಇನ್ನೊಂದು ತುತ್ತು ತಿನ್ನೋಣ ಅಂತ ಆಗ್ತಾ ಇತ್ತು ಅಂತ. ನಾನೇ ಬಲ್ಲೆ, ಕೆಲವರು ಉತ್ತರ ಕನ್ನಡದ ನನ್ನ ಸ್ನೇಹಿತರು ಮಾವಿನ ಹಣ್ಣಿನ ಕಾಲದಲ್ಲಿ ಸೀಕರಣೆ ಅಂತ ಮಾಡ್ತಾರಲ್ಲ, ಅದು ಹೊಟ್ಟೆ ತುಂಬ ಬೇರೆ ಬೇರೆ ಮನೆಗಳಿಗೆ ಹೋಗಿ ತಿಂದು ಕುಡಿದು ಇನ್ನೊಂದು ಕಡೆಗೆ ಹೋಗಿ ತಿನ್ನುವುದಕ್ಕೆ ಎಡೆ ಇರೋದಿಲ್ಲ ಅಂತ ಮಾರ್ಗ ಮಧ್ಯದಲ್ಲಿ ತಾವೇ ಬೆರಳಾಕಿ ಬಾಯಿಗೆ ವಾಂತಿ ಮಾಡ್ಕೊಂಡು ಹೊಟ್ಟೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ರಂತೆ. ಈ ಮಟ್ಟಕ್ಕೂ ಉಂಟು ಅಂತಂದರೆ ನಾಲಿಗೆ ತೀಟೆ, ಇನ್ನೇನು ಅನ್ನಬೇಕು. ಹಾಗೆ ಜನಗಳ ಆಸೆ ಅಂಥದ್ದು, ಇನ್ನೊಂದಿಷ್ಟು ತಿನ್ನೋಣ, ಮತ್ತೊಂದಿಷ್ಟು ತಿನ್ನೋಣ ಅಂತ. ಯಾರೋ ಪಾಪ ಯದ್ವಾ ತದ್ವಾ ಹೋಳಿಗೆ ತೆಕ್ಕೆ ತಿಂದು ಬಿಟ್ರಂತೆ. ಸಂಕಟ ಪಡ್ತಾ ಇದ್ರು. ಹಸಿದವರು ಬಲ್ಲರೆ ಉಂಡವರು ಉಬ್ಬಸವನ್ನ ಅಂತ ಒಂದು ಗಾದೆ ಇದೆ. ಯಾರು ಹೇಳಿದ್ರಂತೆ, 2 ಬೆರಳು ಬಾಯಿಗೆ ಹಾಕ್ಕೊಂಡ್ಬಿಟ್ಟು ವಾಂತಿ ಮಾಡ್ಕೊಂಡು ಹಗರ ಮಾಡ್ಕೊಳ್ಳಿ ಹೊಟ್ಟೆನ ಅಂದರೆ, ಅಯ್ಯೋ 2 ಬೆರಳಿಗೆ ಜಾಗ ಇದ್ರೆ 4 ಹೋಳಿಗೆ ಹೋಗ್ತಾ ಇತ್ತಲ್ಲ ಅಂತಂದ್ರು ಅಂತ. ಹಾಗೆ ಇವರು ಅಷ್ಟು ತಿಂತಾ ಇದ್ದಾರೆ ಪಾಪ. ಪ್ರೇಷ್ಯಾಶ್ಚೇಟ್ಯಶ್ಚ ವಧ್ವಶ್ಚ ಬಲಸ್ತಾಶ್ಚ ಸಹಸ್ರಶಃ ಬಭೂವುಸ್ತೆ ಭೃಶಂ ತೃಪ್ತ ಸರ್ವೇ ಚ ಆಹತ ವಾಸಸ. ಎಲ್ಲರಿಗೂ ಹೊಸ ಬಟ್ಟೆ ಉಡಿಸಿದ್ದಂತೆ. ದಾಸ ದಾಸಿಯರು ಎಲ್ಲರೂ ಕೂಡ, ಇವರು ಅವರು ಅಂತಿಲ್ಲದೆ ಎಲ್ಲರಿಗೂ ಹೊಸ ಬಟ್ಟೆ, ಅಲಂಕಾರ, ಊಟ, ತಿಂಡಿ, ಮೋಜು, ಮಸ್ತಿ ಎಲ್ಲ ಮಾಡಿದ್ರು. ಅಷ್ಟು ಮಾತ್ರವಲ್ಲದೆ ಕುಂಜರಾಶ್ಚ ಖರೋಷ್ಟ್ರಾಶ್ಚ ಗೋಶ್ವಾಶ್ಚ ಗಾವ ಅಶ್ವಾಶ್ಚ ಮೃಗಪಕ್ಷಿಣ ಬಭೂಭು ಸುಭೃತಾಸ್ತತ್ರ ನಾನ್ಯೋ ಹ್ಯನ್ಯಮಕಲ್ಪಯತ್. ಪಕ್ಷಿಗಳು, ಪ್ರಾಣಿಗಳು, ಹಸುಗಳು, ಕರುಗಳು, ದನಗಳು, ಆನೆಗಳು, ಕುದುರೆಗಳು, ನಾಯಿಗಳು, ಕತ್ತೆಗಳು ಎಲ್ಲವೂ ಕೂಡ ಅವಕ್ಕೆ ಬೇಕಾಗಿರ್ತಕ್ಕಂಥ ಆಹಾರದಿಂದ ತೃಪ್ತವಾದವು. ನ ಅಶುಕ್ಲವಾಸಾಹ ತತ್ರಾಸೀತ್ ಕ್ಷುದಿತೋ ಮಲಿನೋಪಿ ವಾ ರಜಸಾ ಧ್ವಸ್ತಕೇಶೋ ವಾ ನರಃ ಕಶ್ಚಿದ್ ಅದೃಶ್ಯತ. ಅಲ್ಲಿ ಒಬ್ಬನೇ ಒಬ್ಬ ಕೊಳೆ ಬಟ್ಟೆ ಉಟ್ಕೊಂಡವನಿರಲಿಲ್ಲ, ಒಬ್ಬನೇ ಒಬ್ಬ ತಲೆ ಕೆದರ್ಕೊಂಡವನಿರಲಿಲ್ಲ, ಒಬ್ಬನೇ ಒಬ್ಬ ಹರಕು ಬಟ್ಟೆ ಉಟ್ಟವನಿರಲಿಲ್ಲ, ಒಬ್ಬನೇ ಒಬ್ಬ ಮೈ ಮಲಿನವಾಗಿದ್ದಿರಲಿಲ್ಲ. ಎಲ್ಲರೂ ಕೂಡ ಸ್ನಾನ ಮಾಡಿ ಅಭ್ಯಂಜನ, ಆಪಾದ ಮಸ್ತಕವು ಪರಿಮಳಭರಿತವಾದ ತೈಲದಿಂದ ವಿಲಿಪ್ತರಾಗಿ ಮರ್ದಿತರಾಗಿ, ಆಮೇಲೆ ಬೇಕಾಗಿರತಕ್ಕಂಥ ಸುವಾಸಕ ದ್ರವ್ಯಗಳಿಂದ ಅಭಿಷಿಕ್ತರಾಗಿ, ಉತ್ತರೀಯಾದಿ ಸಕಲ ದಿವ್ಯ ವಸ್ತ್ರ ಪರಿಧಾನ ಸಮೇತರಾಗಿ, ಆಭರಣಾದ್ಯಲಂಕಾರ ಭೂಷಿತರಾಗಿ, ಹೊಟ್ಟೆ ತುಂಬಿ ಮೂಗಿನವರೆಗೂ ಅಡರುವಂತೆ ಎಲ್ಲ ಭೋಜನ ನಡೆದಿದೆ. ಅಜೈಶ್ಚಾಪಿ ಚ ವರಾಹೈಶ್ಚ ನಿಷ್ಠಾನ್ ಅವರಸಂಚಯೈ ಫಲ ನಿರ್ವ್ಯೂಹ ಸಂಸಿದ್ಧೈ ಸೂಪೈರ್ ಗಂಧರಸಾನ್ವಿತೈ. ಇಷ್ಟು ಹಂದಿಯ ಮಾಂಸವನ್ನು ಒಂದು ಕಡೆ ಗಮ್ಮಂತ ಹುರಿದಿಟ್ಟಿದ್ರಂತೆ, ತೊವ್ವೆಗಳ ರಾಶಿ ಬೇರೆ ಇತ್ತಂತೆ, ತರಕಾರಿಗಳ ಪದಾರ್ಥಗಳಿದ್ವಂತೆ. ಆಮೇಲೆ ನೋಡಿ, ಹಣ್ಣುಗಳ ಫಲರಸಾಯನ, ಫಲಾಮೃತ ಇತ್ಯಾದಿಗಳಲ್ಲದೆ ಪುಷ್ಪಧ್ವಜವತೀ ಪೂರ್ಣಾ ಶುಕ್ಲಸ್ಯಾನ್ಯಸ್ಯ ಚ ಅಭಿತಃ ಅನ್ನಸ್ಯ ಚ ಅಭಿತಃ ದದುಷುರ್ ವಿಸ್ಮಿತಾಸ್ತತ್ರ ನರಾ ಲೌಹೀ ಸಹಸ್ರಶಃ. ದೊಡ್ಡ ದೊಡ್ಡ ಲೋಹಮಯವ ಪಾತ್ರೆಗಳಲ್ಲಿ ಆಹಾರ ಪರ್ವತಗಳನ್ನು ಮಾಡಿ, ಅದಕ್ಕೆ ಬಗೆ ಬಗೆಯ ಹೂವುಗಳನ್ನು ಸುತ್ತಿ ಅಲಂಕಾರ ಮಾಡಿ, ಧ್ವಜಗಳನ್ನೆಲ್ಲ ಇಟ್ಟು, ಈಗೆಲ್ಲ ಕುಕ್ಕಿಂಗ್ ಆದಮೇಲೆ ಡೆಕೋರೇಷನ್ ಬೇರೆ ಉಂಟು, ಕುಕ್ಕರಿ ಸ್ಪರ್ಧೆನಲ್ಲಿ ಡೆಕೋರೇಷನ್ ಬೇರೆ ಮಾರ್ಕ್ಸ್ ಉಂಟು. ಹೀಗೆಲ್ಲ ಕೋಲಾಹಲಗಳನ್ನು ಮಾಡಿದ್ರಂತೆ. ಅದನ್ನು ನೋಡಿ ಸಂತೋಷಪಟ್ಟರು. ಅದನ್ನು ಕಂಡು ಜನಕ್ಕೆ ಆಶ್ಚರ್ಯವೂ ಆಯ್ತಂತೆ. ಬಭೂವರ್ ವನಪಾರ್ಶ್ವೇಶು ಕೂಪಾ ಪಾಯಸ ಕರ್ದಮಾಹ.
ಬಾವಿ ನೋಡಿದ್ರೆ ಸಾಕು, ಅದು ಪಾಯಸ, ಗಟ್ಟಿ ಪಾಯಸ, ಹಾಲು ಕೋವಾ ಮಟ್ಟಕ್ಕೆ ಕಾಯಿಸಲ್ಪಟ್ಟಂಥ ಪಾಯಸ ಬಾವಿ ತುಂಬ ತುಂಬಿಕೊಂಡಿತ್ತಂತೆ. ತಶ್ಚ ಕಾಮದುಘ ಗಾವೋ ದ್ರುಮಾಶ್ಚಾಸನ್ ಮಧುಚ್ಯುತ. ಮರದ ಕೊಂಬೆ ಹಿಂಡಿದ್ರೆ ಸಾಕು ಜೇನು ಸುರಿತಾ ಇತ್ತು, ಬೇಕಾದಂತೆ ಹಾವುಗಳು ಕೆಚ್ಚಲಿಂದ ಧಾರಾಕಾರವಾಗಿ ಹಾಲು ಸುರಿತಾ ಇತ್ತು. ವಾಪ್ಯೋ ಮೈರೇಯ ಪೂರ್ಣಶ್ಚ, ಹೆಂಡದ ಕೆರೆಗಳು ಬೇರೆ ಇದ್ವಂತೆ. ಮೃಷ್ಟ ಮಾಂಸ ಚೈಸ್ತತ, ಪಕ್ಕದಲ್ಲೇ ಮಾಂಸದ ರಾಶಿಗಳು. ಪ್ರತಪ್ತ ಪಿಠರೈಶ್ಚಾಪಿ ಮಾರ್ಗ ಮಾಯೂರ ಕುಕ್ಕುಟೈ, ಬುಟ್ಟಿ ಬುಟ್ಟಿ ತುಂಬ ಜಿಂಕೆ ಮಾಂಸ, ನವಿಲಿನ ಮಾಂಸ, ಕೋಳಿ ಮಾಂಸ, ಯಾವುದು ಬೇಕಂದ್ರೆ ಅದು ಜಿಂಜರ್ ಚಿಕನ್ನು, ಚಿಲ್ಲಿ ಚಿಕನ್ನು, ಸ್ಪ್ರಿಂಗ್ ಚಿಕನ್ನು ಅಂತ ಬೇಕಾದಷ್ಟು ಉಂಟಂತೆ ಪ್ರಭೇದಗಳು. ಇದು ಶ್ರುತಿ ಮಾತ್ರ ಪ್ರಮಾಣ ಅಷ್ಟೇ. ಪಾತ್ರೀಣಾಂಚ ಸಹಸ್ರಾಣಿ ಸ್ಥಾಲೀನಾಂ ನಿಯುತಾನಿ ಚ ನಿರ್ಬುಧಾನಿ ಚ ಪಾತ್ರಾಣಿ ಶಾತಕುಂಭಮಯಾನಿ ಚ. ಸಾವಿರಾರು ಭೋಜನ ಪಾತ್ರೆಗಳು, ಲಕ್ಷೋಪಲಕ್ಷ ಸ್ಥಾಲಿಗಳು, ಕೋಟಿಗಟ್ಟಲೆ ತಟ್ಟೆಗಳು ಇದ್ದುವಂತೆ. ಅಷ್ಟು ಮಟ್ಟಿಗೆ ಜನಕ್ಕೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ರು ಅಂತ ಯಾವುದೊಂದು ವಿವರವನ್ನು ಬಿಟ್ಟಿಲ್ಲ. ಸ್ಥಾಲ್ಯ ಕುಂಭ್ಯಶ್ಚ ಕರಂಭ್ಯಶ್ಚ ದೀರ್ಘ ಪೂರ್ಣಾ ಸುಸಂಸ್ಕೃತಾ. ಅದೇ ತರಹ ಬಟ್ಲುಗಳು, ಲೋಟೆಗಳು, ಆಮೇಲಿಂದ ಕಪ್ಪುಗಳು ಅಂತೆಲ್ಲ ಅಂತಾರಲ್ಲ, ಹೂಜಿಗಳು, ಚಿಕ್ಕ ಚಿಕ್ಕ ಮಡಿಕೆಗಳು, ಕುಡಿಕೆಗಳು, ಆ ರೀತಿಯಾಗೂ ಪಾನೀಯಾದಿಗಳಿಗೆ ಬೇಕಾದಷ್ಟಿದ್ವು. ಹೃದ ಪೂರ್ಣ ರಸಾಲಸ್ಯ, ಮಾವಿನ ಹಣ್ಣಿನ ಸ್ವೀಕರಣೆಯ ಮಡುಗಳು ಇದ್ವಂತೆ ಅಲ್ಲಿ. ದಧ್ನಾ ಶ್ವೇತಸ್ಯ ಚಾಪರೆ, ಬೆಳ್ಳಗಿರ್ತಕ್ಕಂಥ ಒಳ್ಳೆ ಮಜ್ಜಿಗೆ, ಮೊಸರು, ಇವುಗಳ ಒಂದು ನದಿಗಳು ಹರಿತಾ ಇದ್ವು, ಕೊಳಗಳು ಇದ್ವು. ಆಮೇಲೆ ಕಲ್ಕಾಶ್ಚೂರ್ಣ ಕಷಾಯಾಂಶ್ಚ ಸ್ನಾನಾನಿ ವಿವಿಧಾನಿ ಚ ಬಭೂ ಪಾಯಸಸ್ಯಾನ್ಯ ಶರ್ಕರಾ ಯವಸಂಚಯ. ಜವೆ ಗೋಧಿಯಿಂದ ಮಾಡಿದ ಭಕ್ಷ್ಯಗಳು, ಸಕ್ಕರೆಯ ಬೆಟ್ಟಗಳು, ಇವುಗಳೂ ಇದ್ದುವಂತೆ. ದರ್ಶು ಭಾಜನಸ್ಥಾನಿ ತೀರ್ಥೇಶು ಸರಿತಾಮ್ನರಾಹ. ಮತ್ತೆ ಅಜೀರ್ಣವಾದರೆ ಅಂತ ಶುಂಠಿ ಕಷಾಯ ಇರಬಹುದು, ಮೆಣಸು ಕಷಾಯ ಇರಬಹುದು, ಚಟ್ನಿ, ಉಪ್ಪಿನಕಾಯಿಗಳು, ಬೇರೆ ಬೇರೆ ವಿಧವಾದಂಥ ಈ ಯಾವುದು ಕಲ್ಕ ಅಂತಂದರೆ ಈ ಕಾರ್ಬನೇಟಿವ್ ಮಿಕ್ಸ್ಚರ್ ಅಂತ ಹಿಂದೆ ಬರ್ತಾ ಇತ್ತು. ಘಾಟಾಗಿರ್ತಕ್ಕಂಥ ಒಂದು ಆರೋಗ್ಯಕಾರಿಯಾದ ಪೇಯ, ರೋಗ ಚಿಕಿತ್ಸೆಗೆ. ಆ ರೀತಿಯಾದದ್ದು ಎಲ್ಲವೂ ಕೂಡ ಅದನ್ನು ಮಾಡಿದ್ರಂತೆ. ಅಗ್ನಿಮಾಂದ್ಯ ಆದರೆ, ಅಜೀರ್ಣ ಆದರೆ ಅದನ್ನೆಲ್ಲ ಬಳಸ್ತಾರೆ. ಹೀಗೆ ಶುಕ್ಲಾನ್ ಅಂಶುಮತಾಂಶ್ಚಾಪಿ ದಂತಧಾವನ ಸಂಚಯಾನ್. ಅಷ್ಟು ಮಾತ್ರವಲ್ಲದೆ ಬೆಳ್ಳಗೆ ಒಳ್ಳೆ ಟವಲ್ಗಳು, ಬಟ್ಟೆಗಳು ಎಲ್ಲ 5 ಸ್ಟಾರ್ ಅಲ್ಲ, 7 ಸ್ಟಾರ್ ಅಲ್ಲ, 10 ಸ್ಟಾರ್ ಹೋಟೆಲ್ಗಳಲ್ಲಿ ದಂತಧಾವನ ಸಂಚಯ. ಹಲ್ಲು ಪುಡಿಯೋ ಇಜ್ಜಿಲೋ ಅದಲ್ಲ, ಟೂತ್ ಪೇಸ್ಟು, ಬ್ರಷು, ಟಂಗ್ ಕ್ಲೀನರು, ಈ ಥರದ್ದೆಲ್ಲ. ಇನ್ನೂ ಬೇಕು ಅಂತಂದರೆ ಫಾಸ್ ಅಂತೆಲ್ಲ ಕರೀತಾರೆ. ಒಂದೊಂದು ಹಲ್ಲಿಗೂ ನೂಲು ಹಾಕ್ಕೊಂಡು ಎಳ್ಕೊಂಡು ಅದನ್ನೆಲ್ಲ ಶುಭ್ರ ಮಾಡ್ಕೊಳ್ತಕ್ಕಂಥದ್ದು. ಅಷ್ಟು ಶುಕ್ಲಾಂಶ್ ಚಂದನ ಕಲ್ಕಾಂಶ್ಚ. ಏನು ಬಟ್ಲುಗಳು ತುಂಬ ಬೆಳಿಗಿರೋ ಚಂದನ, ಕೆಂಪುಗಿರೋ ಚಂದನ, ಬೇರೆ ಬೇರೆಯ ಪರಿಮಳ ದ್ರವ್ಯಗಳು, ಅಂಗರಾಗಗಳು, ಅನುಲೇಪನಗಳು ಇವೆಲ್ಲ ಇದ್ದುವಂತೆ. ಸಮುದ್ಗೇಶು ಅವತಿಷ್ಠತ, ಬುಟ್ಟಿಗಳಲ್ಲಿ ಬಟ್ಲುಗಳಲ್ಲಿ ಇದ್ವು. ದರ್ಪಣಾನ್ ಪರಿಮೃಷ್ಟಾಂಶ್ಚ, ಒಳ್ಳೆ ಫಳಫಳ ಅನ್ನುವ ಕನ್ನಡಿ, ನಿರ್ಮಲವಾದ ಕನ್ನಡಿ, ವಿಕಾರವಾದ ಪ್ರತಿಬಿಂಬ ತೋರಿಸದೇ ಇರತಕ್ಕಂಥ ಬೆಲ್ಜಿಯಂ ಗ್ಲಾಸಸ್ ಅಂತಾರಲ್ಲ ಅಂಥವು. ವಾಸಸಾಂಚಾಪಿ ಸಂಚಯಾನ್ ಪಾದುಕೋಪನಹಾಂಚೈವ ಯುಗ್ಮಾನ್ಯತ್ರ ಸಹಸ್ರಶಃ. ಜೋಡಿ ಕರೆಕ್ಟಾಗಿ ಇಜ್ಜೋಡಾಗದೇ ಇರತಕ್ಕಂಥ ಚರ್ಮದ ಚಪ್ಪಲಿಗಳು, ಮರದ ಚಪ್ಪಲಿಗಳು, ಪಾದುಕ ಮರದ ಚಪ್ಪಲಿ, ಉಪಾನ ಚರ್ಮದ ಚಪ್ಪಲಿಗಳು, ಅವು ಎಲ್ಲ ಫಸ್ಟ್ ಕ್ಲಾಸ್ ಕ್ವಾಲಿಟಿ ವಿದ್ವಂತೆ. ನೈಕಿ ಪೈಕಿ ಅಂತ ಅಂದ್ಕೋಬಹುದು. ಅಂಜನಿ ಕಂಕತಾಂಚೂರ್ಣ, ಕಣ್ಣಿಗೆ ಹಚ್ಕೊಳ್ತಕ್ಕಂಥ ಕಾಡಿಗೆ ಇರಬಹುದು. ಕಂಕತಾನ್ ಬಾಚಣಿಗೆಗಳು, ಕೂರ್ಚಾನ್ ಬೇರೆ ಬೇರೆ ಐಬ್ರೋ ತೀಡ್ಕೊಳ್ಳೋದಕ್ಕೆ, ಲಿಪ್ಸ್ಟಿಕ್ ಹಚ್ಕೊಳ್ಳೋದಕ್ಕೆ ಬ್ರಷ್ಗಳು ಬೇಕಲ್ವ, ಅವೆಲ್ಲ ಕೂಡ ಇದ್ವಂತೆ. ಶಸ್ತ್ರಾಣಿಶ ಧನುಂಶಿಚ. ಇನ್ನು ಆಯುಧಗಳು ಬೇಕು ಅಂದರೆ ಬಿಲ್ಲು, ಬಾಣ, ಖಡ್ಗ ಎಲ್ಲ ಕೂಡ ಇಟ್ಟಿದ್ರಂತೆ. ಮರ್ಮತ್ರಾಣಾನಿ, ಕವಚಾದಿಗಳು, ಗುರಾಣಿಗಳು, ಚಿತ್ರಾಣಿ ಶಯನಾನಿ ಆಸನಾನಿ, ಹಾಸಿಗೆಯೇ, ದಿಂಬೆ, ಮಂಚವೇ ಯಾವುದು ಇದ್ದುವು ಅಂತ. ಏನು ಎಷ್ಟು ವಿವರ ಕೊಟ್ಟಿದ್ದಾರೆ ಅಂದರೆ, ಬರೀ ಒಂದು ಊಟ ತಿಂಡಿಗಲ್ಲದೆ ಬಿಡೋದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಈ ಮಟ್ಟದ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ. ಇವರು ಸುಮ್ಮನೆ ಖಾಲಿ ಕೈನಲ್ಲಿ ಹೋಗಬೇಕು, ಅವರ ಅಳತೆಗೆ ಎಲ್ಲವೂ ಅಲ್ಲಿ ಆಗಿಬಿಡುತ್ತದೆ ಅಂತ ನಮ್ಮ ಮಟ್ಟಕ್ಕೆ. ಪ್ರತಿಪಾನ ಹೃದಾನ್ ಪೂರ್ಣಾನ್ ಖರೋಷ್ಟ್ರ ಗಜ ವಾಜಿನಾಂ ಅವಗಾಹ್ಯ ಸುತೀರ್ಥಾಂಶ ಹೃದಾನ್ ಸೋತ್ಪಲ ಪುಷ್ಕರಾನ್. ಇಲ್ಲ ಪರಿಮಳ ಭರಿತವಾದ ತಾವರೆ ಇತ್ಯಾದಿ ಪುಷ್ಪಗಳಿರ್ತಕ್ಕಂಥ ಸರೋವರಗಳು, ಅದರ ನೀರು, ಆಕಾಶವರ್ಣ ಪ್ರತಿಮಾನ್ ಸ್ವಚ್ಛತೋಯಾನ್ ಸುಖಾಪ್ಲವಾನ್. ಅವರು ಈಜಬೇಕು ಅಂತಂದರೆ ಅದಕ್ಕೆ ಒಳ್ಳೆ ವೈಡೂರ್ಯದಂತೆ ನಿರ್ಮಲವಾದ ಜಲಪ್ಲಾವಿತವಾದಂಥ ಸರೋವರಗಳು. ಮೃದೂನ್ ಯವಸಂಚಯಾನ್ ನಿರ್ವಾಪಾನ್ ಅರ್ಥಾನ್ ಪಶೂನಾಂ ತೇ ದದೃಶುಸ್ತತ್ರ ಸರ್ವಶಃ. ಎಲ್ಲ ಹಚ್ಚ ಹಸುರು ಹುಲ್ಲು ಹಸುಗಳಿಗೆ ಎಲ್ಲಕ್ಕೂ ಕೂಡ ಬೇಕಾಗಿರ್ತಕ್ಕಂಥದ್ದು. ಇದು ನೋಡಿ ಆಶ್ಚರ್ಯವಂತೆ. ವಿಸ್ಮಯಂತ ಮನುಷ್ಯಾಸ್ತೆ ಸ್ವಪ್ನಕಲ್ಪಂ ತದದ್ಭುತಂ. ಇದು ಕನಸಾ ನನಸ ಅಂತ ಮೈ ಕೈ ಚಿವುಟ್ಕೊಂಡು ನೋಡ್ತಾ ಇದ್ದಾರೆ. ಎಲ್ಲ ಆತಿಥ್ಯ ಆಯಿತು 1.5 ದಿವಸ.
ಇತ್ಯೇವಂ ರಮಮಾಣಾನಾಂ ದೇವಾನಾಮಿವ ನಂದನೆ. ನಂದನವನದಲ್ಲಿ ದೇವತೆಗಳೇ ಆಗ್ಬಿಟ್ಟಿದ್ದೀವಿ, ನಾವು ಕಂಡ್ರಪ್ಪೆ ಮಿಟಕಿಸ್ತೀವಿ, ನೆರಳು ನಮಗೆ ಕಾಣಿಸ್ತಾ ಇದೆ, ಬೆವರ್ತಾ ಇದ್ದೀವಿ, ನೆಲದ ಮೇಲೆ ಇದ್ದೀವಿ ಅನ್ನೋದು ಬಿಟ್ಟರೆ ಇನ್ನೆಲ್ಲ ದೇವತೆಗಳೇ ಅಂತ ಆಗಿದೆ. ಭರದ್ವಾಜಾಶ್ರಮೇ ರಮ್ಯೆ ಸಾ ರಾತ್ರಿರ್ವ್ಯತ್ಯವರ್ತತ. ಹಾಗಿದ್ದು ರಾತ್ರಿ ಕಳೆದ್ರು. ಬೆಳಗಾಗಿ ಎದ್ರು ನೋಡಿದ್ರೆ ತಥೈವ ಮತ್ತ ಮದಿರೋತ್ಕಟಾನರಾಸ್ತಥೈವ ದಿವ್ಯಾಗರು ಚಂದನೋಕ್ಷಿತಾ ತಥೈವ ದಿವ್ಯಾ ವಿವಿಧಾಸ್ತ್ರಗುತ್ತಮ ಪೃಥಕ್ ಪ್ರಕೀರ್ಣ ಮನುಜೆ ಪ್ರಮರ್ದಿತ. ಬೆಳಗಾಗಿ ಎದ್ದು ನೋಡ್ತಾರೆ, ಹೊರಡೋದಕ್ಕೆ ಯಾವುದೂ ಇಲ್ಲ. ಉಟ್ಕೊಂಡಂಥ ಬಟ್ಟೆ ಇದೆ, ತೊಟ್ಕೊಂಡಂಥ ಒಡವೆ ಇದೆ, ಹಚ್ಕೊಂಡಂಥ ಚಂದನ ಇದೆ, ನೆನ್ನೆ ಮುಡಿದು ಬಿಸಾಡದಂಥ ಹೂವು ಎಲ್ಲ ಚೆಲ್ಲಾಪಿಲಿಯಾಗಿದೆ. ಅದರಿಂದ ನೆನ್ನೆ ಇಷ್ಟು ವೈಭವ ಇತ್ತು ಅಂತ ಗೊತ್ತಾಗ್ತದೆ, ಇಂದು ಏನೂ ಇಲ್ಲ ಆಗಿತ್ತಂತೆ. ಅವು ಎಲ್ಲ ಬತ್ತೋಗ್ಬಿಟ್ಟಿದ್ವು, ಇನ್ನೇನೂ ಇಲ್ಲ. ಅಂದರೆ ತುಂಬಿದ ತೃಪ್ತಿಯಾಗಿ ಊಟ ತಿಂದಂಥ ತುಂಬಿದ ಹೊಟ್ಟೆ ಅದು ಸಾಕ್ಷಿ ಹೇಳ್ತಾ ಇತ್ತು, ಉಟ್ಟ ಬಟ್ಟೆ ಸಾಕ್ಷಿ ಹೇಳ್ತಾ ಇತ್ತು, ಈ ರೀತಿ ಇತ್ತು ಅಂತ. ಅಂದರೆ ಇದೆಲ್ಲ ವೈಭವ ಶಾಶ್ವತವಲ್ಲ ಅಂತ. ರಮ್ಯಾಶ್ಚಂದ್ರ ಮರೀಚಯ ತೃಣವತಿ ರಮ್ಯಾ ವನಾಂತಸ್ಥಲಿ ರಮ್ಯ ಸಾಧು ಸಮಾಗಮ ಶಮಸುಖಂ ಕಾವ್ಯೇಶು ರಮ್ಯಾಃ ಕಥಾಃ ಕೋಪೋಪಾಹಿತ ಬಾಷ್ಪಬಿಂದು ತರಲಂ ರಮ್ಯಂ ಪ್ರಿಯಾಯ ಮುಖಂ ಸರ್ವಂ ರಮ್ಯ ಮನಿತ್ಯತಾಮುಪಗತೆ ಚಿತ್ತೇನ ಕಿಂಚಿತ್ ಪುನಃ ಅಂತ ಭರ್ತೃರು ಹೇಳಿದಂತೆ ಎಲ್ಲ ಚೆನ್ನ. ಆದರೆ ಯಾವುದು ಶಾಶ್ವತವಲ್ಲ ಅಂದರೆ ಯಾವುದೂ ಚೆನ್ನವಲ್ಲ ಅಂತ. ಹಸಿರು ಹುಲ್ಲುಗಾವಲು ಚೆನ್ನ, ಕಾವ್ಯ ಕಥೆಗಳು ಚೆನ್ನ, ಬೆಳದಿಂಗಳು ಚೆನ್ನ, ಊಟ ತಿಂಡಿ ಚೆನ್ನ, ಎಲ್ಲವೂ ಚೆನ್ನ. ಆದರೆ ಇವು ಶಾಶ್ವತವಲ್ಲ ಅಂತನ್ನುವುದು ಗಾಢವಾಗಿ ಅಂತರಂಗವನ್ನು ತಟ್ಟಿದಾಗ ಕಷ್ಟ. ನಿನ್ನೆ ಒಬ್ಬರು ಸ್ನೇಹಿತರು ಹೇಳ್ತಾ ಇದ್ರು, ಒಬ್ಬರಿಗೆ ತೆತ್ತುಕೊಳ್ಳೋದೇ ಬದುಕಿನ ಭಾಗ್ಯ ಅಂತ ಅನ್ಬಹುದು. ಒಬ್ಬರನ್ನ ಪರಮಪ್ರಿಯರು ಅಂತ ಭಾವಿಸಿಕೊಂಡು ಗಂಡನ್ನೋ ಹೆಂಡತಿನೋ ಮಗುವನ್ನೋ ಮತ್ತೊಂದನ್ನೋ ಅದಕ್ಕೆ ಸರ್ವಸ್ವ ತೆತ್ತುಕೊಂಡು ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ಅಂತ ಹನುಮಂತನ ಉಪದೇಶ ಅಂದ್ರಲ್ಲ, ಹಾಗೆ ಒಂದಕ್ಕೆ ಸರ್ವಾರ್ಪಿತವಾಗಿ ಬಾಳುವುದು ಅದು ಒಂದು ದೊಡ್ಡ ಪಾಕ. ಆದರೆ ಎಲ್ಲ ಜಗತ್ತೂ ಅದೇ ರೀತಿ ಪ್ರೀತಿಪೂರ್ಣವಾದದ್ದು, ಪ್ರೀತ್ಯರ್ಹವಾದದ್ದು ಅಂತ ಭಾವಿಸಿಕೊಂಡು ಸರ್ವತ್ರ ಆ ಸ್ನೇಹ ತೋರಿಸೋದಿದೆಯಲ್ಲ, ಎಷ್ಟು ಕಷ್ಟ. ತ್ಯಕ್ತವ್ಯೋ ಮಮಕಾರ, ಎಲ್ಲ ಕಡೆಯಲ್ಲೂ ಮಮಕಾರ ಬಿಡುವುದು ಕಷ್ಟ. ತ್ಯಕ್ತುಂ ಯದಿ ಶಕ್ಯತೆ ನಾಸವು, ಆಗಲಿಲ್ಲ. ಕರ್ತವ್ಯೋ ಮಮಕಾರ ಕಿಂತು ಸರ್ವತ್ರ ಕರ್ತವ್ಯ. ಮಮಕಾರ ಮಾಡಬೇಕು, ಎಲ್ಲ ಕಡೆ ಮಾಡಬೇಕು, ಬಹಳ ಕಷ್ಟ. ಒಬ್ಬರನ್ನ ಇಷ್ಟಪಡುವುದಕ್ಕೆ ನಮಗಾಗೋಲ್ಲ, ಅಲ್ಲಿ ನಸನಸೆ. ವಿ ಆರ್ ವೆರಿ ಸೆಲೆಕ್ಟಿವ್. ಒಂದು ಕಡೆ ಸರ್ವಾರ್ಪಣವಾಗೋದಕ್ಕೆ ಕಷ್ಟಪಡ್ತೀವಿ, ಇನ್ನು ಸರ್ವತ್ರ ಸರ್ವಾರ್ಪಣ ಆಗೋದು ಅಂದರೆ ಅದು ಹೇಗೆ ಸಾಧ್ಯ? ನಮ್ಮನ್ನು ನಾವು ಹರಿದುಕೊಂಡು ಬಿಡೋದು ಅಂತ ಅರ್ಥ. ಆ ದೃಷ್ಟಿಯಿಂದ ನೋಡಿದ್ರೆ ಸರ್ವತ್ರ ಸಮರ್ಪಣ ಅನ್ನುವುದು ಜ್ಞಾನ ಕಾಂಡ, ಆದರೆ ಒಂದಕ್ಕೆ ಸಮರ್ಪಿತವಾಗೋದು ಭಕ್ತಿ ಕಾಂಡ. ಅದನ್ನಾದರೂ ಮಾಡಿಕೊಳ್ಬೇಕಲ್ಲ. ನಿಜವಾಗಿ ತುಂಬ ದೊಡ್ಡದಾದದ್ದು ಬದುಕಿನಲ್ಲಿ ಆ ಶ್ರದ್ಧೆ, ಆ ಭಕ್ತಿ. ಇಲ್ಲಿ ಅದ್ಯಾವುದೂ ಕಾಣಿಸ್ತಾ ಇಲ್ಲ. ಇನ್ನು ಪಾಪ ರಾಮನ ಹತ್ತಿರಕ್ಕೆ ಹೋಗಬೇಕು, ತೆಪ್ಪಗಾಗಿ ಹೋಗ್ತಾರೆ. ತತಸ್ತಾಂ ರಜನೀಂ ವಿಷ್ಯ ಭರತ ಸಪರಿಚ್ಛದ ಕೃತಾತಿಥ್ಯೋ ಭರದ್ವಾಜಂ ಕಾಮಾದ್ ಅಭಿಜಗಾಮಃ. ಅವನು ಹೊರಡ್ತಾನೆ, ಅಭಿಜಗಾಮಃ. ಆಗ ಹೊರಟೆ ಅಂತಂದಾಗ ಕಚ್ಚಿದತ್ರ ಸುಖ ರಾತ್ರಿ ತವಾಸ್ಮದ್ವಿಷಯೇ ಗತ ಸಮಗ್ರಸ್ತೆ ಜನ ಕಚ್ಚಿದ ಆತಿಥ್ಯೇ ಶಂಸಮೇನಘ. ಋಷಿಗಳು ಕೇಳ್ತಾರೆ, ಏನಪ್ಪ ಚೆನ್ನಾಗಿ ನಿದ್ರೆ ಬಂತ, ನೆಮ್ಮದಿ ಇತ್ತ ರಾತ್ರಿಗೆ? ನಿನ್ನ ಎಲ್ಲ ಜನರಿಗೂ ನೆಮ್ಮದಿಯಾಗಿ ಉಪಚಾರಗಳಾಯ್ತು ತಾನೆ, ವಿಶ್ರಾಂತಿ ಆಯ್ತು ತಾನೆ, ಹೇಳು ಅಂತ. ಇಷ್ಟು ಆತಿಥ್ಯ ಮಾಡಿದ ಮೇಲೆ ಅವರು ಊಹೆ ಮಾಡೋಕ್ಕೆ ಆಗದೇ ಇದ್ದಂಥದ್ದು ಆದರೂ ಕೇಳ್ತಾರೆ. ಎಲ್ಲ ಚೆನ್ನಾಗಾಯಿತು. ಸುಖೋಷಿತೋಸ್ಮಿ ಭಗವನ್ ಸಮಗ್ರ ಬಲವಾಹನ ತರ್ಪಿತ ಸರ್ವಕಾಮೇಶ್ಚ ಸಾಮಾಂತ್ಯೋ ಭಗವಂಸ್ತತ. ನಮ್ಮೆಲ್ಲರಿಗೂ ದೊಡ್ಡ ಉನ್ನತ ಮಂತ್ರಿ ಮಾಗದ ಪರಿವಾರದಿಂದ ಸಾಮಾನ್ಯರವರೆಗೆ ಎಲ್ಲಕ್ಕೂ ಆಗಿದೆ ಅಂತೆಲ್ಲ ಹೇಳಿ ಸಂತೋಷಪಟ್ಟು ದಾರಿ ಹೇಳಿದಾಗ, ಇನ್ನು ನೋಡು ಮತ್ತೆ ಮಂದಾಕಿನಿ ಮತ್ತೆ ಯಮುನಾ ಅವುಗಳ ಹತ್ತಿರ ನೀನು ದಾಟಬೇಕು. ಆಮೇಲೆ ಚಿತ್ರಕೂಟ ಪರ್ವತ ಸಿಗುತ್ತದೆ. ತಯೋಃ ಪರ್ಣಕುಟೀತಾತ ತತ್ರ ತೌ ವಸತೋ ಧ್ರುವಂ. ಅಲ್ಲಿ ರಾಮ ಸೀತೆಯರಿದ್ದಾರೆ ಅಂತ ಹೇಳ್ತಾನೆ. ಅವ್ರು ಹೊರಡ್ತಾರೆ. ಆಮೇಲೆ ಇನ್ನೂ ಒಂದು ಮಾತನ್ನು ಕವಿಗಳು ಹೇಳ್ತಾರೆ. ಎಲ್ಲರೂ ಭರದ್ವಾಜರಿಗೆ ನಮಸ್ಕಾರ ಮಾಡ್ತಾರೆ. ಕೌಸಲ್ಯ ತತ್ರ ಜಗ್ರಾಹ ಕರಾಭ್ಯಾಂ ಚರಣೋ ಮುನೇ ಅಸಮೃದ್ಧೇನ ಕಾಮೇನ ಸರ್ವಲೋಕಸ್ಯ ಗರ್ಹಿತ ಕೈಕೇಯೀ ತಸ್ಯ ಜಗ್ರಾಹ ಚರಣವು ಸವ್ಯಪತ್ರಪ. ಕೌಸಲ್ಯ ಸುಮಿತ್ರಾದಿಗಳು ಪಾಪ ಭಕ್ತಿಯಿಂದ ಮಹರ್ಷಿಗೆ ನಮಸ್ಕಾರ ಮಾಡಿದ್ರೆ ನಾಚಿಕೊಂಡು, ನಾನು ಅಂದುಕೊಂಡಿದ್ದು ಯಾವುದೂ ಆಗಲಿಲ್ಲ, ಅಪಖ್ಯಾತಿ ಬಂತು, ಪುತ್ರನಿಂದ ದೂಷಿತಿಯಾದೆ ಅಂತ ಕೈಕೇಯಿ ಸಂಕಟ ಪಟ್ಟುಕೊಂಡು ನಮಸ್ಕಾರ ಮಾಡ್ತಾಳಂತೆ. ಈಗ ಒಂದು ಸ್ವಲ್ಪ ಬುದ್ಧಿ ಬಂದಿದೆ. ವಿಶೇಷಂ ಜ್ಞಾತುಮಿಚ್ಛಾಮಿ ಮಾತೃಣಾಂ ತವ ರಾಘವ. ಆಗ ಇನ್ನೂ ನೋಡಬೇಕು ಅಂತ
ಭರದ್ವಾಜರು ಕೇಳ್ತಾರೆ, ಅಪ್ಪ ನಿಮ್ಮ ತಾಯಂದ್ರನ್ನ ಸ್ವಲ್ಪ ಪರಿಚಯ ಮಾಡಿಕೊಡು ಅಂತ. ಆಗ ಅವನು ಹೇಳ್ತಾನೆ, ಯಾಮಿಮಾಂ ಭಗವಂದೀನಾಂ ಶೋಕಾನಶನ ಕರ್ಷಿತಾಂ ಪಿತುರ್ಹಿ ಮಹಿಷೀಂ ದೇವೀಂ ದೇವತಾಮಿವ ಪಶ್ಯಸಿ ಯಶಾಂ ತಂ ಪುರುಷವ್ಯಾಘ್ರಂ ಸಿಂಹವಿಕ್ರಾಂತಗಾಮಿನಂ ಕೌಸಲ್ಯಾ ಸುಷವೇ ರಾಮಂ ಧಾತಾರಂ ಅದಿತಿರ್ಯತ ಅಸ್ಯಾ ವಾಮಭುಜಂ ಶ್ಲಿಷ್ಟ ಯೇಷಾ ತಿಷ್ಠತಿ ದುರ್ಮನಾಃ ಇಯಂ ಸುಮಿತ್ರಾ ದುಃಖಾರ್ಥ ದೇವಿ ರಾಜ್ಞಶ್ಚ ಮಧ್ಯಮ ಕರ್ಣಿಕಾರಸ್ಯ ಶಾಖೇವ ಶೀರ್ಣಪುಷ್ಪಾವನಾಂತನೆ. ರಾಮನ ತಾಯಿ ರಾಮನಂಥ ಪುರುಷಸಿಂಹನಿಗೆ ಜನ್ಮ ಕೊಟ್ಟವಳು. ಇವಳು ದೀನೆಯಾಗಿದ್ದಾಳೆ, ಶೋಕಿತಿಯಾಗಿದ್ದಾಳೆ, ಊಟ ತಿಂಡಿ ಯಾವುದೂ ಇಲ್ಲದೆ ಉಪವಾಸ ಮಾಡ್ತಾ ಇದ್ದಾಳೆ. ಅದಿತಿ ಹೇಗೆ ಪರಮಾತ್ಮ ನಾರಾಯಣನಿಗೆ ಜನ್ಮ ಕೊಟ್ಟಳು ಹಾಗೆ ಇವಳು ರಾಮನಿಗೆ ಜನ್ಮ ಕೊಟ್ಟವಳು. ಇವಳ ಎಡತೋಳನ್ನು ಎಡಭುಜವನ್ನು ಅಂಟಿಕೊಂಡು ಇದ್ದಾಳೆ. ಮಂಕಾದ ಮನಸ್ಸಿನಲ್ಲಿ ಸುಮಿತ್ರೆ ದುಃಖಾರ್ತಿಯಾದವಳು. ಕರ್ಣಿಕಾರ ವೃಕ್ಷ ಅಂದರೆ ಯಾವುದನ್ನು ಬೆಟ್ಟದವರೆ ಅಂತಾರೆ, ಅದು ತುಂಬ ಚೆನ್ನಾಗಿ ಮೈಯೆಲ್ಲ ಹೂ ತುಂಬಿರುತ್ತದೆ. ಆ ಹೂಗಳೆಲ್ಲ ಉದುರೋಗಿದ್ದಾಗ ಹೇಗಿರುತ್ತದೋ ಆ ರೀತಿಯಲ್ಲಿ ಇವಳು ಕಾಣಿಸ್ತಾ ಇದ್ದಾಳೆ, ಸಂತೋಷವಿಲ್ಲದೆ. ಇವಳ ಮಕ್ಕಳೇ ಏತಸ್ಯಾಸ್ತೌ ಸ್ತುತೌ ದೇವ್ಯಾ ಕುಮಾರೌ ದೇವವರ್ಣಿನೌ ಉಭೌ ಲಕ್ಷ್ಮಣ ಶತ್ರುಘ್ನೌ ವೀರೌ ಸತ್ಯಪರಾಕ್ರಮೌ. ಈ ಪುಣ್ಯಾತ್ಕಿ ಮಕ್ಕಳೇ ಲಕ್ಷ್ಮಣ ಮತ್ತು ಶತ್ರುಘ್ನ, ಅವಳಿ ಮಕ್ಕಳು. ಇನ್ನು ಇವಳಿದ್ದಾಳಲ್ಲ, ಯಸ್ಯಾ ಕೃತೆ ನರವ್ಯಾಘ್ರೌ ಜೀವನಾಶಮಿತೋ ಗತೌ ರಾಜಾ ಪುತ್ರವಿಹೀನಶ್ಚ ಸ್ವರ್ಗಂ ದಶರಥೋ ಗತಃ ಕ್ರೋಧನಾಂ ಅಕೃತ ಪ್ರಜ್ಞಾಂ ದೃಪ್ತಾಂ ಸುಭಗಮಾನಿನೀಂ ಐಶ್ವರ್ಯಕಾಮಾಂ ಕೈಕೇಯೀಂ ಅನಾರ್ಯಾಂ ಆರ್ಯರೂಪಿಣೀಂ ಮಮೈತಾಂ ಮಾತರಂ ವಿದ್ಧಿ ನೃಶಂಸಾಂ ಪಾಪನಿಶ್ಚಯಾಂ ಯತೋ ಮೂಲಂ ಹಿ ಪಶ್ಯಾಮಿ ವ್ಯಸನಂ ಮಹದಾತ್ಮನಃ. ಇವಳಿದ್ದಾಳೆ ನೋಡಿ ಈ ಪಾಪಿ, ನಮ್ಮಮ್ಮ ಅಂತ. ಇವಳೇ ಎಲ್ಲ ಅನರ್ಥಕ್ಕೆ ಕಾರಣ. ಅಣ್ಣ ತಮ್ಮಂದರು ರಾಮಲಕ್ಷ್ಮಣರು ಕಾಡಿಗೆ ಹೋಗೋದಕ್ಕೆ, ಸೀತೆ ಒದ್ದಾಡೋದಕ್ಕೆ, ನಮ್ಮಪ್ಪ ಸತ್ತು ಯಾರೂ ಇಲ್ಲದೆ ಮಕ್ಕಳು ಸ್ವರ್ಗ ಸೇರೋದಕ್ಕೆ, ಇದಕ್ಕೆಲ್ಲ ಕಾರಣಗಳಾದಂಥ ಈಕೆ ಇಲ್ಲಿದ್ದಾಳೆ ಅಂತ ತಾಯಿಯ ಪರಿಚಯ ಮಾಡ್ತಾನೆ. ಆಗ ಮಹರ್ಷಿಗಳು ಹೇಳ್ತಾರೆ, ಇಲ್ಲಪ್ಪ ಬೇಡ, ನ ದೋಷೇಣ ಅವಗಂತವ್ಯ ಕೈಕೇಯಿ ಭರತತ್ವಯ ರಾಮ ಪ್ರವರಾಜನಂ ಹೇತತ್ ಸುಖೋದರ್ಕಂ ಭವಿಷ್ಯತಿ. ತಾಯಿನ ನಿನ್ನ ಸಂಕಟ ಪಡಿಸಬೇಡ, ತಾಯ ತಪ್ಪನ್ನ ಎಣಿಸಬೇಡ. ರಾಮನ ಈ ವನವಾಸ ನಿಜವಾಗಿಯೂ ಅಭ್ಯುದಯಕ್ಕೆ ಕಾರಣ ಆಗುತ್ತದೆ. ಸುಖೋದರ್ಕ ಅಂತ ಆ ಶಬ್ದವೇ ಚೆನ್ನಾಗಿದೆ. ಉದರ್ಕ ಅಂತಂದರೆ ಉಚ್ಛ್ರಾಯ, ಉನ್ನತಿ ಅಂತ. ಉದರ್ಕ, ಸೂರ್ಯ ಹೇಗೆ ಮೇಲಕ್ಕೆ ಬರ್ತಾನೋ ಹಾಗೆ ಅಭ್ಯುದಯ, ಸುಖಗಳು ಕೂಡ ಆಗ್ತಕ್ಕಂಥದ್ದು. ಅಭ್ಯುದಯ ಅನ್ನೋದ್ರೊಳಗೆ ಉದಯ ಅಂದ್ರೇ ಹೇಳ್ತಕ್ಕಂಥದ್ದು ಸೂರ್ಯನದು. ಅಭಿತಃ ಉದಯ ಎಲ್ಲ ರೀತಿಯಿಂದಲೂ ಅಂತ. ಅಭ್ಯುದಯ ಅನ್ನುವಲ್ಲಿಯೇ ಸೂರ್ಯೋದಯದ ಸಂಕೇತ ಉಂಟು. ಉದರ್ಕ ಅಂದರೂ ಅಷ್ಟೇ, ಸುಖೋದರ್ಕ ಅಂದರೂ ಅಷ್ಟೇ. ಇವೆಲ್ಲ ದುಃಖೋದರ್ಕ, ಸುಖೋದರ್ಕ ಈ ಥರ ಶಬ್ದಗಳು ಉಂಟು. ಉದರ್ಕ ಸಿದ್ಧಿಮಿಚ್ಛದ್ಭಿ ಸದ್ಭಿರ್ನ ಖಲು ದೃಶ್ಯತೆ ಚತುರ್ಥಿ ಚಂದ್ರಲೇಖೇವ ಪರಸ್ತ್ರೀ ಬಾಲಪಟ್ಟಿಕಾ ಅಂತ ಒಂದು ಒಳ್ಳೆ ಸುಭಾಷಿತ ಕೂಡ ಇದೆಯಲ್ಲ. ಯಾರು ಅಭ್ಯುದಯವನ್ನು ಬಯಸ್ತಾರೋ ಅವರು ಪರಸ್ತ್ರೀಯರ ಹಣೆಯನ್ನೂ ನೋಡಬಾರದು, ಕಾಲನ್ನು ನೋಡಬೇಕು. ಚತುರ್ಥಿಯ ಚಂದ್ರಲೇಖೆಯನ್ನು ನೋಡುವುದು ಹೇಗೆ ಅಪವಾದವನ್ನು ತಂದುಕೊಡುತ್ತದೆಯೋ ಹಾಗೆ ಬೇರೊಬ್ಬ ಹೆಣ್ಣಿನ ಹಣೆಯನ್ನು ನೋಡೋದು, ಮುಖ ನೋಡೋದು ಅಪವಾದಕ್ಕೆ ಕಾರಣವಾಗುತ್ತದೆ ಅಂತ. ಹಣೆಯನ್ನು ಚಂದ್ರಖಂಡಕ್ಕೆ ಹೋಲಿಸ್ತಾರೆ. ಲಲಾಟಂ ಲಾವಣ್ಯ ದ್ವಿತಿ ವಿಮಲ ಮಾಭಾತಿತವ್ಯ ದ್ವಿತೀಯಂ ತನ್ಮನ್ಯೇ ಮಕುಟ ಘಟಿತಂ ಚಂದ್ರಶಕಲಂ ವಿಪರ್ಯಾಸನ್ಯಾಸಾದುಭಯಮಪಿ ಸಂಭೂಯ ಚ ಮಿತಃ ಸುಧಾಲೇಪಸ್ಯೂತಿ ಪರಿಣಮತಿ ರಾಕಾಹಿಮಕರ ಅಂತ ಸೌಂದರ್ಯ ಲಹರಿಯಲ್ಲಿ ಶಂಕರರು ಹೇಳ್ತಾರಲ್ಲ, ದೇವಿಯ ಹಣೆ ಅಷ್ಟಮಿ ಚಂದ್ರನಂತೆ. ಅಷ್ಟಮಿ ಚಂದ್ರ ವಿಭ್ರಾಜದ ಅಲಿಕ ಸ್ಥಳ ಶೋಭಿತ, ಲಲಿತಾ ಸಹಸ್ರನಾಮದ ಮಾತು. ಇನ್ನು ಹಣೆಯ ಮೇಲೆ ಮತ್ತೊಂದು ಅಷ್ಟಮಿ ಚಂದ್ರ. ಈ ಎರಡೂ ಸೇರಿದ್ರೆ ಅದು 8 ತಿಥಿ, ಇದು 8 ತಿಥಿ ಸೇರಿ 16 ತಿಥಿಗಳ ಷೋಡಶಕಲಾ ಪರಿಪೂರ್ಣ ಚಂದ್ರಬಿಂಬತ್ವ ಸದಾ ನಿನ್ನ ಮುಖದಲ್ಲಿ ಇದೆಯಮ್ಮ ಅಂತ. ಹಾಗೆ ಹಣೆ ಚಂದ್ರ ಲೇಖೆಯಂತೆ ಉಂಟು. ಯಾವ ಚತುರ್ಥಿ ಚಂದ್ರಲೇಖೆಯನ್ನು ನೋಡಿ ಗಣಪತಿಯ ಶಾಪದಿಂದಾಗಿ ಎಲ್ಲರಿಗೂ ಅಪವಾದ ಬರುತ್ತದೆ ಅಂತಾಯಿತು, ಕೃಷ್ಣನಂತವನಿಗೂ ತಪ್ಪಲಿಲ್ವೋ ಅದು ಆಗಬಾರದು ಅಂತ. ಇದೆಲ್ಲ ಈಚಲು ಮರದ ಕೆಳಗೆ ಮಜ್ಜಿಗೆ ಕುಡಿದ ಸಮಾಚಾರ ಅಂತಾರಲ್ಲ, ಇದು ಗಮನದಲ್ಲಿರಬೇಕು. ಈ ಕಾಲದ್ದು ತುಂಬ ಫ್ರೀ ಸೊಸೈಟಿ, ಯಾವುದೇ ಆಗ್ರಹ ಇಲ್ಲ, ಮುಕ್ತತೆ ಅಂತ ಅಂದುಕೋತಾರೆ. ಅದು ಹಾಗಲ್ಲ. ನನ್ನೆಯೂ ಒಂದಷ್ಟು ಜನ ಸ್ನೇಹಿತರ ಜೊತೆಗೆ ಧರ್ಮಶಾಸ್ತ್ರ, ಕಾನೂನು ಇತ್ಯಾದಿ ವಿಷಯ ಮಾತಾಡುವಾಗಲೂ ಬಂತು. ಪಾಸಿಟಿವ್ನೆಸ್, ನನ್ನದು ಅನ್ನುವ ಪ್ರತ್ಯೇಕತಾ ಭಾವ ಇದ್ದೇ ಇರುತ್ತದೆ. ಹಾಗೆ ಇದ್ದಾಗ ರಾಗದ್ವೇಷಗಳು ಬಂದೇ ಬರುತ್ತೆ. ಏನಿಲ್ಲ, ಒಟ್ಟು ಅಣ್ಣ ತಮ್ಮಂದ್ರೆಲ್ಲ ಚೆನ್ನಾಗಿದ್ದಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಹೊಲ ಗದ್ದೆಯಲ್ಲಿ ಒಟ್ಟಿಗೆ ದುಡಿತಾ ಇದ್ದಾರೆ ಎಂದಾಗ, ನೋಡಪ್ಪ ಮಾವಿನ ತೋಪ ನಿನಗೆ, ಸಪೋಟ ತೋಟ ನಿನಗೆ, ತರಕಾರಿ ತೋಟ ನಿನಗೆ, ಗದ್ದೆ ನಿನಗೆ ಅಂತ ಸುಮ್ಮನೆ ಬಾಯಲ್ಲಿ ಮಾತು ಹೇಳಿನೆ.
ಒಟ್ಟು ದುಡಿತಾ ಇದ್ದವರು ದಿವಸ ಅಲ್ಲಿಗೊಂದು ರೌಂಡ್ ಎಕ್ಸ್ಟ್ರಾ ಹಾಕ್ತಾರೆ, ಇಲ್ಲಿಗೊಂದು ಕಡಿಮೆ ಮಾಡ್ತಾರೆ. ನಮ್ಮದು ಅಂತ ಹೇಳಿಬಿಟ್ರೆ ಸಾಕು, ಅಲ್ಲಿಗಷ್ಟಕ್ಕೆ ಬಂದುಬಿಡುತ್ತೆ. ಏನಿಲ್ಲ, ಅಣ್ಣ ತಮ್ಮಂದರಿಗೆ ಮಾತ್ರವಲ್ಲ, ಯಾರಿಗೂ ಕೂಡ ಅಷ್ಟೇ. ಇದು ನಿಮಗೆ ಅಂತ ಸುಮ್ಮನೆ ಕಲ್ಲುಗಳನ್ನು ಕೊಟ್ಬಿಡಿ, ಅದನ್ನು ಜೋಪಾನ ಮಾಡ್ತಾರೆ. ಖಾಸಗಿತನ ಆ ಮಟ್ಟದ್ದು, ಪ್ರೈವಸಿ ಅನ್ನುವುದು ತನ್ನದು ಅಂತ. ಹಾಗಿದ್ದಾಗ ಯಾರು ಎಲ್ಲವನ್ನೂ ಹಂಚಿಕೊಂಡು ಬದುಕೋದಕ್ಕೆ ಸಾಧ್ಯವಾಗುತ್ತದೆ? ಆಗುವಂಥದ್ದಲ್ಲ. ಅದರಿಂದ ಎಚ್ಚರ ಇರಬೇಕು. ಮತ್ತೊಬ್ಬರ ವಿಷಯದಲ್ಲಿ, ಮತ್ತೊಂದು ಸ್ವತ್ತಿನ ವಿಷಯದಲ್ಲಿ ಸದಾ ಸಂಯಮದಿಂದ ಜಾಗರೂಕತೆಯಿಂದ ಇರಬೇಕು ಅನ್ನುವ ಮಾತುಗಳಿಗೆ ತುಂಬ ದೊಡ್ಡ ಬೆಲೆ ಇದೆ ಅಂತ ಅನಿಸುತ್ತದೆ. ದೇವಾನಾಂ ದಾನವಾನಾಂಚ ಋಷೀಣಾಂ ಭಾವಿತಾತ್ಮನಾಂ ಹಿತಮೇವ ಭವಿಷ್ಯದ್ದಿ ರಾಮ ಪ್ರವ್ರಾಜನಾದಿತ ಪ್ರವ್ರಾಜನಾದಿಹ. ಇಲ್ಲಿ ಭರದ್ವಾಜರು ಭವಿಷ್ಯವನ್ನೇ ಹೇಳಿದ್ದಾರೆ. ದೇವತೆಗಳಿಗೆ, ದಾನವರಿಗೆ, ಋಷಿಗಳಿಗೆ, ಭಾವನಾಶೀಲರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಇಲ್ಲಿ ದಾನವರನ್ನೂ ಸೇರಿಸಿದ್ದಾರೆ. ಒಳ್ಳೆಯ ರಾಕ್ಷಸರು ಇಲ್ವೇ? ವಿಭೀಷಣನ ಪರಿವಾರದಲ್ಲಿ ಇರಲಿಲ್ವೇ? ಅವರೆಲ್ಲ ಉಳಿಯಬೇಕಾಗಿತ್ತು. ಅಷ್ಟೇಕೆ ಲಂಕಾ ಯುದ್ಧ ನಂತರ ಪಾಪ ಲಂಕೆ ಹೆಣ್ಣು ಮಕ್ಕಳೆಲ್ಲ ಬೀದಿಗೆ ಬಿದ್ದು, ಅಯ್ಯೋ ಈ ಪಾಪಿ ರಾವಣನಿಂದ, ಅದಕ್ಕಿಂತ ಮಿಗಿಲಾಗಿ ಪಾಪಿಷ್ಟೇ ನಮ್ಮ ಹೆಣ್ಣು ಜಾತಿಗೆ ಹುಟ್ಟಿದಂಥವಳಾದಂಥ ಆ ಶೂರ್ಪಣಕೆಯಿಂದ ಆದದ್ದು ಅನರ್ಥ, ಇಷ್ಟು ಅನ್ಯಾಯ ಮಾಡಿಬಿಟ್ಲು, ನಮ್ಮೆಲ್ಲರಿಗೂ ಇಷ್ಟ ಬಾಂಧವರಿಲ್ಲದಂತೆ ಗಂಡಂದ್ರನ್ನ, ಅಪ್ಪಂದ್ರನ್ನ, ಅಣ್ಣಂದ್ರನ್ನ, ತಮ್ಮಂದ್ರನ್ನ, ಮಕ್ಕಳನ್ನ ಕಳ್ಕೊಳ್ಳುವಂತೆ ಮಾಡಿದಳಲ್ಲ, ನೀಚ ಆಕೆಗೆ ಎಂಥ ನಿಷ್ಕೃತಿ ಇಲ್ಲದ ಪಾತಕ ಅಂತ ಇಲ್ಲೆಲ್ಲ ನಮಗೆ ಕಾಣಿಸ್ತಕ್ಕಂಥದ್ದು ಆ ಒಂದು ಸದ್ಭಾವ. ರಾಕ್ಷಸರಾಗಲಿ, ವಾನರರಾಗಲಿ, ಮಾನವರಾಗಲಿ ಎಲ್ಲಿಯೂ ಕೂಡ ದೊಡ್ಡವರು ಇರ್ತಾರೆ, ಉತ್ತಮರಿರ್ತಾರೆ. ಋಷಿಗಳಿಗಂತೂ ಸರಿಯೇ ಸರಿ, ಎಲ್ಲರಿಗೂ ಹಿತವಾಗುತ್ತದೆ, ದೇವತೆಗಳಿಗೂ ಒಳಿತಾಗುತ್ತದೆ. ರಾಮ ಕಾಡಿಗೆ ಹೋದ ಅನ್ನೋದು ಯಾವುದೋ ಒಂದು ಏಕದೇಶೀಯ ದೃಷ್ಟಿಯಿಂದ ದುಃಖ ಇರಬಹುದು, ಸರ್ವದೇಶೀಯ ದೃಷ್ಟಿಯಿಂದ ಹಿತವಾದದ್ದು ಅನ್ನುವ ಭಾವವನ್ನು ಹೇಳ್ತಾರೆ. ಆಮೇಲೆ ಎಲ್ಲರೂ ಹೊರಟು ರಾಮನ ದರ್ಶನಕ್ಕೆ ಅಂತ ಚಿತ್ರಕೂಟ ವನಕ್ಕೆ ಪ್ರವೇಶ ಮಾಡುವುದಕ್ಕೆ ಸನ್ನದ್ಧರಾಗ್ತಾರೆ. ಅಲ್ಲಿ ಬರ್ತಾ ಹೋಗ್ತಾರೆ. ದಾರಿಯಲ್ಲಿ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳನ್ನು ನೋಡ್ತಾ ಹೋಗ್ತಾರೆ. ಮಹರ್ಷಿಗಳ ದೃಷ್ಟಿ ನೋಡಿ ಎಷ್ಟು ಚೆನ್ನಾಗಿದೆ, ಯಾವ್ಯಾವ ವಿವರಗಳನ್ನೂ ಕೊಡ್ತಾ ಹೋಗ್ತಾರೆ ಅಂತನ್ನೋದಕ್ಕೆ ಅಲ್ಲೆಲ್ಲ ಜಿಂಕೆಗಳ ಪ್ರದೇಶ. ವೃಕ್ಷಾಶ್ಚ ಪೃಷತ ಸಂಗಾಹ ರುರವಶ್ಚ ಸಮಂತತಃ. ವೃಕ್ಷ ಅಂದರೆ ಕರಡಿಗಳು, ಪೃಷತ ಅಂತಂದರೆ ಪೃಷತ, ಪೃಷತಿ ಹೆಣ್ಣು ಜಿಂಕೆ, ಪೃಷತ ಚುಕ್ಕೆ ಇರತಕ್ಕಂಥ, ಪೃಷತ್ ಅಂದರೆ ಬಿಂದು, ಡಾಟ್, ಚುಕ್ಕೆ, ಚುಕ್ಕೆ ಇರತಕ್ಕಂಥ ಬಿಳಿ ಚುಕ್ಕೆ ಇರುವ ಜಿಂಕೆಗಳಿಗೆ ಪೃಷತ್ ಅಂತ, ಪೃಷತ ಪೃಷತಿ ಅಂತ ಕರೀತಾರೆ ಹೆಣ್ಣು ಜಿಂಕೆಗೆ. ರುರು ಅದು ಒಂದು ಬಗೆಯ ಚಿಕ್ಕ ಜಿಂಕೆ, ಚುಕ್ಕೆಗಳಿಲ್ಲದಂಥ ದೊಡ್ಡ ಕವಲಕೊಂಬಿನ ಜಿಂಕೆ, ದೊಡ್ಡ ದೇಹ ಇರತಕ್ಕಂಥದ್ದು. ಅದೇ ರೀತಿಯಲ್ಲೇ ಕೃಷ್ಣಸಾರ ಅಂತ, ಬ್ಲ್ಯಾಕ್ ಬಸ್ಟರ್ಡ್ ಅಂತಾರಲ್ಲ, ಆ ರೀತಿಯಾದ ವರ್ಗಕ್ಕೆ ಸೇರ್ತಕ್ಕಂಥ ಒಂದು ಕಪ್ಪು ಛಾಯೆಯಲ್ಲಿರ್ತಕ್ಕಂಥ ಒಳ್ಳೆ ಸುಂದರವಾದ ಕೊಂಬಿರ್ತಕ್ಕಂಥ, ಸುತ್ತಿಕೊಂಡಿರ್ತಕ್ಕಂಥ ರೀತಿಯಲ್ಲಿರುತ್ತೆ, ತುಂಬ ಚೆನ್ನಾಗಿರ್ತದೆ. ಅದು ಬಹಳ ಪ್ರಶಸ್ತವಾದದ್ದು, ಅದರ ಚರ್ಮ ಅಂತೆಲ್ಲ ಹೇಳ್ತಾರೆ, ಅದು ಕೃಷ್ಣಸಾರ. ಹಾಗಲ್ಲದೆ ಸಾರಂಗ, ರೋಹಿತ, ಕೆಂಪು ಬಣ್ಣದ ಜಿಂಕೆ, ಹೀಗೆ ಬೇರೆ ಬೇರೆ ಜಿಂಕೆಗಳು ಉಂಟು. ಅವುಗಳೆಲ್ಲ ಅಲ್ಲಿ ಓಡಾಡ್ತಾ ಇದ್ವು. ಆಮೇಲೆ ಗಿರೆ ಸಾನೂನಿ ರಮ್ಯಾಣಿ ಚಿತ್ರಕೂಟಸ್ಯ ಸಂಪ್ರತಿ ವಾರಣೈರವಮೃದ್ಯಂತೆ ಮಾಮಕೈ ಪರ್ವತೋಪಮೈ. ಬರ್ತಾ ಹೇಳ್ತಾನೆ, ಈ ಚಿತ್ರಕೂಟ ಹತ್ತಿರಕ್ಕೆ ಬರ್ತಾ ಇದ್ದಂತೆ ನದಿಯ ದಾಟಿಕೊಂಡು ಬಂದಿದ್ದೀವಿ, ಬೆಟ್ಟ ಗುಡ್ಡಗಳ ತಪ್ಪಲಿನಲ್ಲಿ ತುಳುಕೊಂಡು ಆನೆಗಳು ಹೇಗೆ ಮೆರೆದುಕೊಂಡು ಬರ್ತಾ ಇವೆ. ಏತೆ ಮೃಗಗಣ ಭಾಂತಿ ಶೀಘ್ರವೇಗ ಪ್ರಚೋದಿತಾ ವಾಯುಪ್ರವಿದ್ಧ ಶರದಿ ಮೇಘರಾಜಿ ವಾಂಬರೆ ಕುರ್ವಂತಿ ಕುಸುಮಾಪೀಡಾನ್ ಶಿರಸ್ಸು ಸುರಭೀನಮಿ ಮೇಘಪ್ರಕಾಶಿ ಫಲಕೈ ದಾಕ್ಷಿಣಾತ್ಯ ಯಥಾ ನರಾಹ. ಜಿಂಕೆಗಳು ಓಡಿ ಓಡಿ ಹೋಗ್ತಾ ಇವೆ. ನೋಡಿದಾಗ ಶರತ್ಕಾಲದಲ್ಲಿ ತೆಳ್ಳಗೆ ಬೆಳ್ಳಗೆ ಇರತಕ್ಕಂಥ ಮೋಡಗಳನ್ನು ಗಾಳಿ ಒಮ್ಮೆಲೆ ಎತ್ತಿಕೊಂಡು ಹೋದಂತೆ ವಾಯುವೇಗ ಅಂತೀವಿ, ವಾಯುವೇಗದಿಂದ ನಿಯಮಾನವಾದ ಶರನ್ಮೇಘಗಳಂತೆ ಈ ಜಿಂಕೆಗಳು ಕಾಣ್ತಾ ಇವೆ. ಇನ್ನು ಮರಗಳ ಮೇಲೆಲ್ಲ ತುಂಬ ಚೆನ್ನಾಗಿ ಗೊಂಚಲಾಗಿ ಹೂವು ಕಾಣಿಸ್ತಾ ಇದೆ. ಎಷ್ಟು ಸುಂದರವಾಗಿ ತೋರ್ತಾ ಇವೆ ಅಂತಂದರೆ, ಈ ಕಂದುಗಪ್ಪಾದ ಕೊಂಬೆಗಳ ಮೇಲೆ ಬೆಳ್ಳಗಿರುವ ಹೂಗಳು ನೋಡಿದ್ರೆ ದಾಕ್ಷಿಣಾತ್ಯರು ತಲೆ ಮೇಲೆಲ್ಲ ಹೂವಿನ ಅಲಂಕಾರ ಮಾಡಿಕೊಂಡಂತೆ ಇದೆ ಅಂತ. ಉತ್ತರ ಭಾರತೀಯರಿಗೆ ಹೋಲಿಸಿದರೆ ದಾಕ್ಷಿಣಾತ್ಯರು ಕಪ್ಪು, ಅದನ್ನು ಇಟ್ಕೊಂಡು ಆ ಥರ ಕಾಣಿಸ್ತಾ ಇದ್ದಾರೆ ಅಂಥೇಳಿ. ಇಲ್ಲಾದರೂ ಹೊಗೆ ಕಾಣಿಸುತ್ತಾ ನೋಡಿದ್ರೆ ಹೊಗೆ ಇದ್ದ ಜಾಗದಲ್ಲಿ ಮಾನವ ವಸತಿ ಇರುತ್ತದೆ, ಅಲ್ಲಿ ರಾಮ ಇದ್ದಾನು. ವಿವಿಶುಸ್ತದ್ವನಂ ಶೂರ ಧೂಮಾಗ್ರಂ ದದೃಶುಸ್ತದ. ಆಗ ದೂರದಲ್ಲಿ ಒಂದು ತೆಳ್ಳಗೆ ಧೂಮಲೇಖೆಯನ್ನು ನೋಡ್ತಾರೆ. ತೇ ಸಮಾಲೋಕ್ಯ ಧೂಮಾಗ್ರಂ ಊಚುರ್ಭರತಮಾಗತಾ ನಾಮನುಷ್ಯೇ ಭವತ್ಯಗ್ನಿ ವ್ಯಕ್ತಮತ್ರೈವ ರಾಘವು. ಹೊಗೆ ಇಲ್ಲದ ಜಾಗದಲ್ಲಿ ಮಾನವ ಇರೋಲ್ಲ, ಮಾನವ ಇದ್ದ ಜಾಗದಲ್ಲಿಯೇ ಹೊಗೆ ಬರ್ತದೆ. ಹಾಗಾಗಿ ಅಲ್ಲಿ ರಾಮ ಇರಬೇಕು, ಇದು ಕಳ್ಕಿಚ್ಚಲ್ಲ ಅಂತ ಹೇಳಿ ಗುರುತು ಮಾಡ್ತಾರೆ. ಅಲ್ಲಿಗೆ ಈ ಹೊತ್ತಿನ ಭಾಗ ಮುಗಿಸಿ ನಾಳೆ ನೋಡೋಣ. ನಮಸ್ಕಾರ.